ವಾವ್ 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 ಏನ್ ಸರ್ ನಿಮ್ಮ ಮನೆನೇ ಸ್ವರ್ಗ ಅಲ್ಲ ಸರ್. ಅದಕ್ಕೆ ನನ್ಗೆ ಗೊತ್ತಾಯ್ತು ನೀವು ಯಾಕೆ ಬೆಂಗಳೂರು ಬಿಟ್ಟು ಇಲ್ಲಿಗೆ ಬಂದಿದ್ರಂತ ಇವಾಗ ಗೊತ್ತಾಗ್ತದೆ. ಮುಂಚೆ ಮೆಣಸನ್ ಬಿಡಿಸ್ಬೇಕು ಅಂತ ಹೇಳಿದ್ರೆ ಕೈಯಿಂದ ಹೆಂಗ್ ಬಿಡಿಸಿ ಕೈಯೆಲ್ಲ ಕರೆ ಆಗ್ತಾ ಇತ್ತು, ಕಾಲಲ್ಲೆಲ್ಲ ಹೆಂಗ್ ತುಳಿಯೋರು, ಹೊಡಿಯೋರು, ಮತ್ತೆ ಎಷ್ಟು ಕರೆಗಳು ಹೋಗ್ತಾ ಇರಲಿಲ್ಲ, ಉರಿತಾ ಇತ್ತು. ಈ ಮಷಿನ್ ವೇಸ್ಟ್ ಬೇರೆ ಕಡೆ ಬರುತ್ತೆ. 100 ಗ್ರಾಮ್ ತಗೊಳ್ತೀವಿ ಅಂದ್ರೆ 10 ಗ್ರಾಮ್ ತಗೊಳ್ತೀವಿ ಅಂದ್ರೆ ಏಲಕ್ಕಿ ಎಷ್ಟು ದುಬಾರಿ? 30 ರೂಪಾಯಿ ಸಿಗುತ್ತೆ, ವ್ಯಾಪಾರಸ್ಥರಿಗೆ 70 ರೂಪಾಯಿ ಸಿಗುತ್ತೆ. ಇದು ದೋಟಿ ಬಿದ್ರು ಅಂತ 50 ಅಡಿ ದೋಟಿಗೆ 1800 ರೂಪಾಯಿ ಇತ್ತು. ಬಾಳೆ ನನ್ನ ಹತ್ರ ಪುಟ್ಟ ಬಾಳೆ, ಕರುಬಾಳೆ, ವಾಟ್ ಬಾಳೆ. ಇದು ಗೋಲಿ ಆಟಕ್ಕೋ ಅಥವಾ ಕ್ರಿಕೆಟ್ ಆಟಕ್ಕೋ ಮಾಡಿರೋದಲ್ಲ. ಇದು ನಾವು ಬದುಕಿಗಾಗಿ ನಮ್ದು ಇದು ಹೋರಾಟ. ಇದು ಅರಾಬಿಕಾ ಕಡಿಮೆ ಇದೆ ನನ್ನ ಹತ್ರ. ಈ ರೀತಿ ಮಾಡಿಕೊಂಡು ಇದು ನಾನು ಹಾಕೊಂಡಿರ್ತೀನಿ. ಇದಕ್ಕೆ ಸ್ವಲ್ಪ ಈಗ ನೀರಿನ ಚಳೆ ಕೊಟ್ಟು, ನೀರಂದರೆ ನೀರು ಬಿಟ್ಟು ಇದನ್ನು ತಗೊಂಡೋಗಿ ಗಿಡದ ಬುಡಕ್ಕೆ ಹಾಕಿದ್ರೆ ವಿಲ್ಟ್ ಕಡಿಮೆ ಆಗುತ್ತೆ. ಈ ರ್ಯಾಪರಿಗೆ ಜಾಸ್ತಿ ರೇಟು ಇದಕ್ಕೆ. ಅದು ಕಾಯಿ ಕಡಿಮೆ. ಓಕೆ, ಏನು ಸರ್ ಇದ್ರಲ್ಲಿ ಅಷ್ಟೊಂದು ಇದು ಏನಕ್ಕೆ ಯೂಸ್ ಮಾಡ್ತಾರೆ ಇದನ್ನೆಲ್ಲ? ಅದೇ ಮಸಾಲಾ ಪದಾರ್ಥಗಳಿಗೆ ಯೂಸ್ ಮಾಡ್ತಾರೆ. ಇದನ್ನ ನಾವು ಯೂಸ್ ಮಾಡ್ತೀವಲ್ಲ ಎಲೆ ಅಡಿಕೆಗೆ, ಅದನ್ನು ಎಲೆ ಅಡಿಕೆಗೂ ಬರುತ್ತೆ. ಓ, ಇದಕ್ಕಿಂತ ಇದು ರೇಟ್ ಜಾಸ್ತಿನಾ? ಹೌದಾ, ಮೇಲ್ಗಡೆ ರ್ಯಾಪರಿಗೆ ರೇಟ್ ಜಾಸ್ತಿ. ಅದು ಪತ್ರೆ ಅಂತೀವಿ ಅದಕ್ಕೆ, ಪತ್ರೆ ಅದು ವೇಸ್ಟ್. ಹಿಂಗೆ ಇಷ್ಟು ಈಸಿ ನಾವು ಹೊಡಿಬೋದಾ? ಇಷ್ಟನೇ ಇದು. ಈಗ ಎಟ್ ಪ್ರೆಸೆಂಟ್ ಇವತ್ತು ಕೋಕೋಗೆ 215 ರೂಪಾಯಿ ಇದೆ ಕೆಜಿ. ನನಗೆ ಯಾವುದು ಸೂಟ್ ಅಂದರೆ ನನಗೆ ಯಾವ್ದು ಈಗ ಅವಶ್ಯಕತೆ ಉಂಟು, ರೇಟ್ ಉಂಟು, ಅದನ್ನು ಮಾತ್ರ ನಾನು ಡೆವಲಪ್ ಮಾಡ್ಕೊಳ್ಳೋದು. ನನ್ನ ಹತ್ರ ಎಲ್ಲದೂ ಇರುತ್ತೆ ಎಲ್ಲ ಟೈಮಲ್ಲೂ. ಈಗ ಸೈಂಟಿಫಿಕ್ ಆಗಿ ಮಾಡಿದಾಗ ನನಗೆ ಅಡಿಕೆ ಪೂರ್ತಿ ಹೋಯಿತು. 9x9 ನಾನು ಮಾಡಿದ್ದೆ. ಎಕರೆಗೆ 542 ಗಿಡ. 542 ಗಿಡನೂ ಸತ್ತೋಯ್ತು. ನಾನು ವೆನಿಲಾ ಬೆಳೆದಿದ್ದೆ ಅಂದರೆ ಪ್ರತಿಯೊಂದು ಅಡಿಕೆ ಮರದಲ್ಲೂ ನನ್ನ ಹತ್ರ ವೆನಿಲಾ ಇತ್ತು. ಬಳ್ಳಿ ಕೇಳಿದಾಗ ನಾನು ಕೊಡಲಿಲ್ಲ. 80ರಿಂದ 120 ರೂಪಾಯಿಗೆ ಒಂದು ಬಳ್ಳಿ ಕೇಳಿದ್ರು, ನಾನು ಕೊಡಲಿಲ್ಲ. ಬಟ್ ಕಾಯಿಗೆ ಒಂದು ಕಾಯಿ ಅಂದರೆ ಅದಕ್ಕೆ ಒಂದು ಬೀನ್ಸಿಗೆ 100 ರೂಪಾಯಿ ಇತ್ತು. ನಾನೇನು ಮಾಡಿದೆ, ಒಂದು ಮೀಟ್ರ್ ಬಳ್ಳಿಗೆ 80 ರೂಪಾಯಿ. 10 ಕಾಯಿ ಬಿಡಿಸಿದ್ರೆ 1000 ರೂಪಾಯಿ ಸಿಗುತ್ತಲ್ಲ ಅಂತ ಹೋದೆ. ಲಾಸ್ಟಿಗೆ ಅದು ಸಿಗಲಿಲ್ಲ. ಒಂದು 10-12 ಟನ್ ನಾನು ಬೆಳೆದಿದ್ದೆ. 12 ಟನ್ನು ತಗೊಳೋರೇ ಇರಲಿಲ್ಲ ಅದನ್ನು. ಆಮೇಲೆ ಈಗೇನ ರೈತರು ಚೆನ್ನಾಗಿ ಸ್ವಲ್ಪ ಉಸಿರಾಡ್ತಿದ್ದಾರೆ ಅಂದರೆ ಅಡಿಕೆ ಒಂದೇ ಮೂಲ ಬೆಳೆ. 15 ಎಕರೆ ಖಾಲಿ ಜಾಗ ನನಗೆ ಕೊಡಿಸ್ತಾರೆ 1990ರಲ್ಲಿ, ಸುಮಾರು 33 ವರ್ಷದ ಹಿಂದೆ. 15 ವರ್ಷ ಆದ್ರ ಮೇಲೆ ನನ್ನ ಅಡಿಕೆ ಸಂಪೂರ್ಣ ಸುಂಡೆ ರೋಗ ಅಥವಾ ಅದಕ್ಕೇನಂತಾರೆ ಅಂದರೆ ಹಿಡಿಮುಂಡಿಗೆ ರೋಗ ಅಂತ ಕಂಪ್ಲೀಟ್ ಸರ್ವನಾಶ ಆಯಿತು. ನಾನು ಆದರೆ ಎದೆಗುಂದೆ ಮತ್ತೆ ಎಲ್ಲಿ ಕಳ್ಕೊಂಡಿದ್ದೋ ಅಲ್ಲೇ ಹುಡುಕಬೇಕು ಅಂತ ಮತ್ತೆ ವಾಪಸ್ ಸಮಗ್ರ ಕೃಷಿಗೆ ಹೋದೆ. ಅಡಿಕೆ ಮೂಲ ಬೆಳೆಯಾಗಿ ಇಟ್ಕೊಂಡು ಬೇರೆ ಬೇರೆ ಬೆಳೆಗಳನ್ನು ಬೆಳ್ಕೊಂಡೆ. ಇವತ್ತು ನನ್ನ ತೋಟದಲ್ಲಿ ನೀವು ನೋಡಿರ್ಬೋದು, ಪ್ರತಿಯೊಂದು ಸಾಂಬಾರು ಪದಾರ್ಥಗಳಿಂದ ಹಿಡಿದು ಪ್ರತಿಯೊಂದನ್ನು ಅಡಿಕೆ, ತೆಂಗು, ಕೋಕೋ, ಕಾಳುಮೆಣಸು, ಕಾಫಿ, ಏಲಕ್ಕಿ, ಲವಂಗ, ಚಕ್ಕೆ, ಕರಿಮೆಣಸು ಮತ್ತು ವೆನಿಲಾ ಬೆಳೆದಿದ್ದೆ ನಾನು. ವೆನಿಲಾದಲ್ಲೂ ಲಾಸ್ ಆಯಿತು, ಭತ್ತದಲ್ಲೂ ಲಾಸ್ ಆಯಿತು, ಕಬ್ಬಲ್ಲಿ ಲಾಸ್ ಆಯಿತು. ಒಂದು 15 ಇಯರ್ಸಲ್ಲಿ ಮತ್ತು ಅಡಿಕೆನೂ ಫುಲ್ಲು ಆಯಿತು. ಆಮೇಲೆ ಮತ್ತೆ ವಾಪಸ್ ಎಲ್ಲ ಬೆಳೆಗಳನ್ನು ಬೆಳ್ಕೊಂಡು ಇವತ್ತು ಸಮೃದ್ಧಿ ಜೀವನ ನಡೆಸ್ತಿದ್ದೀನಿ ನಾನು. ಒಂಥರ ಸಂಕ್ರಾಂತಿ ಹಬ್ಬ ಇದ್ದಂಗೆ ನನಗೆ. ಬೇವು ಬೆಲ್ಲ ಎರಡನ್ನೂ ನೋಡಿದ್ದೀನಿ ನಾನು. ಎಲ್ಲ ವೆರೈಟೀಸ್ ಹಣ್ಣುಗಳನ್ನು ಬೆಳೆದಿದ್ದೀನಿ. ಮಾವು ಇರ್ಬೋದು, ಬಾಳೆಯಿಂದ ಹಿಡಿದು ಆಮೇಲೆ ಹುಣಸೆ ಹಣ್ಣು ಸಹಿತ ನನ್ನ ಹತ್ರ ಇದೆ. ವೆರೈಟೀಸ್ ಹುಣಸೆ ಮರಗಳಿದ್ದಾವೆ, ಸಪೋಟ ಇದೆ, ಆಮೇಲೆ ಮಾವಿದೆ. ವೆರೈಟೀಸು ಇದು ಅಂತಂದರೆ ಜಂಬು ನೇರಳೆಯಿಂದ ಹಿಡಿದು ಹಲ್ಸವರೆಗೂ ಇದೆ ನನ್ನ ಹತ್ರ. ಇಂಥ ಹಣ್ಣು ಇಲ್ಲ ಅನ್ನೋದೇ ಇಲ್ಲ. ಗುಡ್ ಈವ್ನಿಂಗ್ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆಲ್ರಿಗೂ ನಾನಿವತ್ತು ಶಿವಮೊಗ್ಗ ಪ್ರವಾಸದಲ್ಲಿ ಇದ್ದೀನಿ. ಶಿವಮೊಗ್ಗ ಪ್ರವಾಸ ಅಂತ ಹೇಳಿದ್ರೆ ಇಲ್ಲಿ ಪ್ರಗತಿಪರ ರೈತರು, ಸಮಗ್ರ ಕೃಷಿ ಮಾಡಿದಂಥ ರೈತರು ಸಾಕಷ್ಟು ಜನ ಇದ್ದಾರೆ. ನಮ್ಮ ಶಿವಮೊಗ್ಗ ಪ್ರವಾಸ ಇತಿಹಾಸದ ಜೊತೆಗೆ ನಮ್ಮ ರೈತರನ್ನು ಪರಿಚಯ ಮಾಡ್ಕೊಂಡಿಲ್ಲರೆ ಕಂಪ್ಲೀಟೇ ಆಗಲ್ಲ. ಹಾಗಾಗಿ ನಾನಿವತ್ತು ಶಿವಮೊಗ್ಗದಲ್ಲಿರುವಂತಹ ಮಹೇಶ್ ಹೆಗ್ಡೆ ಅವರ ತೋಟಕ್ಕೆ ಬಂದಿದ್ದೀನಿ. ಮಹೇಶ್ ಹೆಗ್ಡೆ ಅವರು ಉಪನ್ಯಾಸಕರಾಗಿದ್ದರು. ಅದನ್ನೆಲ್ಲ ಬಿಟ್ಟು ಇವಾಗ ಬಂದು ತೋಟ ಮಾಡಿಕೊಂಡು ಆರಾಮಾಗಿ ಕಂಪ್ಲೀಟಾಗಿ ಹಾಯಾಗಿದ್ದಾರೆ. ಅವರ ಬದುಕಿಗಿದೆ, ಯಾವ ರೀತಿ ಇಲ್ಲಿ ಬೆಳೆಗಳನ್ನ ಬೆಳೆದಿದ್ದಾರೆ, ಯಾವ ರೀತಿ ತೋಟ ಮಾಡಿದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲೇ ಹೇಳ್ತಾ ಹೋಗ್ತೀನಿ. ಕನ್ನಡಿಗರೇ, ಇವರೇ ಮಹೇಶ್ ಹೆಗ್ಡೆ. ನಿಮಗೆ ಗೊತ್ತಾ, ಇವರು ರಾಜಧಾನಿಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾರೆ. ಅದೆಲ್ಲ ಬಿಟ್ಟು ಹಳ್ಳಿಗೆ ಬಂದು ಹಳ್ಳಿಲೇ ಸಾಧಿಸ್ಬೇಕು ಅಂತ ಬಂದಿದ್ದಾರೆ. ನಾನು ಇಟ್ಕೊಂಡಿದ್ದೇವಲ್ಲ, ಇದೇ ಅವ್ರ ತೋಟ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಇವರ ಡ್ರೀಮ್ ಹೌಸ್ ಅಲ್ವಾ ಸರ್? ಹೇಗಿದೆ ಸರ್ ಲೈಫ್ ಇವಾಗ? ಆರಾಮಿದೆ. ಬೆಂಗಳೂರು ಲೈಫ್ ಚೆನ್ನಾಗಿತ್ತಾ, ಇಲ್ಲೇ ಲೈಫ್ ಚೆನ್ನಾಗಿದ್ಯಾ? ಹಗಲು ರಾತ್ರಿ ಇರೋ ವ್ಯತ್ಯಾಸ, ಇದು ಆರಾಮಾಗಿದೆ. ಓಕೆ, ಅದೊಂದು ರೀತಿ ರಾತ್ರಿ, ಇದು ಹಗಲು. ಹಾಗಾಗಿ ಎಷ್ಟು ಎಕರೆ ಜಮೀನಿದೆ ಇಲ್ಲಿ? 15 ಎಕರೆ ಇದೆ ಜಮೀನು. ಹೇಗೆ ಸರ್ ನಿಮ್ಮಲ್ಲಿ ಈ ರೀತಿಯಾಗಿ ಪರಿವರ್ತನೆ ಆಗಿದ್ದು? ಯಾಕೆಂತ ಹೇಳಿದ್ರೆ ಸಿಟಿಗೆ ಹೋದವ್ರು ಯಾವತ್ತೂ ಮರಳಿ ಊರಿಗೆ ಬರಲ್ಲ. ಫಸ್ಟ್ ಆಫ್ ಆಲ್ ಇವಾಗಿನ ಜನ್ರೇಷನ್ನು. ನಾನು MA ಮಾಡಿಕೊಂಡು ಮೈಸೂರಲ್ಲಿ
ನಾನು ಒಂದೂವರೆ ವರ್ಷ ಕೆಲಸ ಮಾಡಿದೆ ನಾನು ಉಪನ್ಯಾಸಕನಾಗಿ ಬೆಂಗಳೂರಲ್ಲಿ. ಆಮೇಲೆ ಸ್ವಂತ ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು ಅಂತ ಆಮೇಲೆ ನಾನು ವರಾಯಿ ಮುಳುಗಡೆಯವರು ಹಿನ್ನೀರಲ್ಲಿ ಹಿನ್ನೀರಲ್ಲಿ ನಮ್ಮದು ಜಮೀನು ಮುಳುಗಡೆ ಆಗುತ್ತೆ. ಎಲ್ಲಿ ಅವರು ಅದು ಮೂಲತಃ? ಹೊಸನಗರ ತಾಲೂಕು ಯಡೂರು ಅಂತ. ಅಂದ್ರೆ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಹಾಂ, ಶಿವಮೊಗ್ಗ ಜಿಲ್ಲೆಯವರೇ. ಬಟ್ ನಮ್ಮ ತಂದೆ ಇಲ್ಲಿ ಕಾನೆಹಳ್ಳ ಅಂತ ಹೊಸಳ್ಳಿ ಅಂಚೆ ಶಿವಮೊಗ್ಗಕ್ಕೆ ನಿಯರು ಹೊಂದ್ಕೊಂಡಿರೋಂಥ ಜಾಗಕ್ಕೆ 15 ಎಕರೆ ಖಾಲಿ ಜಾಗ ನನಗೆ ಕೊಡಿಸ್ತಾರೆ 1990ರಲ್ಲಿ, ಸುಮಾರು 33 ವರ್ಷದ ಹಿಂದೆ. ನಾನು ಫಸ್ಟ್ ಬಂದಾಗ ಈ ಜಾಗ ಖಾಲಿಯಾಗಿತ್ತು. ಬಟ್ ಸುತ್ತಮುತ್ತ ಕಬ್ಬು ಮತ್ತು ಭತ್ತ ಬೆಳೀತಾ ಇದ್ರು. ಅಡಿಕೆ ಅಲ್ಲೊಂದು ಇಲ್ಲೊಂದು ಕಾಣಿಸ್ತಿತ್ತು ಬಿಟ್ಟರೆ ಅಡಿಕೆ ತೋಟಗಳು. ಈಗ ನೀವು ನೋಡ್ತಿದ್ದೀರಿ ಕಬ್ಬು ಭತ್ತದ ಜಾಗದಲ್ಲಿ ಬರೀ ಅಡಿಕೆ ಮಾತ್ರ ಬೆಳೀತಿದ್ದಾರೆ. ನಾನು ಮೂಲತಃ ಕೃಷಿಕನಾಗಿದ್ದರಿಂದ ನಾನು ಭತ್ತ ಮತ್ತು ಕಬ್ಬನ್ನು ನ್ಯಾಚುರಲ್ ಆಗಿ ಇಲ್ಲಿ ಬೆಳೆದೆ. ಬಟ್ ಕಬ್ಬು 16 ತಿಂಗಳಾದರೂ ತಗೊಂಡು ಹೋಗ್ತಿರಲಿಲ್ಲ ಫ್ಯಾಕ್ಟ್ರಿಯವರು, ತುಂಗಭದ್ರಾ ಶುಗರ್ ಕಾರ್ಖಾನೆಯವರು. ಅದೇ ರೀತಿ ಭತ್ತ ನಾನು ಬೆಳೆದೆ. ಭತ್ತ ಬೆಳೆದಾಗ ನನಗೆ ಅದು ಸಿಕ್ಕಾಪಟ್ಟೆ ಲಾಸ್ ಆಯಿತು, ನಷ್ಟ ಅನುಭವಿಸಿದೆ ಅದರಿಂದ. ನಾನು ನನ್ನ ತಂದೆಗೆ ಅಡಿಕೆ ಬಿಟ್ಟರೆ ಬೇರೆ ಯಾವ ಕ್ರಾಪ್ಗಳು ಬೆಳೆದು ಗೊತ್ತಿರಲಿಲ್ಲ. ಸಹಜವಾಗಿ ಅಡಿಕೆಗೆ ಚೆನ್ನಾಗಿ ರೇಟು ಇತ್ತು. ಆಮೇಲೆ ಈಗೇನ ರೈತರು ಚೆನ್ನಾಗಿ ಸ್ವಲ್ಪ ಉಸಿರಾಡ್ತಿದ್ದಾರೆ ಅಂದರೆ ಅಡಿಕೆ ಒಂದೇ ಮೂಲ ಬೆಳೆ. ಹಾಗಾಗಿ ನಾನು ಮೂಲತಃ ಅಡಿಕೆ ಬೆಳೆಗೆ ಮತ್ತು ಮುಖ್ಯ ಬೆಳೆಯಾಗಿ ನಾನು ಆಯ್ಕೆ ಮಾಡಿಕೊಂಡೆ. ಏಕ ಬೆಳೆ ಮಾತ್ರ, ಸ್ವಲ್ಪ ಅಲ್ಲೊಂದು ಇಲ್ಲೊಂದು ತೆಂಗು ಹಾಕ್ಕೊಂಡಿದ್ದೆ. 15 ವರ್ಷ ಆದ ಮೇಲೆ ನನ್ನ ಅಡಿಕೆ ಸಂಪೂರ್ಣ ಸುಂಡೆ ರೋಗ ಅಥವಾ ಅದಕ್ಕೇನಂತಾರೆ ಅಂದರೆ ಹಿಡಿ ಮುಂಡಿಗೆ ರೋಗ ಅಂತ ಕಂಪ್ಲೀಟ್ ಸರ್ವನಾಶ ಆಯಿತು. ನನ್ನ ಬದುಕು ಅಲ್ಲೋಲ ಕಲ್ಲೋಲ ಆಯಿತು. ಹಿಂಗಾಯಿತು. ನಾನು ಆದರೆ ಎದೆಗುಂದೆ ಮತ್ತು ಎಲ್ಲಿ ಕಳ್ಕೊಂಡಿದ್ನೋ ಅಲ್ಲೇ ಹುಡುಕಬೇಕು ಅಂತ ಮತ್ತೆ ವಾಪಸ್ ಸಮಗ್ರ ಕೃಷಿಗೆ ಹೋದೆ. ಅಡಿಕೆ ಮೂಲ ಬೆಳೆಯಾಗಿ ಇಟ್ಕೊಂಡು ಬೇರೆ ಬೇರೆ ಬೆಳೆಗಳನ್ನು ಬೆಳ್ಕೊಂಡೆ. ಇವತ್ತು ನನ್ನ ತೋಟದಲ್ಲಿ ನೀವು ನೋಡಿರ್ಬೋದು, ಪ್ರತಿಯೊಂದು ಸಾಂಬಾರು ಪದಾರ್ಥಗಳಿಂದ ಹಿಡಿದು ಪ್ರತಿಯೊಂದನ್ನು ಅಡಿಕೆ, ತೆಂಗು, ಕೋಕೋ, ಕಾಳುಮೆಣಸು, ಕಾಫಿ, ಏಲಕ್ಕಿ, ಲವಂಗ, ಚಕ್ಕೆ, ಕರಿಮೆಣಸು ಮತ್ತು ವೆನಿಲಾ ಬೆಳೆದಿದ್ದೆ ನಾನು. ವೆನಿಲಾದಲ್ಲೂ ಲಾಸ್ ಆಯಿತು, ಭತ್ತದಲ್ಲೂ ಲಾಸ್ ಆಯಿತು, ಕಬ್ಬಲ್ಲಿ ಲಾಸ್ ಆಯಿತು. ಒಂದು 15 ಇಯರ್ಸಲ್ಲಿ ಮತ್ತು ಅಡಿಕೆನೂ ಫುಲ್ಲು ಆಯಿತು. ಆಮೇಲೆ ಮತ್ತೆ ವಾಪಸ್ ಎಲ್ಲ ಬೆಳೆಗಳನ್ನು ಬೆಳ್ಕೊಂಡು ಇವತ್ತು ಸಮೃದ್ಧಿ ಜೀವನ ನಡೆಸ್ತಿದ್ದೀನಿ. ನಾನು ಒಂಥರ ಸಂಕ್ರಾಂತಿ ಹಬ್ಬ ಇದ್ದಂಗೆ ನನಗೆ ಬೇವು ಬೆಲ್ಲ ಎರಡನ್ನೂ ನೋಡಿದ್ದೀನಿ. ನಾನು ಎಲ್ಲ ವೆರೈಟೀಸ್ ಹಣ್ಣುಗಳನ್ನು ಬೆಳೆದಿದ್ದೀನಿ. ಮಾವು ಇರ್ಬೋದು, ಬಾಳೆಯಿಂದ ಹಿಡಿದು ಆಮೇಲೆ ಹುಣಸೆ ಹಣ್ಣು ಸಹಿತ ನನ್ನ ಹತ್ರ ಇದೆ. ವೆರೈಟೀಸ್ ಹುಣಸೆ ಮರಗಳಿದ್ದಾವೆ, ಸಪೋಟ ಇದೆ, ಆಮೇಲೆ ಮಾವಿದೆ. ವೆರೈಟೀಸು ಇದು ಅಂತಂದರೆ ಜಂಬು ನೇರಳೆಯಿಂದ ಹಿಡಿದು ಹಲಸವರೆಗೂ ಇದೆ ನನ್ನ ಹತ್ರ. ಇಂಥ ಹಣ್ಣು ಇಲ್ಲ ಅನ್ನೋದೇ ಇಲ್ಲ. ಬಿದಿರು ನನಗೆ ಕಮರ್ಷಿಯಲ್ ಆಗಿ ನಾನು ಬಿದಿರು ಬೆಳ್ಕೊಂಡಿದ್ದೀನಿ. ಶಿವಮೊಗ್ಗ ಜನತೆಯರ ಬದುಕಲ್ಲಿ ಆಲ್ಮೋಸ್ಟ್ ಆಲ್ ಜನ ಕೃಷಿಯನ್ನು ಅವಲಂಬಿಸಿ ಜೀವನ ಮಾಡ್ತಾ ಇದ್ದಾರೆ. ಇಲ್ಲಿ ಇಡುವಂತಹ ಮಲೆನಾಡು ಭಾಗದಲ್ಲಿ ಬೆಳೆಯುವಂಥ ಬೆಳೆಗಳು ಯಾವ ರೀತಿ ಇದೆ, ಇಲ್ಲಿ ಯಾವ ರೀತಿಯಾಗಿ ಪದ್ಧತಿನ ಅಳವಡಿಸ್ಕೊಂಡಿದ್ದಾರೆ, ಯಾವ ರೀತಿ ಬೇಸಾಯ ಪದ್ಧತಿನ ಇವರ ಭೂಮಿಯಲ್ಲಿ ಅಳವಡಿಸ್ಕೊಂಡಿದ್ದಾರೆ, ಮತ್ತು ತೋಟ ಅಂತ ಬಂದಾಗ, ಜಮೀನು ಅಂತ ಬಂದಾಗ ಎಷ್ಟು ಲಾಭ ಇರುತ್ತೆ, ನಷ್ಟ ಇರುತ್ತೆ, ಅದೆಲ್ಲವನ್ನು ಮೆಟ್ಟಿ ಯಾವ ರೀತಿ ಬದುಕನ್ನು ಕಟ್ಕೊಂಡಿದ್ದಾರೆ ನಮ್ಮ ರೈತರು ಅಂತ ಹೇಳಿ ತೋರಿಸೋಂಥ ಪ್ರಯತ್ನನ ನಮ್ಮ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದಿಲ್ಲ ನೋಡಿ. ಮತ್ತೊಂದು ವಿಷಯ ಗೊತ್ತಾ, ಮಹೇಶ್ ಹೆಗ್ಡೆ ಅವರು ಇವಾಗ ಕೃಷಿಲಿ ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ವೆಹಿಕಲ್ ತೊಗೊಂಡೋಗ್ಬೇಕು, ಟ್ರ್ಯಾಕ್ಟರ್, ಲಾರಿ, ಏನಾದರೂ ಅವ್ರು ಬೆಳೆದಂಥ ಬೆಳೆಗಳನ್ನ ತುಂಬ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟಪಡ್ತಾರೆ. ಆಳುಗಳನ್ನ ಕರ್ಕೊಬಂದು ಒಂದು ಪ್ರದೇಶದಿಂದ ಎತ್ಕೊಬಂದು ಮತ್ತೊಂದು ಪ್ರದೇಶಕ್ಕೆ ರೋಡ್ ಎಲ್ಲಿದೆ ಅಲ್ಲ ಹೋಗ್ತಾರೆ. ಇವ್ರು ಆ ರೀತಿ ಮಾಡ್ಕೊಂಡಿಲ್ಲ. ಪಕ್ಕ ಪ್ಲ್ಯಾಂಡ್ ಆಗಿ ಯಾವುದೇ ರೀತಿ ತೋಟಗಾರಿಕೆ ಇಲಾಖೆಯಲ್ಲಿ ಆಗಿರ್ಬೋದು, ಬೇರೆ ಬೇರೆ ರೀತಿಯಾಗಿ ಟ್ರೈನಿಂಗ್ ತೊಗೊಳ್ದಲ್ಲ ಇವ್ರಿಗೆ ಏನು ತಿಳಿಯುತ್ತೆ ಆ ರೀತಿಯಾಗಿ ಇವರ ಓನ್ ಮಾದರಿಯಲ್ಲಿ ಮಾಡಿದರೆ ಒಂದು ರೀತಿಯಾಗಿ ಇದೊಂಥರ ಡಿಫ್ರೆಂಟ್ ಕೃಷಿ ಚಟುವಟಿಕೆ ಅಂತ ಹೇಳ್ಬೋದು. ಇವ್ರ ಥಾಟ್ ಏನಿದೆ ಅದನ್ನೆಲ್ಲ ಕೂಡ ಕಂಪ್ಲೀಟಾಗಿ ಇಂಡಿಪೆಂಡೆಂಟಾಗಿ ಇನ್ಕ್ಲೂಡ್ ಮಾಡಿದ್ದಾರೆ. ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ, ಮಹೇಶ್ ಹೆಗ್ಡೆ ಅವರ 15 ಎಕರೆ ತೋಟದಲ್ಲಿ ಒಂದು ಬೋರ್ವೆಲ್ ಇಲ್ಲ. ಯಾವ ರೀತಿ ಹಾಗಾದರೆ ನೀರಾವರಿ ವ್ಯವಸ್ಥೆಯಲ್ಲಿ ಅಳವಡಿಸ್ಕೊಂಡಿದ್ರೆ? ಈ ರೀತಿಯಾಗಿ ಸಮಗ್ರ ಕೃಷಿಯ ಮಾಹಿತಿನ ಇವತ್ತು ಹೇಳ್ತಾ ಹೋಗ್ತೀನಿ. ಮಹೇಶ್ ಹೆಗ್ಡೆ ಅವರ 15 ಎಕರೆ ಫಾರ್ಮ್ ಟೂರ್ ಸರಣಿ ಕಾರ್ಯಕ್ರಮದಲ್ಲಿ ಬರುತ್ತೆ. ಇವತ್ತಿಂದ ಮೊದಲನೇ ಎಪಿಸೋಡ್. ಬನ್ನಿ ಸರ್, ನಿಮ್ಮ ತೋಟನ ತೋರಿಸಿ. ಒಂದು ರೀತಿಯಾಗಿ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಮಹೇಶ್ ಹೆಗ್ಡೆ ಅವರ ಬದುಕು ಹಾಗೂ ತೋಟದ ಟೂರ್ ಮಾಡ್ತಾ ಇದ್ವಿ. ಬನ್ನಿ. ಹೌದು, 50 ಇಯರ್ಸ್ ಹೋರಾಟದ ಫಲ ಇದು. 50 ವರ್ಷದ ಹೋರಾಟದ ಫಲ. ಒಂದು ಜನರೇಷನ್ನೇ ಆಯ್ತಲ್ಲ ಸರ್ 50 ವರ್ಷ ಅಂತ ಹೇಳಿದ್ರೆ. 2 ಜನರೇಷನ್ ಬರುತ್ತೆ. ಹೌದು. ಹೊಸನಗರ ತಾಲೂಕು ಯಡೂರು ಅಂತ, ಅದು ವರಾಯಿ ಹಿನ್ನೀರಲ್ಲಿ ನಮ್ಮದು ಮುಳುಗಡೆ ಆಗುತ್ತೆ. ಇಟ್ಸ್ ಆನ್ಸಿಸ್ಟರ್ ಪ್ರಾಪರ್ಟಿ. ಒಂದು 70% ಹೋಯ್ತಲ್ಲಿ, 30% ಉಳಿದಿದೆ. ಬಟ್ ನಮ್ಮ ತಂದೆ ಅರ್ಥ ಆಗುತ್ತೆ ಸರ್. ಮುಳುಗಡೆ ಅಂತ ಪ್ರದೇಶದಲ್ಲಿ ಎಮೋಷನ್ ಇರುತ್ತೆ, ಬಾಂಡಿಂಗ್ ಇರುತ್ತೆ. ಬನ್ನಿ ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ಇದೆ ಅದ್ರ ಜೊತೆಗೆ ಕೋಕೋ
ಕೋಕೋನ ನಾನು ಕಾಫಿ ಅನ್ಕೋಬಿಟ್ಟೆ ಸರ್. ಕೋಕೋ ಕೋಕೋ ಕೋಕೋನ ಎಷ್ಟು ಹಾಕಿದ್ದೀರಾ? ಕೋಕೋ ಇದ ಕೋಕೋ ತುಂಬಾ ಅಂತರ ಬೆಳೆ ಆಗಿ ಎಲ್ಲದೂ ಉಂಟು ನನ್ನ ಹತ್ರ. ಒಂದು ಗಿಡಕ್ಕೆ ಮತ್ತೊಂದು ಗಿಡಕ್ಕೆ ಎಷ್ಟು ಅಂತರ ಇರಬೇಕು? ನಾನು ವೈಜ್ಞಾನಿಕವಾಗಿ ಅದನ್ನೂ ಮಾಡಿಲ್ಲ. ನನಗೆ ಯಾರೇ ಗಾಡ್ ಫಾದರ್ ಆಗಲಿ ಇದ್ರ ಒಂಥರ ಅದೇನೋ ಹೇಳ್ತಾರಲ್ಲ ನಿಮಗೆ, ದಾರಿದೀಪವಾಗಿ ನಂಗೆ ಯಾರೂ ಇಲ್ಲ. ನನ್ನ ತಂದೆನೇ ಗುರು, ಅವರೇ ನನಗೆ ಗಾಡ್ ಫಾದರ್. ನೀವು ಅಲ್ಲಿಂದ ಬಂದ್ರಲ್ಲ ಸರ್, ಅವಾಗ ಆ ಮುಳುಗಡೆ ಎಲ್ಲ ಆದ್ಮೇಲೆ ನಿಮ್ಮ ತಂದೆ ಜೊತೆನೇ ಇಲ್ಲಿ ಸೆಟ್ಲ್ ಆದ್ರ? ಇಲ್ಲ ನಮ್ಮ ತಂದೆ ಅಲ್ಲೇ ಇದ್ರು. ಯಾವಾಗ ಇಲ್ಲಿ ಬಂದಿದ್ದು ನೀವು? 1990 ಅವಾಗ ನಿಮಗೆ ಎಷ್ಟು ವರ್ಷ? 26. ಇನ್ನು ಮದ್ವೆ? ಇದು ಕೋಕೋ ಇದು. ಓಕೆ. ನೀವು ಹೇಳ್ತಾ ಇದ್ರಿ ಯಾವುದೇ ಕೇಳ್ಬೋದಾ? ಕೇಳಿ. ಅಯ್ಯ, ಇದು ಹಣ್ಣಾಗಿದ್ಯಾ? ಹಣ್ಣದು. ಇದೇನಕ್ಕೆ ಯೂಸ್ ಮಾಡ್ತಾರೆ ಹೇಳಿ? ಇದು ಕ್ಯಾಡ್ಬರಿ ಚಾಕ್ಲೇಟ್ಗಳಿಗೆ ಹೋಗುತ್ತೆ, ಯೂಸ್ ಆಗುತ್ತೆ. ಓಹೋ, ಇದು ಕಲರ್ ಎಲ್ಲ ಚಾಕ್ಲೇಟ್ ಬೇರೆ ತರ ಬರುತ್ತೆ. ಅಲ್ಲ ಒಳಗಡೆ ಈಗ ಮೇಡಮ್ ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಇಷ್ಟು ಈಸಿ ನಾವು ಹೊಡಿಬೋದಾ? ಇಷ್ಟನೇ. ಇದು ಓಕೆ. ಇದು ಬೀಜ ಇದನ್ನ ಬೀಜನ ತಗೊಂಡು ಹೋಗಿ ನಾವು ಇದನ್ನ ಬಿಡಿಸಿ ಕೈಯಲ್ಲಿ ಅದನ್ನ ಉಬ್ಬೆ ಹಾಕ್ತೀವಿ. ಅದೊಂಥರ ಈ ಅನ್ನ ಮಾಡಿದ ಮೆಥಡಲ್ಲಿ ಅದು ಸ್ವಲ್ಪ ಕೇಸರಿ ಕಲರ್ ಅಂದರೆ ಈ ಬ್ರೌನ್ ಕಲರ್ ಬರಬೇಕು, ಬ್ರೌನಿಶು. ನಾವು ಅದನ್ನ ತಗೊಂಡೋಗಿ ಇದನ್ನೆಲ್ಲ ಬಿಡಿಸಿ ಕೈಯಲ್ಲಿ ಒಂದು ಹಿಂಗೆ ಏನೋ ಅದಕ್ಕೇನಂತೀರಿ ಅಂದರೆ ಹರಡ್ತೀರಾ? ಅಲ್ಲ ಹರಡಲ್ಲ, ಹಿಂಗೆ ಎತ್ತರಕ್ಕೆ ಗುಡ್ಡೆ ಹಾಕ್ತೀವಿ. ಅದಕ್ಕೆ ಅದರ ಮೇಲ್ಗಡೆ ನಾವು ಗೋಣಿ ಚೀಲಗಳನ್ನು ಮುಚ್ತೀವಿ. ಗೋಣಿ ಚೀಲ ಮುಚ್ಚಿ ಮತ್ತೆ ಮೇಲ್ಗಡೆ ಪ್ಲಾಸ್ಟಿಕ್ ಚೀಲ, ತಪ್ಪಿದ್ರೆ ಬಾಳೆ ಎಲೆ ಅದನ್ನ ಮುಚ್ಚಿ ಅದನ್ನ ಫರ್ಮೆಂಟೇಷನ್ ಆಗಿ ಬ್ರೌನಿಶ್ ಕಲರಿಗೆ ಬರುತ್ತೆ. ಅದು 6 ದಿನ 5 ದಿನ ವೆದರ್ ಮೇಲೆ ಡಿಪೆಂಡ್. ಆಮೇಲೆ ಭೂಮಿಯಿಂದ 1.5 ಅಡಿ ಹೈಟಲ್ಲಿ ನಾವು ಅಡಿಕೆ ದಬ್ಬೆಗಳನ್ನು ಅಥವಾ ಟ್ರೇಗಳನ್ನು ಹಾಕಿ ಅದನ್ನು ಹಾಕಬೇಕು. ಆ ಜ್ಯೂಸ್ ಪೂರ್ತಿ ಇಳಿದೋಗ್ಬೇಕು. ಆ ಜ್ಯೂಸ್ ಇಳಿದಾಗ ಅದು ಇದು ನಮ್ಗೆ ಇದನ್ನು ತಗೊಂಡೋಗಿ ಹರಡಿದ್ರೆ ಅಥವಾ ಬಿಸಿಲಿಗೆ ಒಣಗಿಸಿ 5, 6, 4 ಅಂದರೆ ಸೂರ್ಯನ ಬೆಳಕು ಯಾವ ಟೈಪ್ ಇರುತ್ತೆ ಶಾಖ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ನಾವು ಆಮೇಲೆ ಮಾರ್ಕೆಟಿಗೆ ತಗೊಂಡೋಗ್ತೀವಿ. ಈಗ ಎಟ್ ಪ್ರೆಸೆಂಟ್ ಇವತ್ತು ಕೋಕೋಗೆ 215 ರೂಪಾಯಿ ಇದೆ ಕೆಜಿ. ನಾನು ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಈ ಮನೆಗಿನೇ ಮಾಡುವಾಗ ನನಗೆ ಸಿಕ್ಕಾಪಟ್ಟೆ ಕೋಕೋದಲ್ಲಿ ಇನ್ಕಮ್ ಬರ್ತಿತ್ತು. ನಾನು ಕೆಲವೊಂದು ನಾನೇನು ಮಾಡಿದ್ದೀನಿ ಅಂದರೆ, ನನಗೆ ಯಾವುದು ಸೂಟ್ ಅಂದರೆ ನನಗೆ ಯಾವುದೀಗ ಅವಶ್ಯಕತೆ ಉಂಟು, ರೇಟ್ ಉಂಟು, ಅದನ್ನು ಮಾತ್ರ ನಾನು ಡೆವಲಪ್ ಮಾಡ್ಕೊಳ್ಳೋದು. ನನ್ನ ಹತ್ರ ಎಲ್ಲದೂ ಇರುತ್ತೆ ಎಲ್ಲ ಟೈಮಲ್ಲೂ. ಈಗ ಯಾವುದಕ್ಕೆ ರೇಟ್ ಬಿದ್ದೋದಾಗ ನಾನು ಅದನ್ನು ಸ್ವಲ್ಪ ಜೀವ ಮಾತ್ರ ಇಟ್ಕೊಂಡಿರ್ತೀನಿ ಅದರದ್ದು. ಅದೇನೋ ರೇಟ್ ಆಯಿತು ಅಂದರೆ ಈಗ ಕೋಕೋ ಈಗ ನಾಡದಿಂದನೇ ರೆಡಿ ಆಗುತ್ತೆ ನನಗೆ ಕೋಕೋ. ಇದು ಬಿಡಿಸಿ ಎಷ್ಟು ದಿನ ಪ್ರೋಸೆಸ್ ಒಣಗೋದಕ್ಕೆ? ಎಲ್ಲ ಮಾರ್ಕೆಟಿಗೆ ಹೋಗಲಿಕ್ಕೆ ಒಂದು 8 ರಿಂದ 10 ದಿನ ಬೇಕು. ಇದು ಎಲ್ಲ ಈ 15 ಎಕರೆಯನ್ನು ಮಿಕ್ಸಲ್ಲಿ ಹಾಕಿದ್ದೀರಾ? ಎಲ್ಲ ಮಿಕ್ಸ್ ಮಾಡಿ. ಎಷ್ಟು ಗಿಡ ಇದೆ ಸರ್ ಇವಾಗ ಕೋಕೋ ಪ್ಲಾಂಟ್? 15 ಎಕರೆನಲ್ಲಿ ನಾನು ಒಂಥರ ಅದು ಅನ್ಸೈಂಟಿಫಿಕ್ ಆಗಿ ಅವೈಜ್ಞಾನಿಕವಾಗಿ ನಾನು ಮಾಡಿರೋದು. ಯಾವುದೂ ನಾನು ಸೈಂಟಿಫಿಕ್ ಆಗಿ ಮಾಡಿಲ್ಲ. ಸೈಂಟಿಫಿಕ್ ಆಗಿ ಮಾಡಿದಾಗ ನನಗೆ ಅಡಿಕೆ ಪೂರ್ತಿ ಹೋಯಿತು. 9x9 ನಾನು ಮಾಡಿದ್ದೆ. ಎಕರೆಗೆ 542 ಗಿಡ. 542 ಗಿಡನೂ ಸತ್ತೋಯ್ತು. ಆಮೇಲೆ ಏನು ಮಾಡ್ಕೊಂಡೆ ಅಂದರೆ ನೋಡಿ, ಈಗ ನನಗೆ ಹೆಂಗೆ ಮನಸ್ಸಿಗೆ ಬಂದಿದೆ, ನಾನು ಅದನ್ನು ಕಷ್ಟ ಸುಖ ಅನುಭವಿಸೋದು ನಾನು. ಈಗ ಯಾರೋ ಸೈಂಟಿಸ್ಟ್ ಬಂದು ಲಾಸ್ ಆಯಿತು. ಅದಾದ್ರ ಮೇಲೆ ನಾನು ಈ ಅಂತರ ಬೆಳೆಗಳಿಗೆ ಹೋಗಿರೋದು. ಮೊದಲು ಕಬ್ಬಲ್ಲಿ ನನಗೆ ಲಾಸ್ ಆಯಿತು, ಭತ್ತ ಬೆಳೆದೆ, ಭತ್ತದಲ್ಲಿ ಲಾಸ್ ಆಯಿತು 15 ಎಕರೆನಲ್ಲೂ. ಆಮೇಲೆ ಅದೇ ತುಂಡೆ ರೋಗ, ಅದರೊಳಗಡೆ ನನಗೆ ಲಾಸ್ ಆಯಿತು. ಆಮೇಲೆ ವೆನಿಲಾದಲ್ಲಿ ಸಿಕ್ಕಾಪಟ್ಟೆ ನಂಗೆ ಲಾಸ್ ಆಯಿತು. ನನ್ನ ಹತ್ರ ನೀವು ಕ್ಲಿಪ್ಪಿಂಗ್ಸ್ ಇದ್ದಾವೆ, ತೋರಿಸ್ತೀನಿ. ನಾನು ವೆನಿಲಾ ಬೆಳೆದಿದ್ದೆ ಅಂದರೆ ಪ್ರತಿಯೊಂದು ಅಡಿಕೆ ಮರದಲ್ಲೂ ನನ್ನ ಹತ್ರ ವೆನಿಲಾ ಇತ್ತು. ಬಳ್ಳಿ ಕೇಳಿದಾಗ ನಾನು ಕೊಡಲಿಲ್ಲ. 80 ರಿಂದ 120 ರೂಪಾಯಿಗೆ ಒಂದು ಬಳ್ಳಿ ಕೇಳಿದ್ರು, ನಾನು ಕೊಡಲಿಲ್ಲ. ಬಟ್ ಕಾಯಿಗೆ ಒಂದು ಕಾಯಿ ಅಂದರೆ ಅದಕ್ಕೆ ಒಂದು ಬೀನ್ಸಿಗೆ 100 ರೂಪಾಯಿ ಇತ್ತು. ನಾನೇನು ಮಾಡಿದೆ, ಒಂದು ಮೀಟ್ರ್ ಬಳ್ಳಿಗೆ 80 ರೂಪಾಯಿ. 10 ಕಾಯಿ ಬಿಡಿಸಿದ್ರೆ 1000 ರೂಪಾಯಿ ಸಿಗುತ್ತಲ್ಲ ಅಂತ ಹೋದೆ. ಲಾಸ್ಟಿಗೆ ಅದು ಸಿಗಲಿಲ್ಲ. ತುಂಬ ಲಾಸ್. ಒಂದು 12 ಟನ್ ನಾನು ಬೆಳೆದಿದ್ದೆ. 12 ಟನ್ನು ತಗೊಳೋರೇ ಇರಲಿಲ್ಲ. ಅದನ್ನು ಅದು ಹಾಕಿದ ದುಡ್ಡಿಗೂ ನಾನು ಬೆಳೆದ ಶ್ರಮಕ್ಕೂ ಸರಿಯಾಯ್ತು ಕಡೆಗೆ. ಯಾರೋ ಒಬ್ರು ಬಂದು ಪುಣ್ಯಾತ್ಮ ತಗೊಂಡು ಹೋದ್ರು, ಅದು ಕ್ರೆಡಿಟ್. ಓಕೆ, ಅದಾದ ನಂತರ ಈ ರೀತಿಯಾಗಿ ಅಂತರ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಆಗಿದ್ದು. ಹಾಗಾದ್ರೆ ನಾವು ಇದನ್ನೇ ಚಾಕ್ಲೇಟ್, ಕ್ಯಾಡ್ಬರೀಸ್ ಎಲ್ಲ ಸೇವನೆ ಮಾಡೋದು. ಗಾನಾದಿಂದ ನಂಬರ್ 1 ಬರುತ್ತೆ ಇದು ಅಂತಂದರೆ ಚಾಕ್ಲೇಟಿಗೆ ಕೋಕೋ ಬರುತ್ತೆ. ಅದು ಬಿಟ್ಟರೆ ಇಂಡಿಯಾ 3rd ಅಥವಾ 2nd ಪ್ಲೇಸಲ್ಲೂ ಇದೆ ಅಟ್ ಪ್ರೆಸೆಂಟ್. ಓಕೆ, ಹಂಗಾರೆ ಇದು ಸೀಸನ್ ಇವಾಗ್ಲಾ? 365 ದಿನನೂ ಬರುತ್ತೆ ಕೋಕೋ. ಇಂಥ ಸೀಸನ್ ರೇಟ್ ಇದ್ದಾಗ ಮಾತ್ರ ನಾವು ಅದನ್ನ ಚೆನ್ನಾಗಿ ಮಾಡ್ಕೊಳ್ಳೋದು, ರೇಟ್ ಇಲ್ದಿದ್ದಾಗ ಕೈ ಬಿಡ್ತೀವಿ. ಅದು ಹಣ್ಣಾಗ್ಬೇಕಲ್ಲ ಆ ರೀತಿ, ಅದೇ ಯಾವಾಗ ಸೀಸನ್ ಅಲ್ಲಿ ಬರುತ್ತೆ? ಅದು ವರ್ಷದಲ್ಲಿ 3 ರಿಂದ 4 ಸರಿ ಬರುತ್ತೆ. 3 ಅಂತೂ ಬಂದೇ ಬರುತ್ತೆ. ಹಂಗಾರೆ ಕೋಕೋ ಹಾಕಿದ್ರೆ ರೈತರಿಗೆ ಅಧಿಕ ಲಾಭ ಬರ್ತಲೇ ಇರುತ್ತೆ? ಅಲ್ಲಲ್ಲ, ಒಂದು ಟೈಪ್ ಈಗ ಅದು ರೇಟ್ ಮೇಲೆ ಡಿಪೆಂಡ್. ನಾವು ಲಾಸು ಲಾಭ ಈಗ ರೇಟ್ ಇದೆ. ಈಗ
ಇನ್ನೊಂದು ಸ್ವಲ್ಪ ದಿನದಲ್ಲಿ ಈ ರೇಟ್ ಇರಲಿಲ್ಲ. ಹಿಂದೆ ಅದರದ್ದು ಕೂಲಿಗೂ ಅಲ್ಲಿಗೂ ಸರಿ ಆಗ್ತಿತ್ತು. ಈಗ ತೆಂಗಿನಕಾಯಿ 8 ರೂಪಾಯಿ 9 ರೂಪಾಯಿ ಇದೆ. ಅದನ್ನು ನಾವು ನೆಗ್ಲೆಕ್ಟ್ ಮಾಡಿ ಕೈಯಿಂದ ಬಿಡಲಿಕ್ಕಾಗಲ್ಲ. ಯಾವತ್ತೋ ಒಂದಿನ ಅದಕ್ಕೆ ಮತ್ತೆ ರೇಟ್ ಬರುತ್ತೆ. ಈಗ ಇದು ಏಲಕ್ಕಿ ಯಾವುದೋ ಒಂದು ಟೈಮಲ್ಲಿ 600 700 1000 1800 ರೂಪಾಯಿ ಹೋಗುತ್ತೆ. ಇನ್ನೊಂದು ಟೈಮಲ್ಲಿ 500 ರೂಪಾಯಿ ಬರುತ್ತೆ. ಹೇಳಕ್ಕಾಗಲ್ಲ ಇಂಥ ರೇಟ್ ಅಂತ. ರೈತರು ಬದುಕೆ ಹಂಗೆ ಅಲ್ವಾ ಸರ್? ಫ್ಲಕ್ಚುಯೇಷನ್ ಚೋಯಿಂಗಮ್ ಟೈಪಲ್ಲಿ ಇದು ಮಾಡೋದು ಅಷ್ಟೇ. ಒಂದ್ ರೀತಿ ಹಲಸಿನ ಹಣ್ಣು ತುಂಬಾ ಬಿಳಿ ಮೆಣಸಿನ ಹಣ್ಣು ಬರ್ತಾರೆ, ಆ ರೀತಿ ಫೀಲ್ ಆಗ್ತಾ ಇದೆ. ಬಟ್ ಟೇಸ್ಟ್ ಅಷ್ಟಿಲ್ಲ. ಅಷ್ಟಿರಲ್ಲ ಅದು. ಆಮೇಲೆ ಅದು ಪ್ರೋಸೆಸ್ ಮಾಡಿದ್ರ ಮೇಲೆ ಅದು ಕಹಿ ಬರುತ್ತೆ. ಅದು ಹೌದಾ? ಕಾಫಿ ಬೀಜದನ್ನ ನೀವು ಪ್ರೋಸೆಸ್ ಪುಡಿ ಮಾಡುವಾಗ ಯಾವ ರೀತಿ ಟೇಸ್ಟ್ ಬರುತ್ತೋ ಕಾಫಿ ಬೀಜದ ಟೇಸ್ಟೇ ಬರುತ್ತೆ ಅದು. ಸರ್ ಇದಲ್ವಾ ಏಲಕ್ಕಿ? ಇದು ಏಲಕ್ಕಿ. ಏಲಕ್ಕಿ ಯಾವ ರೀತಿ ಬಿಡುತ್ತೆ ಸರ್? ನೆಲದಲ್ಲಿ ಬರ್ತಾ ಇದೆಯಲ್ಲ ಕರೆ. ಎಲ್ಲಿ ಸರ್? ಮಳೆಗಾಲ ನೋಡಿ ಹೂವಾಗಿದೆಯಲ್ಲ ಅದು. ಓಕೆ, ಅದರಲ್ಲ ಮುಂದೆ ತೋರಿಸ್ತೀನಲ್ಲ, ತುಂಬಾ ಇದೆ ಅಲ್ಲಿ. ಏಲಕ್ಕಿ ಬಿಟ್ಟಿದ್ಯಾ? ಬಿಟ್ಟಿದೆ. ಓಕೆ, ನೀರ್ ಜಾಸ್ತಿ ಬೇಕಾಗುತ್ತಾ ಹೇಗೆ ಏನು ಏಲಕ್ಕಿಗೆ? ಆಕ್ಚುಲಿ ಇದೇನು ನಂದು ವೆದರ್ ಏನಲ್ಲ. ಇದು ಶಿವಮೊಗ್ಗ ಈಗ 39 42 ಡಿಗ್ರಿ 41 ಡಿಗ್ರಿ ಹೋಗ್ತಾ ಇದೆ. ಬಟ್ ಇದು ಒಂಥರ ಇದಕ್ಕೆ ನೆರಳು ಬೇಕು 50%. ಫುಲ್ ನೆರಳಿಗೂ ಬರಲ್ಲ. ಆಮೇಲೆ ಥಂಡಿ ತೇವಾಂಶ ಜಾಸ್ತಿ ಬೇಕು. ಇದು ಮಳೆಗಾಲದಲ್ಲೂ ಬರುತ್ತೆ, ಮಳೆಗಾಲ ಮುಗಿದ್ರ ಮೇಲೂ ಬರುತ್ತೆ. ಬೇರೆ ಬೇರೆ ವೆರೈಟಿಗಳಿದಾವೆ ಇವು. ನಿಮ್ಮಲ್ಲಿ ಎಷ್ಟು ವೆರೈಟಿ ನೋಡ್ಬೋದು? ನನ್ನ ಹತ್ರ 3 ವೆರೈಟಿ ಇದೆ. ಯಾವ್ದು ಸರ್? ನನ್ನ ಹತ್ರ ಸಕಲೇಶ್ಪುರ 1, ಓಕೆ, ಆಮೇಲೆ ಅದ್ರ ನೇಮ್ ಸಕಲೇಶ್ಪುರ 14, ಮೂಡಿಗೆರೆ 1, ಆಮೇಲೆ ಕೇರಳದೊಂದು ತಾಳಿ ಗ್ರೀನ್ ಗೋಲ್ಡ್. ಎಷ್ಟು ವರ್ಷದ ಗಿಡ ಸರ್ ಇದು? ಇದೀಗ 2ನೇ ವರ್ಷ ಅಥವಾ 3ನೇ ವರ್ಷದ 2ನೇ ವರ್ಷ ಇದು. ಹಾಕಿ ಎಷ್ಟು ವರ್ಷಕ್ಕೆ ಇದು ಫಸಲು ಕೊಡುತ್ತೆ ಏಲಕ್ಕಿ? ಹಾಕಿ ಒಂದು 2ನೇ ವರ್ಷಕ್ಕೆ ಫಲ ಬರುತ್ತೆ. ಈ ವರ್ಷ ನೆಟ್ಟರೆ ಒಂದು ಮಳೆಗಾಲ ಕಳೆದು ಮತ್ತೊಂದು ಮಳೆಗಾಲದಲ್ಲಿ ಬಂದ್ಬಿಡುತ್ತೆ. ಇದನ್ನ ಏಲಕ್ಕಿ ಯಾವ ರೀತಿ ಪ್ರೊಸೆಸ್ ಅಂದ್ರೆ ಶುಂಠಿ ಎಲ್ಲ ನಾವು ಗೆಡ್ಡೆನ ನೆಡ್ತೀವಿ, ಸ್ವಲ್ಪ ಕೇಸರಿ ಕಲರ್ ಬರುತ್ತೆ ಅದರೊಳಗಡೆ. ಆ ಕೇಸರಿ ಕಲರ್ ಬಂದ ತಕ್ಷಣ ತಗೊಂಡೋಗಿ ಡ್ರೈ ಮಾಡ್ತೀವಿ ನಾವು. ಅದನ್ನು ಬಿಸಿಲಲ್ಲಿ ಒಣಗಿಸ್ತೀವಿ ಅಷ್ಟೇ. ಇಲ್ಲ ಡ್ರೈಯರ್, ಮಳೆಗಾಲದಲ್ಲಾದರೆ ಡ್ರೈಯರ್ ಇದೆ, ಡ್ರೈಯರಲ್ಲಿ ಒಣಗಿಸ್ತೀವಿ. ಡೈರೆಕ್ಟ್ ಮಾರ್ಕೆಟ್. ಓಕೆ, ಇದನ್ನ ಯಾವ ರೀತಿ ನೆಡೋದು ಸರ್ ಏಲಕ್ಕಿನ? ನಾವು ಶುಂಠಿ ಮತ್ತೆ ಅರಿಶಿನ ಎಲ್ಲ ಒಂದಡಿ 2 ಅಡಿ ಗುಂಡಿ ಮಾಡಿ ಅದಕ್ಕೆ ಗೊಬ್ಬರ ಮಣ್ಣೆಲ್ಲ ಹಾಕಿ, ಅಂದರೆ ಹಸುವಿನ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಥವಾ ಇನ್ನೇನೋ ಎರೆಹುಳದ ಗೊಬ್ಬರನ ಹಾಕಿ ಆಮೇಲೆ ಕೆಂಪು ಮಣ್ಣು ಹಾಕಿ ನೆಟ್ಟರೆ ಭಾರಿ ಒಳ್ಳೇದು. ಅಂದ್ರೆ ಬಳ್ಳಿನ? ಅಲ್ಲ, ಅದನ್ನ ನಾವು ಗಿಡ ಈ ಕಂದಲ್ಲೂ ಮಾಡ್ಬೋದು. ಆಮೇಲೆ ಪಾಕೆಟ್ ಅಲ್ಲ ಬೀಜದಲ್ಲೂ ಗಿಡ ಮಾಡ್ಬೋದು. ಓಕೆ, ಆ ರೀತಿಯಾಗಿ ಪ್ರೊಸೆಸ್ ಸಿಗುತ್ತೆ. ಯಾವ ಸೀಸನ್ ಅಲ್ಲಿ ಬಿಡುತ್ತೆ ಸರ್ ಏಲಕ್ಕಿ? ಹೆಚ್ಚಾಗಿ ಇದು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ವರೆಗೂ ಬರ್ತಾ ಇರುತ್ತೆ. 3 ಟೈಮಲ್ಲಿ ಕೊಯ್ಲು ಮಾಡ್ಬೋದು. ವರ್ಷದ ಒಂದೇ ಕೊಯ್ಲು, ಬಟ್ 3 ಸರಿ ಕೊಯ್ಲು ಮಾಡ್ಬೇಕು. ಅವಾಗೆಲ್ಲ ಮಳೆ ಎಲ್ಲ ಜಾಸ್ತಿ ಅಲ್ಲ ಸರ್? ಅದೇ ಡ್ರೈಯರ್ ಅಲ್ಲಿ ಮಾಡ್ಕೊಳ್ಬೇಕು ನಾವು ಕೃತಕವಾಗಿ. ಅದಿಲ್ಲ ಅಂದ್ರೆ ತೇವಾದ್ರೂ ಕೂಡ ಅದು ಹಾಳಾಗ್ಬಿಡುತ್ತೆ. ಮೇಂಟೈನ್ ಹಾಳಾಗುತ್ತೆ. ಆಮೇಲೆ ಕಲರ್ ಇಲ್ಲ ಅಂದ್ರೂ ಅದನ್ನ ನೀವು ಮಾರ್ಕೆಟ್ ಅಲ್ಲಿ ಅದಕ್ಕೆ ಹೆಚ್ಚಿಗೆ ಬೇಡಿಕೆ ಇರಲ್ಲ, ಡಿಮ್ಯಾಂಡ್ ಇರಲ್ಲ. ಮತ್ತೆ ಏಲಕ್ಕಿ ಅಂತ ಹೇಳಿದ್ರೆ ಇವಾಗ ಹೊರಗಡೆ ರೇಟ್ ನೋಡ್ತೀವಿ ಎಷ್ಟೊಂದಿರುತ್ತೆ. ಅಂದ್ರೆ 1 kg ಎಷ್ಟು ಬರುತ್ತೆ ಸರ್ ರೈತನಿಗೆ? 1 kg ಮಾರಾಟ ಮಾಡ್ತೀನಿ ಅಂದ್ರೆ ಯಾವ ರೀತಿ ಇರುತ್ತೆ? ಇವಾಗ ನಾವು 100 ಗ್ರಾಮ್ ತಗೊಳ್ತೀವಿ ಅಂದ್ರೆ 10 ಗ್ರಾಮ್ ತಗೊಳ್ತೀವಿ ಅಂದ್ರೆ ಏಲಕ್ಕಿ ಎಷ್ಟು? ನಮಗೆ 30 ರೂಪಾಯಿ ಸಿಗುತ್ತೆ, ವ್ಯಾಪಾರಸ್ಥರಿಗೆ 70 ರೂಪಾಯಿ ಸಿಗುತ್ತೆ. ಓ ಮೈ ಗಾಡ್, ನೀವು ಎಲ್ಲಿಗೆ ತಗೊಂಡೋಗ್ಬೇಕು ಏಲಕ್ಕಿದು ಎಲ್ಲ? ಏಲಕ್ಕಿ ಎಲ್ಲ ನಮಗೆ ಇಲ್ಲೇ ಶಿವಮೊಗ್ಗದಲ್ಲಿ ಗಾಂಧಿ ಬಜಾರ್ ಅಂತ ಇದೆ. ನೀವು 1/4 kg ಇಂದ ಎಷ್ಟು ಕ್ವಿಂಟಾಲ್ ತಗೊಂಡೋದ್ರೂ ವ್ಯಾಪಾರ ಆಗುತ್ತೆ. ಮಾರ್ಕೆಟಿಗೆ ಏನು ಸಮಸ್ಯೆ ಆಗಿಲ್ಲ ಅದು. ಬಟ್ ರೇಟ್ ವೈಸಲ್ಲಿ ನಮಗೆ ಭಾರಿ ಡಿಫ್ರೆನ್ಸ್ ಇರುತ್ತೆ. ಸಕಲೇಶ್ಪುರ ಮಾರ್ಕೆಟ್ ಚೆನ್ನಾಗಿದೆ, ಸಿರ್ಸಿನಲ್ಲಿದೆ ಮಾರ್ಕೆಟ್ ಇದ್ರದ್ದು ಎಲ್ಲ. ನಮಗೆ ನಿಯರು, ಜಾಸ್ತಿ ಇದ್ದಾಗ ಹೋಗ್ತೀವಿ, ಕಡಿಮೆ ಇದ್ದರೆ ಇಲ್ಲೇ ನಾವು ಸೇಲ್ ಮಾಡ್ತೀವಿ. ನಂಬರ್ 1 ವೆರೈಟಿ ಅದೀಗ ಪ್ರೆಸೆಂಟ್ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿದು. ಹೌದು, ಅದು ಭಾರಿ ಒಳ್ಳೆ ವೆರೈಟಿ ಇದೆ. ಬಟ್ ಅದು ಸಿಕ್ಕಾಪಟ್ಟೆ ಕಸು ಕೇಳುತ್ತೆ. ಅಂದರೆ ಅದಕ್ಕೆ ಫರ್ಟಿಲಿಟಿ ಬೇಕು ಅದಕ್ಕೆ. ಓಕೆ, ಆ ರೀತಿಯಾಗಿ. ಆಮೇಲೆ ಫ್ರೂಟ್ಗಳು ನಾನು ತುಂಬ ಎಲ್ಲರೂ ಯಾವ್ದಾದ್ರು ಒಂದು ಊರಿಗೆ ಹೋದಾಗ ನಂಗೆ ಒಂದು ಹಾಬಿ, ಆ ಊರಿಂದ ಏನಾದ್ರು ಒಂದು ಗಿಡ ತಂದು ನೆಡಬೇಕು ಅಂತ. ಅದು ಈ ಮಟ್ಟಕ್ಕೆ ಬಂದಿದೆ ಅಷ್ಟೇ. ಓಕೆ, ಎಷ್ಟು ವರ್ಷದಿಂದ ಮಾಡಿದ್ರಿ ಸರ್? ಅಂದಾಜು ಎಷ್ಟು ವರ್ಷದಿಂದ ತೋಟ ಸ್ಟಾರ್ಟ್ ಮಾಡಿದ್ದು ನೀವು ಕೃಷಿ ಕೆಲಸನ? ಈಗ ನಾನು 35ನೇ ವರ್ಷ 34ನೇ ವರ್ಷ ಇದ್ದ ನಾನು. ಅಂದರೆ ನೀವು ಕೃಷಿನೇ ಮಾಡಿದ, ಅದ್ರ ಹೊರತುಪಡಿಸಿ ಬೇರೆ ಕೆಲಸನೂ ಮಾಡ್ತಾ ಇದ್ರಾ? ಫಸ್ಟ್ ನಾನು ಮಾಸ್ಟರ್ ಡಿಗ್ರಿ ಮಾಡಿದೆ ಮೈಸೂರಲ್ಲಿ.
ಹೌದೌದು. ಆವಾಗ ನಾನು ಮಾಸ್ಟರ್ ಡಿಗ್ರಿ ಮುಗೀತಿದ್ದಂಗೆ ನನ್ನ ತಂದೆ ಈ ಜಾಗ ಕೊಡಿಸಿದ್ರು ನನಗೆ. ಆಮೇಲೆ ನನ್ನ ತಂದೆ ಒಂದು 10 ವರ್ಷಕ್ಕೆ ತೀರಿ ಹೋದರು. ಅವರೇ ನನಗೆ ಗಾಡ್ ಫಾದರು, ಅವರೇ ಮತ್ತೆ ಎಲ್ಲದಕ್ಕೂ ಗುರು. ಹಾಗಾಗಿ ನನಗೆ ಇದೆಲ್ಲ ನನ್ನ ಸ್ವಂತ ಅನುಭವ ಬಿಟ್ಟರೆ ಇನ್ಯಾವುದು ಯಾವುದೋ ಬುಕ್ಕು ಅಥವಾ ಯಾರೋ ಹೇಳಿದ್ದು ಯಾವೂ ಇಲ್ಲ ನನಗೆ. ಓಕೆ. ಅದಾದ ನಂತರ ಬೇರೆ ಎಲ್ಲೂ ಜಾಬಿಗೆ ಹೋಗ್ನಿಲ್ವಾ ನೀವು? ನಾನು 1 ವರ್ಷ 2 ವರ್ಷ ಜಾಬ್ ಮಾಡಿದೆ. ಎಲ್ಲಿ? ಇದು ಬೆಂಗಳೂರಲ್ಲಿ ಮಹಾದೇವ ಕಾಲೇಜ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಇದು ಡಿಗ್ರಿ ಕಾಲೇಜು. ನನಗೆ ಯಾಕೋ ಸರಿ ಬರಲಿಲ್ಲ. ಏನಲ್ಲಿ ಲೆಕ್ಚರಿಂಗ್ ಆಗಿ? ಲೆಕ್ಚರ್ ಕೆಲಸ ಮಾಡಿದ್ವಿ. 2 ವರ್ಷ ಅಷ್ಟೇ? 2 ವರ್ಷ, ಒಂದೂವರೆ. ಯಾಕೆ ಅದು ಸರಿ ಬರ್ಲಿಲ್ಲ ಅಂತ ಹೇಳಿದ್ರೆ? ನಾವು ಒಂಥರ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ನನ್ನ ಮನಸ್ಸಲ್ಲಿ ಇದ್ದಿದ್ದು. ಆಮೇಲೆ ಅಲ್ಲೆಲ್ಲೋ ಒಂಥರ ನಾನು ಅಂದರೆ ಗೇರ್ ಹಣ್ಣಿನಕ್ಕಿಂತನೂ ಗೇರ್ ಪೀಠ ಆಗಬೇಕು ಅಂತ ನನಗೆ ಆಸೆ ಇದ್ದಿದ್ದು. ಗೇರ್ ಹಣ್ಣು ಕೊಳ್ತೋಗುತ್ತೆ, ಬಟ್ ಪೀಠದಿಂದ ಮತ್ತೆ ರೀಪ್ರೊಡಕ್ಟ್ ಆಗುತ್ತೆ ಅದು. ಆಮೇಲೆ ಇದೊಂದೇನೋ ಒಂಥರ ಖುಷಿ ಕೊಡೋ ವ್ಯವಹಾರ ಇದು. ಸ್ಟಾರ್ಟಿಂಗಲ್ಲಿ ಒಂಥರ ಬರೇ ಬೇವು, ಈಗ ಬರೇ ಬೆಲ್ಲದಲ್ಲಿದ್ದೀನಿ. ಬೇವು ಬೆಲ್ಲ ಮಿಕ್ಸ್ ಆಗಿದೆ ಟೋಟಲ್ ಜೀವನ. ಮುಂಚೆ ಎಲ್ಲ ಹೇಳಿದ್ರಿ ಕಬ್ಬು ಸರ್, ಅದೊಂಥರ ಬಿದಿರು. ಅದು ಯಾವ್ದು ಸರ್? ಇದು ದೋಟಿ ಬಿದಿರು ಅಂತ. ಏನದನ್ನ ಮಾರೋದಕ್ಕೆ ಹಾಕೊಂಡಿದ್ರೆ ಅಥವಾ ಸುಮ್ಮನೆ ಮಾರ್ಲಿಕ್ಕೆ ಮೇಡಮ್? ಅದು ಅಡಿ ಲೆಕ್ಕದಲ್ಲಿ ಹೋಗ್ತಾ ಇತ್ತು ನೋಡಿ, ಅಲ್ಲಿ ಮುಂದೆ ತೋರಿಸ್ತೀನಿ. ಅಲ್ಲಿ ಕಾಣುತ್ತಲ್ಲ, 50 ಅಡಿ ದೋಟಿಗೆ 1800 ರೂಪಾಯಿ ಇತ್ತು. ಈಗ ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಕಾರ್ಬನ್ನು ಮತ್ತು ಫೈಬರ್ ದೋಟಿ ಬಂತು, ಅಡ್ಜಸ್ಟಬಲ್. 10 ಅಡಿಗೆ ಒಂದೊಂದು ಪೀಸು. ಇದ್ರ ಮಾರ್ಕೆಟೇ ಬಿದ್ದೋಯ್ತು ಈಗ. ಒಂದು ಟೈಮಲ್ಲಿ ನನಗೆ ಅದು ತಾಮೆ ಅಂತೀವಿ ನಾವು ಅದಕ್ಕೆ, ಆ ಬಿದಿರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು. ಅದು ಕರೆಂಟಿನ ಲೈನಿಗೆ ಅಥವಾ ಏನು ಈಗಲೂ ಟಚ್ ಮಾಡಿದ್ರೆ ಒಣಗಿಸಿ ಅದನ್ನು ಟಚ್ ಮಾಡಿದ್ರೆ ಏನೂ ಕರೆಂಟ್ ಹೊಡೆಯಲ್ಲ. ಬಟ್ಟು ಫೈಬರ್ ದೋಟಿ ಮತ್ತು ಕಾರ್ಬನ್ ದೋಟಿನಲ್ಲಿ ಮಲೆನಾಡಲ್ಲಿ ಸಿಕ್ಕಾಪಟ್ಟೆ ಸಾವಾಗ್ತಿದೆ. ಕೊನೆ ತೆಗಿಯುವಾಗ, ತೆಂಗಿನಕಾಯಿ ತೆಗಿಯುವಾಗ, ಅಡಿಕೆ ಕೊನೆ ತೆಗಿಯುವಾಗ, ಯಾವುದೇ ಒಂದು ಫ್ರೂಟ್ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋಡಿ ಲೈನ್ ಹೋಗಿದೆ, ಟಚ್ ಆಯಿತು ಅಂದರೆ ಅವನು ಔಟೇನೆ. ಬಟ್ ದಿಢೀರಂತ ಅದ್ರ ಮಾರ್ಕೆಟ್ ಬಿದ್ದೋಯ್ತು. ಹಾಗೆ ಬಿದ್ದೋಯ್ತು ಅಂತ ಹೇಳಿ ನಾವು ಅದನ್ನು ತೆಗಿಲಿಕ್ಕೂ ಆಗಲ್ಲ. ಈಗ ಅದು ಬೇರೆ ಬೇರೆಗೆ ಹೋಗುತ್ತೆ. ಬುಟ್ಟಿ, ಆಮೇಲೆ ಈಗ ನಿಮ್ಮ ಟ್ರೀ ಗಾರ್ಡ್ಗಳಿಗೆ, ನಿಮ್ಮ ರಸ್ತೆ ಸೈಡು, ಪ್ರತಿಯೊಂದಕ್ಕೂ ಹೋಗುತ್ತೆ ಅದು. ಅದು ಬಿದಿರು ಏನಕ್ಕೆ ಬರಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಅದು ಎಲ್ಲಾ ರೀತಿ ಮಾಡ್ಬೋದು. ಚೇರು, ಸೋಫಾ, ಮತ್ತೆ ಅಲಂಕಾರಿಕ ವಸ್ತುಗಳು ಪ್ರತಿಯೊಂದನ್ನು ಮಾಡ್ಬೋದು. ಬಟ್ ನೋಡಿ ಮಾರ್ಕೆಟ್ ದಿಢೀರ್ ಅಂತ ಹೆಂಗ್ ಬಿದ್ದೋಯ್ತಂದ್ರೆ 1800 ರೂಪಾಯಿ ಈಗ 50 ರೂಪಾಯಿಗೂ ತಗೊಂಡು ಹೋಗ್ತಿಲ್ಲ. ಇವಾಗ ಅದು ಬೆಳ್ದಂಗೆ ಏನಾದ್ರು ನಿಮ್ಗೆ ಲಾಸ್ ಆಗುತ್ತಾ, ಲಾಭ ಆಗುತ್ತಾ, ಅಥವಾ ವ್ಯಾಲಿಡಿಟಿ ಕಡಿಮೆ ಆಗುತ್ತಾ? ಹೇಗೆ? ವ್ಯಾಲಿಡಿಟಿ ಕಡಿಮೆ ಆಗುತ್ತೆ ಬಿಟ್ರೆ ಲಾಸ್ ಏನಲ್ಲ. ಲಾಸ್ಟಿಗೆ ಏನಾಗ್ಲಿಲ್ಲ ಅಂದ್ರೆ ನಮ್ಗೆ ಅಡಿಕೆ ಬೇಯಿಸ್ಲಿಕ್ಕೆ ಆಗುತ್ತೆ ಉರುವಲಾಗಿ. ಅದೇ ಬಿದ್ರು ಎಲ್ಲಕ್ಕೂ ಆಗುತ್ತಲ್ಲ. ನೀವು ಇಲ್ಲಿ ಲಾಸ್ಟ್ ಪಯಣನೂ ಅದರಲ್ಲೇ ಸ್ಟಾರ್ಟ್ ಎಂಡ್ ಆಗುತ್ತೆ. ಅಷ್ಟೇ ಹಾಡ ಇದೆಯಲ್ಲ. ಎಷ್ಟು ಹಾಕಿದ್ದೀರಾ ಸರ್ ಬಿದ್ರು? ನನ್ನ ಹತ್ರ ಸುಮಾರು ಒಂದು 100 ಇದ್ದಿದೆ. ಅದರೊಳಗಡೆ 3-4 ವೆರೈಟಿ ಇದೆ ನನ್ನ ಹತ್ರ. ದೋಟಿ ಬಿದ್ರು, ಬಣ್ಣದ ಬಿದ್ರು, ಮತ್ತೆ ಬರ್ಮಾ ಬಿದ್ರು ಅಂತ. ಆಮೇಲೆ ಇನ್ನೊಂದೆರಡು ಸ್ಪೆಷಲ್ ಈಗ ಟಿಶ್ಯೂ ಕಲ್ಚರ್ ಬಿದ್ರುಗಳನ್ನು ಹಾಕೊಂಡಿದ್ದೀನಿ ಸೈಡ್, ಒಳ್ಳೆ ಸೈಡ್ ಆಗಿರೋದ್ರಿಂದ. ಇವಾಗ ಹೆಂಗೆ ಬಿದ್ರಿಗೆ ಏನಾದ್ರು ಎಕ್ಸ್ಟ್ರಾ ಪರ್ಮಿಷನ್ ತಗೋಬೇಕು? ಏನಿಲ್ಲ, ನಮ್ದು ಆರ್ ಟಿ ಸಿ ನಲ್ಲಿ ಇದ್ರೆ ಮುಗೀತು. ಅದೆಲ್ಲ ಈ ರೀತಿಯ ಏನು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ತಗೊಂಡು ಬೆಳಿಬಹುದು, ತಗೊಂಡು ಹೋಗ್ಬೋದು. ಅದಕ್ಕೇನು ಆತರ ಕಟ್ ಮಾಡೋದಕ್ಕೇನು ಪರ್ಮಿಷನ್ ಆತರ ಏನೇನು ಇಲ್ಲ, ಏನಿಲ್ಲ. ಯಾಕೆಂದ್ರೆ ಹೆಚ್ಚಾಗಿ ಬಿದ್ರುಗಳನ್ನ ಬೆಳೆಯೋದು ತುಂಬಾ ಕಡಿಮೆ. ರೈತರು ಬೇರೆ ಬೇರೆ ರೀತಿಯಾದಂಥ ಬೆಳೆಗಳನ್ನ ಬೆಳೀತಾರೆ. ಹಾಗಾಗಿ ನೀವು ಸ್ಪೆಷಲ್ ಆಗಿ ಬೆಳೆದಿದ್ದೀರಲ್ಲ, ನಿಮ್ಮ ಹಾಬೀಸ್ ಮೆಚ್ಚಲೇಬೇಕು. ಬೇರೆ ಬೇರೆ ರೀತಿ ವೆರೈಟಿ ಗಿಡಗಳನ್ನ ನಾವಿಲ್ಲಿ ನೋಡ್ಬೋದು. ಅದ್ರ ಜೊತೆಗೆ ಮೆಣಸು ಇದೆ ಸರ್. ಕಾಳು ಮೆಣಸು, ಕರಿಮೆಣಸು ಅಂತೀವಿ. ನಾನು ಪ್ರತಿಯೊಂದು ಗಿಡಕ್ಕೂ ನೀವು ಅಬ್ಸರ್ವ್ ಮಾಡಿ, ಕರಿಮೆಣಸು ನಾನಂದ್ರೆ ಸೈಂಟಿಫಿಕ್ ಆಗಲ್ಲ, ಅವರೇನೋ ಹೇಳ್ತಾರೆ ಒಂದು ಸಾಲು ಬಿಟ್ಟು ಒಂದು ಸಾಲು ಹಾಕಿ ನೋಡಾಯ್ತು. ಕೆಲವು ಟೈಮ್ ಸತ್ತೋಗುತ್ತೆ. ಹಾಗಾಗಿ ನನಗೆ ಮನ್ಸಿಗೆ ಬಂದಂಗೆ ಹಾಕೊಂಡಿದ್ದೀನಿ. ನಾನು ನನಗೆ ಇನ್ಕಮ್ ನೋಡ್ತಿದ್ದೀನಿ ಬಿಟ್ರೆ ಚಂದ ಅಂದ ನೋಡ್ತಾ ಇಲ್ಲ ನಾನು. ಇನ್ಕಮ್ ಮುಂಚೆಗಿಂತ ಇವಾಗ ಪರವಾಗಿಲ್ಲ ಅನ್ಕೋತೀನಿ. 100%. ಯಾಕೆಂದ್ರೆ ಎಲ್ಲಾ ಕಡೆ ಲಾಸ್ ಮಾಡ್ಕೊಂಡ್ರಲ್ಲ. ಮುಂಚೆ ಕಬ್ಬು, ಅಡಿಕೆ ಇಡೀ ತೋಟನೇ ಹೋಯ್ತು ಅಂದಾಗ 15 ಎಕರೆ ಇದು ಅಬ್ಬಬ್ಬಬ್ಬ. ನಾನೆಲ್ಲ ಒಂದು ಇಂಟರ್ವ್ಯೂನಲ್ಲೂ ಹೇಳಿದ್ದೀನಿ ಮೇಡಮ್, ಇದೊಂಥರ ಪಿಕ್ಚರ್ ಇದ್ದಂಗೆ. ಹೀರೋ ಸ್ಟಾರ್ಟಿಂಗ್ ಅಲ್ಲಿ ವಿಲನ್ ಹತ್ರ ಹೊಡ್ತಾ ತಿಂತಾನೆ ಇರ್ತಾನೆ, ಲಾಸ್ಟಲ್ಲಿ ಅವನಿಗೆ ಗೆಲುವಾಗುತ್ತೆ. ಅವಾಗ ಅಲ್ಲಿಗೆ ಫಿಲ್ಮ್ ಎಂಡ್ ಆಗುತ್ತೆ. ಹಂಗಾಗಿ ಇದು ಸೇಮ್ ನನ್ನ ಜೀವನದಲ್ಲಿ ಅಷ್ಟೇ. ಫಸ್ಟ್ ಹಾಫ್ ಅಲ್ಲಿ ಫುಲ್ ಹೊಡ್ತಾನೆ ನನಗೆ, ಸೆಕೆಂಡ್ ಹಾಫ್ ಅಲ್ಲಿ ನಾನು ಮತ್ತೆ ಮೇಲೆ ಹೇಳ್ತೀನಿ.
ಫಿನಿಕ್ಸ್ ಟೈಪಲ್ಲಿ. ನೀವು ಹಂಗಂದ್ರೆ ಮದುವೆ ಯಾವಾಗ ಆಗಿದ್ದು? ಕೃಷಿ ಕೆಲಸ ಮಾಡಾದ್ಮೇಲೆ ಮುಂಚೆನಾ? ಅಂದರೆ ನಾನು ಜಮೀನು ತಗೊಂಡು ಒಂದು 4-5-6 ವರ್ಷದ ಮೇಲೆ. ಓಕೆ. ಕೊಟ್ರ ಹೆಣ್ಣ ಕೃಷಿ ಭೂಮಿ ಕೆಲಸ ಅವಾಗ ಕೃಷಿಕರಿಗೆ ಭಾರಿ ಡಿಮ್ಯಾಂಡ್ ಇತ್ತು ಮೇಡಮ್. ಈಗ ಉಲ್ಟಾ ಆಯ್ತದು ಕಾಯಿನ್ನು, ಹೆಡ್ಡಿದಿ ತೈಲ ಆಯ್ತು ಅಷ್ಟೇ. ಹೌದಾ? ಹಂಗಂದ್ರೆ ಜಮೀನ್ ಇದೆ ಅಂದ್ರೆ ಹುಡುಗಂಗೆ ಕ್ಯೂ ನಿಂತ್ಕೊಳ್ತಾ ಆ ಟೈಮಲ್ಲಿ ಆಗಿತ್ತು. ಜಮೀನ್ದಾರಿಗೆ ಮಾತ್ರ ಬೆಲೆ ಇದ್ದಿದ್ದು. ನೀವು ಡಾಕ್ಟ್ರು ಇಂಜಿನಿಯರ್ಸ್ ಎಲ್ಲ ಬಿಟ್ಟು ಜಮೀನ್ದಾರನ್ನ ಹುಡುಕ್ತಿದ್ರು, ಒಳ್ಳೆಯವ್ರನ್ನ ನೋಡ್ತಿದ್ರು, ಯೋಗ್ಯನ ಅಷ್ಟೇ. ಓಕೆ. ಸೂಪರ್ ಸರ್. ಓ ಸರ್, ಯಾವುದದು ಬಾಳೆ? ಬಾಳೆ ನನ್ನ ಹತ್ರ ಪುಟ್ಟ ಬಾಳೆ, ಕರುಬಾಳೆ, ವಾಟ್ ಬಾಳೆ, ಆಮೇಲೆ ಸೇಲಂ ಅಂತೀವಿ, ಸೇಲಂ ಬಾಳೆ. ಅದಕ್ಕೆ ಮೈಸೂರು ಬಾಳೆನೇ ಸ್ವಲ್ಪ ಹುಳಿ ಬರುತ್ತೆ, ಮೈಸೂರು ಬಾಳೆ ಅಂತೀವಿ ಅದು. ಓಕೆ. ಇಷ್ಟೆಲ್ಲ ಹಾಕಿದ್ರೆ ಸರ್ ಯಾವ ರೀತಿ ಮೇಂಟೈನ್ ಮಾಡ್ತೀರಾ? ಯಾಕಂದ್ರೆ ಕೆಲಸದವ್ರು ಸಿಗ್ತಾರಾ ಇಲ್ಲಿ? ಕೆಲಸದವ್ರು ನನಗೆ ಇದುವರೆಗೂ ಸಮಸ್ಯೆ ಆಗಿಲ್ಲ. ಬಟ್ ನಾವು ಅವ್ರನ್ನ ಒಂಥರ ಅವ್ರಿಗೆ ನಾವು ಯಾವ ರೀತಿ ಗೌರವ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವರೆಲ್ಲ ಸುಖ ಕಷ್ಟಗಳಲ್ಲೂ ನಾವು ಕೆಲಸಗಾರರಂತ ಅವ್ರನ್ನ ಟ್ರೀಟ್ ಮಾಡಲ್ಲ, ಈ ತೋಟದೊಬ್ಬರು ಮೆಂಬರ್ ಅಂತ ಟ್ರೀಟ್ ಮಾಡೋದ್ರಿಂದ ನನಗೆ ಇವತ್ತಿಗೂ ಸಮಸ್ಯೆ ಆಗಿಲ್ಲ. ನಾನೊಂಥರ ನಂದು ಇದರೊಳಗಡೆನೇ ನನ್ನ ಜೀವನ ಅಷ್ಟೇ, ಬಿಟ್ಟರೆ ನನಗೆ ಬೇರೆ ಪ್ರಪಂಚನೂ ಗೊತ್ತಿಲ್ಲ. ಇದಕ್ಕೆಲ್ಲ ನಾನು ಅಂದರೆ ಅವ್ರು ಏನೇನೋ ಹೇಳ್ತಾರೆ, ಸತ್ಯನೋ ಸುಳ್ಳು, ಪ್ರತಿಯೊಂದು ನಾನು ಇಲ್ಲಿ ಅನುಭವಿಸಿ ನನಗೆ ಸಕ್ಸಸ್ ಆಗಿದ್ದೀನಿ. ಬಿಟ್ಟರೆ ಈಗ ಅವ್ರೇನೋ ಒಂದು ಹೇಳಿದ್ನ ತಂದು ಹಾಕಿ ಇನ್ನೊಂದೇನೋ ಮಾಡಿ ಅದು 1-1.5 ಆಗಿರೋದು, ಅವೆಲ್ಲ ನಾನು ಸಾಧಕ ಬಾಧಕನೂ ಎಲ್ಲದೂ ಯೋಚನೆ ಮಾಡಿದ್ದೀನಿ. ಕಳೆನಾಶಕನೂ ಯೂಸ್ ಮಾಡಿದ್ದೀನಿ, ಆಮೇಲೆ ಕೆಮಿಕಲ್ಲು ಯೂಸ್ ಮಾಡಿ ಅದರಿಂದ ನಂಗೆ ಲಾಸ್ ಆಯ್ತು. ಅದಾದ್ರ ಮೇಲೆ ನಾನು ಸಾವಯವಕ್ಕೆ ಹೋಗಿರೋದು. ಇವಾಗ ಫುಲ್ ನಾನು ನೋಡ್ತಿದ್ದೀನಿ ಆಲ್ಮೋಸ್ಟ್ ಅಂದರೆ ಪೂರ್ತಿ ಅನ್ನಲ್ಲ, ನಾನು ಒಂಥರ ಈಗ ಊಟದಲ್ಲಿ ಉಪ್ಪಿನಕಾಯಿ ಟೈಪಲ್ಲಿ ಕೆಮಿಕಲ್ ಅಂದರೆ ನೀವೇನು ಹೇಳ್ತೀರಿ, ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡ್ತೀನಿ, ಮಾಡಲ್ಲ ಅಂತಿಲ್ಲ. ಬಟ್ ಎಷ್ಟು ಬೇಕೋ ಅಷ್ಟೇ. ಬಟ್ ಇದು ಜಾಸ್ತಿ ನಾನು ಹಸುವಿನ ಗೊಬ್ಬರಕ್ಕೆ ಹೋಗ್ತೀನಿ, ಕುರಿ ಗೊಬ್ಬರ ಹೆಚ್ಚಾಗಿ ಯೂಸ್ ಮಾಡ್ತಿದ್ದೀನಿ. ಆಮೇಲೆ ಜೀವಾಮೃತ ಮಾಡ್ತಿದ್ದೀನಿ, ವೇಸ್ಟ್ ಡಿಕಾಂಪೋಸರ್ ಮಾಡ್ಕೊಂಡಿದ್ದೀನಿ ನಾನೇ ಸ್ವಂತ. ಆಮೇಲೆ ಇನ್ನು ಕೃಷಿ ತ್ಯಾಜ್ಯಗಳನ್ನು ನೀವು ನೋಡ್ಬೋದು, ಎಲ್ಲಿ ಬೇಕಾದ್ರೂ ನೋಡಿ, 1 ಇಂಚ್ ಜಾಗದನ್ನು ಬಿಡದೇನೆ ಅದ್ರದ್ದು ಏನು ವೇಸ್ಟ್ ಬರುತ್ತೆ ಅದು ಇದಾಗಿದೆ. ಓಕೆ. ಅಂದರೆ ಅರ್ಧ ಖರ್ಚು ಇಲ್ಲೇ ಒಂದು ಸ್ವಲ್ಪ. ಯಾಕೆಂದರೆ ಹಿಂದೆ ನಾನು ಕೆಮಿಕಲಲ್ಲಿದ್ದೆ, ಫುಲ್ಲು ಒಂದು 15 ಇಯರ್ಸ್ ಕೆಮಿಕಲಲ್ಲಿ ಇದ್ದಾಗಲೇ ನನಗೆ ಹೊಡೆತ ಬಿದ್ದಿದ್ದು. ಓಕೆ. ನಾನು ಏನೇ ಬೇರೆ ನಾನು ಅಂದರೆ ಅವಾಗ ಒಂಥರ ಇನ್ಸ್ಟೆಂಟ್ ನನಗೆ ಬೇಕು ಗೊಬ್ಬರ, ಬಗ್ಗಂತ ಬರಬೇಕು, ನನಗೆ ಕ್ಯಾಶ್ ಸಿಗಬೇಕು ಅನ್ನೋ ಲೆವೆಲಲ್ಲಿ ಇದ್ದು. ಶಾರ್ಟ್ ಕಟ್ ಅಲ್ಲಿ ಹೋಗೋಣ ಅಂತ ಹೋಗಿದ್ದೆ, ಆಕ್ಸಿಡೆಂಟ್ ಆಯ್ತು ಗಾಡಿ. ಇವಾಗ ಹಾಕಿದ ತಕ್ಷಣ 1 ವರ್ಷದಲ್ಲೇ ಲಾಭ ಗಳಿಸ್ಬೇಕು, ಬರಲೇಬೇಕು ಕೂಡಲೇ. ನಮಗೆ ತಡ್ಕೊಳಕ್ಕೂ ಅವಾಗ ತಾಕತ್ತು ಇರಲಿಲ್ಲ, ಮತ್ತೆ ದುಡ್ಡು ಇರಲಿಲ್ಲ. ಇನ್ವೆಸ್ಟ್ ಮಾಡಬೇಕು, ನಾಳೆನೇ ದುಡ್ಡು ನೋಡಬೇಕು ಅನ್ನೋ ಲೆವೆಲಲ್ಲಿ ಇದ್ದವ್ ನಾನು. ಬಟ್ ನನ್ನ ಮನಸ್ಥಿತಿ ಚೇಂಜ್ ಆಯಿತು. ಕಬ್ಬು ಬೆಳೀತಾ ಇದ್ದಾಗ ಸಿಕ್ಕಾಪಟ್ಟೆ ನಾವು ಬೆಂಕಿ ಹಾಕ್ತಾ ಇದ್ವಿ ಕಬ್ಬಿಗೆ, ಈ ಭೂಮಿನ ಸುಡ್ತಾ ಇದ್ವಿ. ಒಂದು ಎರೆಹುಳನು ನಿಮಗೆ ಕಣ್ಣಿಗೆ ಕಾಣಂಗೆ ಎಲ್ಲೂ ಕಾಣಿಸ್ತಾ, ನನ್ನ 15 acres ಅಲ್ಲಿ ಎಲ್ಲೂ ಕಾಣಿಸ್ತಾ ಇರಲಿಲ್ಲ. ಆಮೇಲೆ ಕೆಮಿಕಲ್ ಜಾಸ್ತಿ ಭತ್ತ ಬೆಳೀತಾ ಇದ್ದೆ ಆ ಕಡೆ ಹಾಫ್ ಜಾಗದಲ್ಲಿ, ಒಂದು 7.5 ಎಕರೆನಲ್ಲಿ. ಅಲ್ಲೂ ಅಷ್ಟೇ ನಾನು ಕಳೆನಾಶಕಗಳನ್ನು ಯೂಸ್ ಮಾಡ್ತಿದ್ದೆ. ಅಂದರೆ ಭತ್ತದಲ್ಲೂ ಸಹಿತ ಕಳೆನಾಶಕನ ಯೂಸ್ ಮಾಡ್ತಿದ್ವಿ, ಅದು ಕಳೆ ಬರಬಾರ್ದು ಅಂತ. ಹಾಗಾಗಿ ಅದು ಭೂಮಿ ಕಂಪ್ಲೀಟ್ ಬರ್ಡ್ ಆಯಿತು. ಈಗ ನೀವೇ ನೋಡಿ ನೈಸರ್ಗಿಕ ಸ್ಥಿತಿಗೆ ಬಂದಿದೆ. ನೋಡಬೇಕು ನಮ್ಮ ವೀಕ್ಷಕರು ಯಾರೆಲ್ಲ ರೈತರಿದ್ದಾರೆ ಅವರೆಲ್ಲ ತಿಳ್ಕೊಬೇಕು. ಕಂಪ್ಲೀಟಾಗೆಲ್ಲ ನೀವು ಹೇಳ್ದಂಗೆ ಇನ್ಸ್ಟಂಟಾಗೆಲ್ಲ ಬೇಕು. ಯಾಕಂದರೆ ಅವ್ರ ಹತ್ರ ಅದು ತಪ್ಪಲ್ಲ, ಬಂಡವಾಳ ಇರಲ್ಲ, ಎಲ್ಲೋ ಸಾಲ ಮಾಡ್ಕೊಬಂದು ತೊಗೊಬಂದು ಹಾಕಿರ್ತಾರೆ, 1 ವರ್ಷದಲ್ಲಿ ತೀರಿಸ್ಬೇಕು, ಅದ್ರ ಜೊತೆಗೆ ಬಡ್ಡಿ ಕಟ್ಕೊಬೇಕು. ಹಂಗಾಗಿ ಉತ್ತಮವಾಗಿ ಇಳುವರಿ ಕೊಟ್ಟರೆ ನಮಗೆ ಲಾಭ ಜಾಸ್ತಿ ಬರುತ್ತಲ್ಲ ಅಂತ ಒಂದೇ ಒಂದು ಉದ್ದೇಶದಿಂದ ಅವ್ರು ಆಗ್ತಾರೆ ಹೊರತು ಭೂಮಿನ ಕಳ್ಕೊಬೇಕು, ಭೂಮಿ ಹಾಳು ಮಾಡಬೇಕು, ಇದರಿಂದ ಫ್ಯೂಚರಲ್ಲಿ ಹಿಂಗಾಗುತ್ತೆ ಅಂತ ಇಲ್ಲ. ಅನುಭವ ಪಡೆದವರು ಹೇಳಿದ್ರೇ ಅದು ಅರ್ಥ ಆಗುತ್ತೆ ಅಂತ ಹೇಳಿ ನಾವು ಶಿವಮೊಗ್ಗದಲ್ಲಿ ಮಹೇಶ್ ಹೆಗ್ಡೆ ಸರ್ನ ಹುಡ್ಕೊ ಬಂದಿದ್ದೀವಿ. ಇಲ್ಲಿ ಕಾಫಿ ಹೂವಾಗಿದೆ ಸರ್? ಕಾಫಿ ಹೂವಾಗಿದೆ, ಕಾಫಿನೂ ಇದೆ, ವೆರೈಟಿ ಒಂದು 2-3 ವೆರೈಟಿ ಇದೆ ಕಾಫಿಗಳು. ಎಷ್ಟಾಗ್ಬೋದು ಸರ್ ಅಂದಾಜು ಕಾಫಿ ನಿಮಗೆ ನನಗೆ ವರ್ಷಕ್ಕೆ ಅಂತ ಅಂದರೆ ಎಲ್ಲೋ ಒಂದು 50-60 1 ಲಕ್ಷದವರೆಗೂ ನನಗೆ ಕಾಫಿ ಆಗುತ್ತೆ ರೂಪಾಯಿನಲ್ಲಿ. ಪಲ್ಪರೆಲ್ಲ ನೀವೇ ಮಾಡ್ತೀರಾ? ಮಾಡ್ತೀವಿ. ಓಕೆ. ಅಂದರೆ ಇಲ್ಲಿ ಶಿವಮೊಗ್ಗ ಭಾಗದಲ್ಲಿ ಕೆಲಸದವ್ರೆಲ್ಲ ತಿಳ್ಕೊಂಡಿದ್ದಾರೆ, ಕಾಫಿದು ಚಿಗುರು ತೆಗೆಯೋದಿರ್ಬೋದು, ಅದು ಬಿಡ್ಸೋದಿರ್ಬೋದು, ಅಡಿಕೆ ಬಿಡ್ಸೋದು, ಬೇರೆ ಬೇರೆ ರೀತಿ ಕೆಲಸಗಳಿಲ್ಲಿ ಒಂದೇ ರೀತಿ ಅಂತ ಅಲ್ಲ. ಇಲ್ಲ ನನ್ನ ಹತ್ರ ಇರೋರು ಪೂರ್ತಿನೂ ಅವರು ಅನ್ಸ್ಕಿಲ್ಡ್ ಲೇಬರ್, ಅವ್ರಿಗೆ ಯಾವುದೇ ರೀತಿಯಾದಂಥ ಟ್ರೈನಿಂಗ್ ಇಲ್ಲ. ಬಟ್ ನಾವು ಅದನ್ನು ಸ್ಕಿಲ್ಡ್ ಆಗಿ ನಾನು ಅದನ್ನು
ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಅವ್ರನ್ನ. ಅವ್ರಿಗೆಲ್ಲದು ಹೇಳಿದ್ರೆ ಅರ್ಥ ಆಗುತ್ತೆ. ಈಗ ಇಂತಿಂಥದ್ದು ಮಾಡಿ ಅಂದರೆ ಅವ್ರು ಮಾಡ್ತಾರೆ ಪಟ್ ಪಟ್ ಅಂತ. ಇನ್ನು ರೆಗ್ಯುಲರ್ ಆಗಿ ಇಲ್ಲೇ ಪರ್ಟಿಕ್ಯುಲರ್ ಆಗಿ ಇಟ್ಕೊಂಡಿದ್ದೀರಾ ಕೆಲಸದವರು ಏನಾದ್ರು? ಬರ್ತಾರೆ ಹೋಗ್ತಿರ್ತಾರೆ. ನನಗೆ ಒಂದಷ್ಟು ಜನ ನನ್ನದೇ ಆದ ಒಂದು ಟೀಮ್ ಇದೆ. ಅವರು ಯಾವತ್ತೂ ನನ್ನನ್ನು ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಓಕೆ, ಹಂಗಾರೆ ನಿಮ್ಗೆ ವರ್ಷದ 365 ದಿನನೂ ನಿಮಗೆ ಕೆಲಸನೇ ಫ್ರೀನೇ ಇಲ್ಲ? ಇಲ್ಲ 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 ಒಂದ್ ಸೀಸನ್ ಆದ್ರೆ ಇನ್ನೊಂದ್ ಬೆಳೆ ಬರ್ತಾ ಇರುತ್ತೆ. ಇಲ್ಲ ಇಲ್ಲ ಅದನ್ನೇ ನಾನು ಹೇಳಿದ್ನಲ್ಲ, ಒಂದು ಸೀಸನ್ ಬೆಳೆ ಮಾಡೇ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳ್ಕೊಂಡಿದ್ದೆ. ಅದಾದ್ರ ಮೇಲೆ ನಾನೀಗ ಸಮಗ್ರ ಕೃಷಿಯಿಂದ ನನಗೆ ನೀವೇ ನೋಡ್ತಿದ್ದೀರಲ್ಲ ಯಾವ್ದು ಸಿಗುತ್ತೆ ಯಾವ್ದು ಸಿಗಲ್ಲ ಅಂತ. ಲಾಸ್ಟಿಗೆ ಏನೂ ಇಲ್ಲ ಅಂದರೆ ಎಳ್ನೀರಾರು ಒಂದು 100, 300, 200 ಹೋಗುತ್ತೆ. ಅದು ಒಂದು ಖರ್ಚಿಗೆ ಎಲ್ಲರಿಗೂ, ನಮ್ಮ ಲೇಬರಿಗೆ ಅಥವಾ ನನ್ನ ಜೀವನಕ್ಕೆ ಎಲ್ಲ ಸರಿ ಆಗುತ್ತೆ ನನಗೆ. ಓಕೆ, ಸೂಪರ್. ಮೂಲ ಬೆಳೆಯಲ್ಲಿ ಮಾತ್ರ ನಾನು ಅಡಿಕೆಯನ್ನು ಬಿಟ್ಟಿಲ್ಲ. ಅಡಿಕೆ ಕಂಪಲ್ಸರಿ. ಸರ್, ಏಲಕ್ಕಿ ತೋರಿಸ್ತೀನಿ ಅಂದ್ರಲ್ಲ, ತೋರಿಸ್ತೀನಿ ಮುಂದೆ ಇದೆಯಾ? ಓಕೆ, ಅಂದ್ರೆ 15 ಎಕರೆನು ಒಂದೇ ಬೌಂಡ್ರಿ ಇದೆ? ಹಾ, ಒಂದೇ ಬೌಂಡ್ರಿ. ಸರ್, ಇಲ್ಲಿ ನೀರಾವರಿ ಎಲ್ಲ ಹೇಗಿದೆ? ನಾನು ಪ್ರತಿ ಇಂಚಿಂಚಿಗೂ ನಾನು ತುಂತುರು ನೀರಾವರಿನ ಅಳವಡಿಸ್ಕೊಂಡಿದ್ದೀನಿ. ಆಮೇಲೆ ಪ್ರತಿ ಇದಕ್ಕೂ ನನಗೆ ಒಂದು ಆಲ್ಮೋಸ್ಟ್ ಒಂದು 20-25 ಗಿಡಕ್ಕೆ ಪ್ರತಿಯೊಂದಕ್ಕೂ ರಸ್ತೆಗಳಿದೆ ನಂದು. ಟಿಲ್ಲರ್ ರೋಡ್ ಆಗಿರ್ಬೋದು, ಟ್ರ್ಯಾಕ್ಟರ್ ರೋಡ್ ಆಗಿರ್ಬೋದು. 18 ಅಡಿ ರೋಡ್ ಇದೆ, 6 ಅಡಿದು 9 ಅಡಿ ರೋಡ್ ಇಲ್ಲೇ ಇದೆ ನೋಡಿ, ಇಲ್ಲಿ ಕಾಣುತ್ತೆ. ಹೋಗ್ಬೋದು. ಎಲ್ಲ ಕಡೆ ವೆಹಿಕಲ್ ಅಲ್ಲಿ ಓಡಾಡಂಗೆ ಮಾಡ್ಕೊಂಡಿದ್ದೀನಿ. ಅದೇ ಮೇಯ್ನು. ನಾವು ಇಲ್ಲಿಂದ ಏನೋ 4 ಅಡಿಕೆ ಗಿಡನೋ ಅಥವಾ ಇನ್ನೇನೋ ಗಿಡಕ್ಕಾಗಿ ಒಂದು 100 ಅಡಿ ಹೊತ್ಕೊಂಡು ಹೋಗ್ಲಿಕ್ಕೆ ಯಾರು ಹೊರನ ಹೊರ್ತಾ ಇಲ್ಲ ವೆಯ್ಟನ್ನು. ಹಾಗಾಗಿ ಪ್ರತಿಯೊಂದು ಸಫಿಷಿಯಂಟ್. ಈಗ ನೋಡ್ತಿದ್ರಲ್ಲ, ರಸ್ತೆನ ನೀಟಾಗಿ ಮಾಡ್ಕೊಂಡಿದ್ದೀವಿ. ಮೇಯ್ನ್ ರೋಡನೇ, ರೋಡು ನೀರು. ನೀರಾವರಿ ಹೆಂಗಾದ್ರೆ ತುಂಬಾ ಚೆನ್ನಾಗಿದೆ. ಆಮೇಲೆ ನಾನು ಅಡಿಕೆ ಮರಗಳಿಗಾಗ್ಲಿ ಅಥವಾ ಯಾವುದೇ ಗಿಡದ ಬುಡ ಬಿಡ್ಸಲ್ಲ. ಬುಡ ಅಂದ್ರೆ ಸುತ್ತ ಹಿಂಗ್ ರೌಂಡ್ ಶೇಪ್ ಅಲ್ಲಿ ತೆಗೆದು ಅರ್ಧ ಅಡಿಗೆ ಮೇಲ್ಗಡೆಯಿಂದಾನೇ ಹಾಕ್ತಾ ಇರೋದು ಬಿಟ್ರೆ, ಕುರಿ ಗೊಬ್ಬರ ಆಗಿರ್ಬೋದು, ಹಸುವಿನ ಗೊಬ್ಬರ ಆಗಿರ್ಬೋದು, ಅಥವಾ ಯಾವುದನ್ನು ನೋಡಿ, ಈಗ ಮಣ್ಣು ಮೇಲ್ಗಡೆನೆ ಹಾಕಿದ್ದೀನಿ. ಸುಮಾರು 25 ವರ್ಷ ಆಗಿತ್ತು ನಾನು ಮಣ್ಣು ಹಾಕ್ದೇನೆ. ಅಂದ್ರೆ ಮಣ್ಣು ಸಿಗಲ್ಲ ಇಲ್ಲಿ. ಈ ಸರಿ ಏನೋ ಸಿಕ್ಕಿದೆ, ಹಾಕಿದ್ದೀನಿ ಅಷ್ಟೇ. ಓಕೆ, ಹಂಗ್ ಮಾಡಿದ್ರೆ ಏನಾಗುತ್ತೆ ಸರ್ ನಿಮ್ ಪ್ರಕಾರ? ನಮ್ಮ ಕಾಳುಮೆಣಸು ಬದುಕಲ್ಲ. ಅದು ಬೇರಿಗೆ ಡಿಸ್ಟರ್ಬ್ ಆಗಬಾರ್ದು ಕಾಳುಮೆಣಸು. ಇವನ್ ಅಡಿಕೆನು ನಂದು ಕ್ರಾಪ್ ಏನು ನನಗೆ ಏನು, ನೀವೇ ನೋಡಿ ಅಡಿಕೆ ಕ್ರಾಪು ಅದನ್ನ ಬೇರೆ ಕಟ್ ಮಾಡೋದು ಸರಿನೋ ತಪ್ಪೋ ಗೊತ್ತಿಲ್ಲ. ಅದು ಮಲೆನಾಡಲ್ಲಿ ಎಲ್ಲರೂ ಹೀಗೆ ಸುತ್ತ ರೌಂಡ್ ಶೇಪಲ್ಲಿ 360 ಡಿಗ್ರಿನೂ ಗುಣಿ ಸುತ್ತು, ಅದೇ ಗುಣಿ ಸುತ್ತು ಅಂತಾನೆ ಅದಕ್ಕೆ ಹೇಳ್ತಾರೆ. ಅದನ್ನ ಮಾಡೇ ಅವರು ಮಾಡ್ತಿದ್ರು. ಬಟ್ ನಾನು ಇವತ್ತಿಗೂ ಸುಮಾರು 25 ವರ್ಷದಿಂದ ನಾನು ಎಲ್ಲೂ ಡಿಸ್ಟರ್ಬ್ ಮಾಡಿಲ್ಲ ಅದನ್ನು. ನೀವು ಎಲ್ಲರಿಗೂ ಒಂದು ಸ್ವಲ್ಪ ಥಂಡಿ ಇರೋ ಜಾಗದಲ್ಲಿ ಎರೆಹುಳುಗಳು ಕಣ್ಣಿಗೆ ಕಾಣಿಸುತ್ತೆ. ಓಕೆ, ಹಾಗಾದ್ರೆ ಸಮೃದ್ಧವಾಗಿದೆ, ಫಲವತ್ತಾಗಿದೆ ಅಂತ ಅರ್ಥ. ಎರೆಹುಳು ಎಲ್ಲಿರುತ್ತೆ ಆ ಮಣ್ಣು ತುಂಬಾ ಫಲವತ್ತಾಗಿದೆ. ಆಮೇಲೆ ನೀವು ಎರಡನೇ ಇಂಡಿಕೇಶನ್, ನಿಮಗೆ ಇಂಡಿಕೇಟ್ರು ಜೇನುಹುಳದ ನಿಮಗೆ ಮುಂದೆ ತೋರಿಸ್ತೀನಿ. ಜೇನು ಮಾಡಿದ್ದೀನಿ. ಆಮೇಲೆ ನ್ಯಾಚುರಲ್ ಆಗು ಜೇನುಗಳು ಅಲ್ಲಲ್ಲಿ ಇದೆ ನನ್ನ ತೋಟದಲ್ಲಿ. ಮೊದಲು ಅವಾಗ ನಾನು ಕಬ್ಬು ಬೆಳೆಯುವಾಗ ಜೇನು ಇರ್ತಿರ್ಲಿಲ್ಲ. ಆಮೇಲೆ ಇದು ಎರೆಹುಳನೂ ಇರಲಿಲ್ಲ. ಯಾಕೆಂದ್ರೆ ಒಂದ್ ಕಡೆ ಬೆಂಕಿ ಹಾಕಿ ಸುಡ್ತಾ ಇದ್ದಿದ್ದು, ಮತ್ತೊಂದ್ ಕಡೆ ಕೆಮಿಕಲ್, ಆಮೇಲೆ ಕಳೆನಾಶಕ ಅದನ್ನು ಯೂಸ್ ಮಾಡಿದ್ದೀನಿ. ನೀವು ಸೈಂಟಿಫಿಕ್ ಆಗಿ ಏನ್ ಹೇಳ್ತೀರಿ ಅದನ್ನೆಲ್ಲ ಮಾಡಿದ್ದೀನಿ. ಹೇಳ್ಬಾರ್ದು. ಸರ್, ಇವಾಗ ಮಧ್ಯದಲ್ಲಿ ನಾವು ನೋಡ್ತಾ ಇದೀವಲ್ಲ, ಇವಾಗ ಬೇರೆ ತೋಟಕ್ಕೆ ಹೋದ್ರೆ ಎಲ್ಲ ಈ ಕಳೆ ಎಲ್ಲ ಇರಲ್ಲ, ಎಲ್ಲ ತುಂಬಾ ನೀಟಾಗಿ ಮಾಡಿರ್ತಾರೆ. ನೀವ್ ಈ ತರ ಎಲ್ಲ ಬಿಟ್ಟಿದ್ರಲ್ಲ, ಇದರಿಂದ ಲಾಭ ಆಗುತ್ತಾ? ಯಾವ ರೀತಿ? ನೀವು ಮಾಯಿಶ್ಚರ್ ಹಿಡ್ಕೊಳತ್ತದು. ನೀವು ನೀರನ್ನು 2 ನೀರು ಕೂಡ ಬದಲು ಅದೆಲ್ಲ ಇರೋದ್ರಿಂದ ಅದು ಮಾಯಿಶ್ಚರ್, ಅದು ಥಂಡಿಯ ಅಂಶನ ಹಿಡ್ಕೊಳುತ್ತೆ ಭೂಮಿ. ನೀವು ಸುಮ್ಮನೆ ಹಿಂಗೆ ನೋಡಿ, ಇಲ್ಲಿ ಏನು ನಾವು ಇದು ಗೋಲಿ ಆಟಕ್ಕೋ ಅಥವಾ ಕ್ರಿಕೆಟ್ ಆಟಕ್ಕೋ ಮಾಡಿರೋದಲ್ಲ. ಇದು ನಾವು ಬದುಕಿಗಾಗಿ ನಮ್ದು ಇದು ಹೋರಾಟ. ಅದು ಅನುಭವದಿಂದ ಬರ್ಬೇಕು ಮೇಡಮ್. ಅದು ಸುಮ್ಮನೆ ಯಾರೋ ಹೇಳಿದ್ರು ಅಂದ ತಕ್ಷಣ ನಾವು ಅದೇನೋ ಒಂದು ಕಳೆನಾಶಕ ಹೊಡ್ಕೊಂಡು ಮಾನ್ಯ ದಿನ ಅದನ್ನು ಅಯ್ಯೋ ಅಂತ ಹೇಳೋದು, ಅದು ಯಾವ ನ್ಯಾಯ ಅಂತ ನನಗೆ ಅರ್ಥ ಆಗಲ್ಲ. ನೀವು ಅನುಭವಿಸಿದ್ರಲ್ಲಿ ನಿಮಗೆ ಅಷ್ಟೇ. ಸರ್, ಅದ್ರ ಜೊತೆಗೆ ನೆನೇನಾದ್ರೂ ಮಳೆ ಬಂತಾ? ಇಲ್ಲ ನಾವು ಇದೆಯಲ್ಲ ಅಂದ್ರೆ ನಾನು ಹೇಳ್ದಲ್ಲ, ಪ್ರತಿ ಇಂಚಿಗೂ ನಾನು ವಾಚ್ ಆ್ಯಂಡ್ ವಾರ್ಡ್ ಮಾಡ್ತಿರ್ತೀನಿ. ದಿನದಲ್ಲಿ ನಾನು ಆ ಕಡೆ ನಮಗೆ ಬೆಳಿಗ್ಗೆ 6 ಗಂಟೆಗೆ ನಾವು ಶುರು ಆಯ್ತು ಅಂದ್ರೆ ನಾವು ರಾತ್ರಿ 9-10 ಗಂಟೆಗೆ ಮಲ್ಗೋದು. ಅಡಿಕೆ ಸೀಸನಲ್ಲಿ ಇನ್ನೂ ಲೇಟು. ನನ್ನ ಆರೋಗ್ಯ ಆಗಲಿ ನನಗೇನು ಸಮಸ್ಯೆ ಅನಿಸಿಲ್ಲ. ಎಷ್ಟು ಏಜ್ ನಿಮಗೆ? ನನಗೀಗ 62. ಹಂಗೆ ಕಾಣಿಸಲ್ಲ ಸರ್. ಓಕೆ, BP ಶುಗರ್?
ಎಲ್ಲ ರೈಟ್ ಆಗಿದೆ. ಈ ಬಿಸ್ನೆಸ್ ಅಲ್ಲಿ ಇರುತ್ತದು. ಟೆನ್ಷನ್ ಅದಾಗಿಲ್ಲ, ಇದಾಗಬೇಕು, ಈಗ ಇಲ್ಲಿ ಏನೇನೋ ಡಿಫೆಕ್ಟ್ ಕಾಣ್ತಾ ಉಂಟು. ಅದು ನಿಮಗೆ ಕಾಣಿಸ್ತಾ ಇಲ್ಲ, ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ನಮಗ್ ಗೊತ್ತಾಗ್ತಾ ಇಲ್ಲ ಸರ್. ವಾವ್ ಅಂತ ಹೇಳ್ತಾ ಇದೀವಿ ನಾವು. ಈ ಮೆಣಸು ನೋಡ್ತಾ ಇದೀವಿ. ಮೆಣಸು ಇವಾಗ ಸೀಸನ್ ಬಂತು, season ಆಯ್ತು ಈಗ, ಆಯ್ತು, ಕೊಯ್ದಾಯ್ತು ಮತ್ತೆ ಹಂಗೆ ಬಿಟ್ಟಿದ್ರಲ್ಲ. ಅದೇ ಈ ಲಾಸ್ಟಿಗೆ ನಾನು ಉಳ್ದಿರೋದೆಲ್ಲ ಲಾಸ್ಟ್ ಈಗ. ಇದು ಮೆಣಸೆಲ್ಲ ಹೆರ್ಕ್ಬೇಕಾರೆ ಕಷ್ಟ ಆಗಲ್ವಾ? ಯಾಕೆ ಅಂತ ಹೇಳಿದ್ರೆ ಈ ತರ ಎಲ್ಲ ಇದ್ರೆ ಸರ್. ಅಲ್ಲ, ನಾವ್ ಏಣಿ ಇಟ್ಕೊಂಡು ಈಗ ಕೊಯ್ತಾ ಇದ್ದಾರೆ ಈಗ ಒಳಗಡೆ. ಹೌದಾ? ಒಳಗಡೆ ಕೊಯ್ತಾ ಇದ್ದಾರೆ. ಅದೆಲ್ಲ ಈ ಕೆಳಗಡೆ ಉದುರಿ ಬಿದ್ರು ಅದು ಮತ್ತೆ ಹೆರ್ಕೊಂತೀವಿ. ಅದನ್ನು ಡಬಲ್ ಕೆಲಸ ಮೆಣಸಿಂದಿನು. ಅಂದ್ರೆ ಸೂಕ್ಷ್ಮವಾಗಿ ಎಲ್ಲ ಕೆಲಸಗಳನ್ನ ಮಾಡ್ತಾ ಇರ್ಬೇಕು ಅವಾಗ ಅವಾಗ. ರೈತರು ಅಂದ್ರೆ ಕೂರಂಗಿಲ್ಲ, 24x7 ಆಕ್ಟಿವ್ ಆಗಿರ್ಬೇಕು. ಆಲ್ಮೋಸ್ಟ್ ಅಲ್ಲಿ ನೀವು ಒಂದ್ ರೌಂಡ್ ಬಂದ್ರೆ ತೋಟನ 1-2 ಕಿಲೋಮೀಟರ್ ಆಗ್ಬೋದಾ? 1.5 ಕಿಲೋಮೀಟರ್ ಆಗುತ್ತೆ. ಹಂಗಾರೆ ನೀವು 1.5-2 ಆದ್ರೂ ಆಗ್ಬೋದು, ಬಟ್ ಆಗುತ್ತೆ. ಓಕೆ, ನೈಸ್. ಸರಿ, ಎಲ್ಲಿ ಅಲ್ಲಿ ಕೊಯ್ತಿದ್ದಾರೆ. ಓ ಹೌದಾ? ಕೆಲಸ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್? ಇದು 3 ಕೊಯ್ಲು ಮಾಡ್ಕೊಂತೀವಿ, ಇದು ಲಾಸ್ಟ್ ಕೊಯ್ಲು. ಬನ್ನಿ ನೋಡೋಣ ಮೆಣಸು ಹೆಂಗ್ ಬಂದಿದೆ ಅಂತ. ರೆಡ್ ಕಲರ್ ಇದೆಯಾ ಅಥವಾ ಗ್ರೀನ್ ಕಲರ್ ಇದೆಯಾ? ಕೊಯ್ದಿರೋದ ಇಲ್ಲಿಗೆ ತರಿಸ್ತೀನಿ ಬಿಡಿ. ಇಲ್ಲ, ಅಲ್ಲೇ ಹೋಗೋಣ ಬನ್ನಿ, ತೋಟದ ಹತ್ರ. ಇನ್ನು ಹೇಣಿ ಹಾಕೊಂಡು ಹತ್ತಾ ಇದ್ದಾರಾ? ಅಲ್ಯೂಮಿನಿಯಂ ಏಣಿ. ಓ ಆಕಾಶ್ ಬನ್ನಿ. ಅಲ್ಲಿ ಪ್ರೋಸೆಸ್ ಮಾಡಿದ್ದು ಇದೆ, ಇಲ್ಲೂ ಇದೆ ನೋಡಿ. ಇಲ್ಲಿ ಬಿಡಿಸ್ತಾ ಇದ್ದಾರೆ. ವಾವ್, ಸಖತ್ತಾಗಿ ಬಂದಿದೆ ಮೆಣಸು ನೋಡಿ. ಅದನ್ನ ಬೇಕಾ ರೆಡಿ ಇದೆಯಾ? ಮೆಣಸು ಹಣ್ಣಾದ್ರೆ ಈ ಕಲರ್ ಬರುತ್ತೆ, ರೆಡ್ ಕಲರ್. ಮತ್ತೆ ತೀರಾ ಒಣಗ್ದಾಗ ನಾವೆಲ್ಲ ಯೂಸ್ ಮಾಡ್ತೀವಲ್ಲ, ಇದು ಬ್ಲ್ಯಾಕ್ ಕಲರ್, ಬ್ಲ್ಯಾಕ್ ಪೆಪ್ಪರ್. ಹಣ್ಣಾಗಿ ಮತ್ತೆ ಅದು ಇದಾಗಿರೋದು, ಅಲ್ಲೇ ಡ್ರೈ ಆಗಿರೋದು. ಹೌದು, ಇದಕ್ಕೆಲ್ಲ ಬಿಸಿಲೆಲ್ಲ ಬೇಕಲ್ಲ ಒಣಗ್ಸೋದಕ್ಕೆಲ್ಲ. ಇವಾಗ ಹೆಂಗಿದೆ ಸರ್ ಮೆಣಸಿಗೆ ರೇಟು? ರೇಟು ಒಂದು 25 ದಿನದ ಹಿಂದೆ 640 ರೂಪಾಯಿ ಇತ್ತು, ಈಗ 510 ರೂಪಾಯಿ. ಮತ್ತೆ ಕಡಿಮೆ ಆಯ್ತು. ಈಗ ಸೀಸನ್ ಆಕ್ಚುಲಿ ಇದು, ಮತ್ತೆ ಸ್ವಲ್ಪ ದಿನ ಆದ್ರ ಮೇಲೆ ಮತ್ತೆ ಬರ್ಬೋದು. ನೀವ್ ಹೆಂಗೆ ಇದನ್ನ ಮೆಣಸಲ್ಲಿ ತುಂಬಾ ದಿನ ಇಡ್ಬೋದು? ಇಟ್ಟು ಕೊಡ್ತೀರಾ ಅಥವಾ ಸಡನ್ ಆಗಿ ಕೊಡ್ತೀರಾ? ಯಾವ ರೀತಿ? ನಾವು ಇಟ್ಟು ಕೊಡ್ತೀನಿ, ಮೆಣಸು ಮಾತ್ರ ಇಟ್ಟು ಕೊಡ್ತೀನಿ. ಇದು ಕೆಲವು ಟೈಮ್ ಭಾರಿ ರೇಟಿಗೆ ಹೋಗುತ್ತೆ, ಹಾಗಾಗಿ. ಓಕೆ, ಇವಾಗ ಮೆಣಸು ಜಾಸ್ತಿ ಒಣಗಿಸಿ ಜಾಸ್ತಿ ಇಟ್ಟರೆ ತೂಕ ಎಲ್ಲ ಕಡಿಮೆ ಆಗಲ್ವಾ? ಅಲ್ಲ, ಅದು ಕ್ಲೀನಾಗಿ ಒಣಗಿಸಿದಾಗ ಮತ್ತೆ ಎಲ್ಲೋ ಒಂದು ಶಾರ್ಟೇಜ್ ಬಂದ್ರೆ ಒಂದು 200-100 ಗ್ರಾಮ್ ಬರ್ಬೋದು. ಬಿಟ್ರೆ ಡ್ರೈ ಮಾಡೋದು ಕರೆಕ್ಟ್ ಮಾಡಬೇಕು. ನೀವು ಹಸಿ ಬಿಸಿ ಮಾಡಿದ್ರೆ ಅದು ಇದಾಗುತ್ತೆ. ಇವಾಗ ಮೆಣಸಿದೆಲ್ಲ ಬಿಡಿಸ್ಬೇಕಂದ್ರೆ ಕೈಯಲ್ಲಿ ಅಥವಾ ಕಾಲಲ್ಲೇ ಬಿಡಿಸ್ಬೇಕು? ಅಲ್ಲ, ಮಿಷನ್ ಇದೆ. ಮಿಷನ್ ಇದೆಯಾ ಇವಾಗ? ಅವಾಗ ಹಿಂಗೆಲ್ಲ ಉಚ್ತಾ ಇತ್ತಲ್ಲ, ಕಾಂಪ್ಯಾಕ್ಟ್ ಮಿಷನ್ಗಳು ಬಂದಿದೆ, ದೊಡ್ಡದು ಬಂದಿದೆ, ಎಲ್ಲ ಟೈಪ್ ಇದೆ. ನೀವು ಹೆಂಗೆ ಮಿಷನ್ ಇಟ್ಕೊಂಡಿದ್ದೀರಾ? ಓಕೆ, ಎಷ್ಟಾಗುತ್ತೆ ಸರ್? ಎಷ್ಟು ಕ್ವಿಂಟಲ್ ಮೆಣಸು ಸಿಗ್ಬಹುದು? ನನಗೆ 48 ಕ್ವಿಂಟಾಲಿಂದ ಈಗ ನಾನು 25-30 ರೇಂಜಲ್ಲಿ ಇದ್ದೀನಿ. ಮತ್ತೆ ರೈಸ್ ಆಗುತ್ತೆ. ಅದು ವಿಲ್ಟ್ ಇದೆ, ಕಾಯಿಲೆ ಇದೆ. ಇಷ್ಟೇ ಆಗುತ್ತೆ ಅಂತ ಏನು ಹೇಳಲಿಕ್ಕೆ ಬರಲ್ಲ. ಇವಾಗ ಇಷ್ಟು ಮೆಣಸಿಕ್ಕಿದೆಯಲ್ಲ, ಮಳೆ ಮೇಲೆ ಡಿಪೆಂಡ್ ಆಗಿದೆ ಮೇಡಮ್. ಇದು ಪಾಲಿನೇಷನ್ ಆಗದೆ ನೀವು ಮಳೆಯಿಂದ, ಅದು ಆ ಟೈಮಲ್ಲಿ ಕರೆಕ್ಟಾಗಿ ಮಳೆ ಇದಾಗಿ ಆಮೇಲೆ ಮಳೆ ಸೆಟ್ ಆಯಿತು ಅಂದರೆ, ಇಲ್ಲ ಅಂದ್ರೆ ಅದು ಅದರೊಳಗಡೆ ಗೊತ್ತಾಗುತ್ತೆ ಕಾಳುಗಳು ವ್ಯತ್ಯಾಸ. ಮಳೆ ಒಂದೊಂದು ನೋಡಿ, ಈಗ ಇದು ಒಳ್ಳೆ ಮಳೆ ಸಿಕ್ಕಿದೆ, ಅದು ಮಳೆ ಸಿಕ್ಕಿಲ್ಲ. ಯಾಕೆ ಸರ್ ಫುಲ್ ಬಿಟ್ಟಿದೆಯಲ್ಲ, ಹೆಂಗ್ ಗೊತ್ತಾಯ್ತು ನಿಮಗೆ ಮಳೆ ಸಿಕ್ಕಿಲ್ಲ ಅಂತ? ನೋಡಿ ಇದ್ರೊಳಗಡೆ ಇದು ರೆಡ್ ಇದೆ, ಈ ಸಣ್ಣ ಕಾಯಿ ನೋಡಿ, ಇದು ಚಿಗುರಿದೆ, ವೈಟ್ ಇದೆ. ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಓ ಹಾಗೆ. ಇವಾಗ ಅಂದಾಜು ಎಷ್ಟು ಕೆಜಿ ಇದೆಷ್ಟು ಬರುತ್ತೆ ಸರ್? ಇವಾಗ ಎಷ್ಟು ಕೆಜಿ ಬರ್ಬೋದು? ಒಣಗಿಸಲ್ಲ ಹಸಿದು? ಹಸಿದು ಅದು ಒಂದು ನೀವು 3-3.5 ಕೆಜಿಗೆ ಹಸಿದು ಇರಿಸಿದ್ದು 1 ಕೆಜಿ ಒಣಗಿದ್ ಬರುತ್ತೆ. ಹಂಗಾರೆ ಒಂದಿನಕ್ಕೆ ಎಷ್ಟು ಕೊಯ್ತಾರೆ? ಎಷ್ಟು ಚೀಲ ಕೊಯ್ಬೋದು ಇವರು? ಈಗ ಲಾಸ್ಟ್ ಇದು ಚಂದ ತುಂಬಾ ಇದ್ದು ನೀವು ಇಷ್ಟೇ ಹತ್ತಿರಕ್ಕೆ ಅವರಿಗೆ 50-60 ಕೆಜಿ ಕೊಯ್ದು ಬಿಡ್ತಾರೆ. ಇದೀಗ ಅವರಿಗೆ ಒಂಥರ ಲಾಸ್ಟ್ ಕೊಯ್ಲಲ್ಲಿ ಅಷ್ಟು ಇರಲ್ಲ. ಈ ಲಾಸ್ಟ್ ಒಂದು ಅದೇನೋ ಹೆರ್ಕ್ತಾ ಅಲ್ಲಿ ಇಲ್ಲಿ ಹುಡುಕಿ ಕೊಯ್ಬೇಕು, ತುಂಬಾ ಟೈಮ್ ಹಿಡಿಯುತ್ತೆ. ತುಂಬಾ ಟೈಮ್ ಹಿಡಿಯುತ್ತೆ. ಇವತ್ತು ಎಷ್ಟು ಜನ ಕೆಲಸದವರು? ಒಬ್ರೇನಾ? ಅಲ್ಲ, ಇವತ್ತು 3 ಜನ ಇದ್ದಾರೆ. 3 ಜನ ಇದ್ದಾರೆ. 4 ಎಲ್ಲ ಇದ್ದಾರೆ. ಆ ಕಡೆ ಅಲ್ಲಿ ಚೀಲ ಇಟ್ಕೊಂಡಿದ್ದಾರೆ. ಮೆಣಸೆ ಈಗ ಆಕ್ಚುಲಿ ಈಗ ಮುಗಿತಾ ಬಂತು ಮೆಣಸು ಕೊಯ್ಲು. ಸರ್, ನೀವು ಇದರಲ್ಲಿ ಏನು ಅಡಿಕೆದೆಲ್ಲ ಬಿಸ್ನೆಸ್ ಮಾಡ್ತಾರಲ್ಲ, ತಟ್ಟೆಗೆಲ್ಲ ಕೊಡ್ತಾರಲ್ಲ, ನೀವು ಕೊಡಲ್ವಾ ಇದನ್ನೆಲ್ಲ? ನಾನು ಯಾವುದನ್ನು ತ್ಯಾಜ್ಯಗಳು, ಕೃಷಿ ತ್ಯಾಜ್ಯ ಅಂತ ಹೇಳ್ತೀವಿ, ಅದಕ್ಕೆ ವೇಸ್ಟ್, ಅದಲ್ಲೇ ನನಗೆ ಅದು ಕರಗಿ ಮತ್ತೆ ವಾಪಸ್ ಅದು ಗೊಬ್ಬರ ಆಗಬೇಕು. ಅದು ಈವನ್ ಎಳ್ನೀರ್ದು ಹಂಗೆ ಹಾಕಿದ್ದೀರಾ? ಅದು ನ್ಯಾಚುರಲ್ ಆಗಿ ಬಿದ್ದು ಹುಟ್ಟಿರೋದು. ಈಗ ಭೂಮಿ ಫರ್ಟೈಲಿಟಿ ಕಂಡು ಹಿಡಿಯೋದೇ ನೀವು ಅದರಲ್ಲಿ ಇದರಿಂದ. ನೀವು ಯಾವುದೇ ಬೀಜಗಳು ಬಿದ್ದು ಹುಟ್ಟಬೇಕು, ಅವಾಗ ಒಂದು ಭೂಮಿ ಚೆನ್ನಾಗಿದೆ ಅಂತ ಅರ್ಥ. ಅದು ನಂದು ತೆಂಗು ಬಿದ್ದು ಹುಟ್ಟಿದೆ, ಕಾಳುಮೆಣಸು ಬಿದ್ದು ಹುಟ್ಟುತ್ತೆ, ಅದು ಬೆಳೆ, ಅದು ಕಾಳುಮೆಣಸಿಂದ ಏನಕ್ಕೂ ಬರಲ್ಲ. ಅಡಿಕೆ ಗಿಡಗಳು, ಆಮೇಲೆ
ಪ್ರತಿಯೊಂದು ಗಿಡಗಳು ಅದು ಅಲ್ಲಿ ಇದಾಗತ್ತೆ, ಅದು ವಾಪಸ್ ಪ್ರಾಡಕ್ಟ್ ಆದರೆ ಮಾತ್ರ. ಇಲ್ಲಿಗೆ ಬಿದ್ದರೆ ಏನು ಸಿಗುತ್ತೆ, ಏನು ಹುಟ್ಟುತ್ತೆ ಹೇಳಿ? ಏನು ಇಲ್ಲ, ಅದೇ ಬರದೇ ಇಲ್ವಲ್ಲ ಅಲ್ಲಿ. ಅದೇನೆ ಭೂಮಿ ಆ ಥರ ರಫ್ ಇದೆಯಲ್ಲ. ಓಕೆ. ನಾವೆಲ್ಲಿ ನೋಡ್ಬೋದು ಸರ್ ಏಲಕ್ಕಿ ಮತ್ತೆ ಲವಂಗ ಅಂತ ಲವಂಗ ತೋರಿಸಿ ಮುಂದೆ. ಇನ್ನು ಮುಂದೆ ನೀವು ಒಂದು ರೀತಿ ಪ್ಲಾನ್ಡ್ ಆಗಿ ಮಾಡಿದ್ದೀರಾ ಸರ್. ಎಲ್ಲೇ ಹೋದ್ರೂ ಒಂದು ರೌಂಡ್ ಬರ್ಬೋದು, ಒಳಗಡೆ ಹೋದ್ರೂ ಕೂಡ ಏನು ಅಷ್ಟು ತೊಂದರೆ ಆಗಲ್ಲ. ಇವಾಗ ಗೊಬ್ಬರ ಕೊಡೋಕ್ಕಾಗಿರ್ಬೋದು, ಏನಾದರೂ ಒಂದು ಚಿಗುರು ಅಲ್ಲ 9x9 ನಾನು ಕರೆಕ್ಟ್ ಇಟ್ಕೊಂಡಿದ್ದೀನಿ. 9x9 ಪ್ರತಿ ಇದಕ್ಕೂ ಇಟ್ಕೊಂಡಿದ್ದೆ ಸೈಂಟಿಫಿಕ್ ಆಗಿ ಮಾಡಿದಾಗ. ಆಮೇಲೆ ನನಗೆ ಯಾವಾಗ ಅದು ಒಂದು ಪೂರ್ತಿ ಅದೇ ರೋಗದಿಂದ ನಂದು ತೋಟ ಹೋಯ್ತು, ಅವಾಗ ನಾನು ಒಂದು ಸಾಲು ಮಾತ್ರ 9x9 ಇಟ್ಕೊಂಡಿದ್ದೀನಿ. ಮತ್ತೆ ಉಳಿದಿದ್ದು ನೋಡಿ ಹತ್ರ ಹಾಕೊಂಡಿದ್ದೀನಿ. ಒಂದ್ಸರಿ ಗಾಳಿ ಬಂತು ಈ ಕಡೆಯಿಂದ 200 ಮರ ಬಿದ್ದೋಯ್ತು 3 ವರ್ಷದ ಹಿಂದೆ. ಅಷ್ಟು ದೊಡ್ಡ ಗಾಳಿನ? ಅಷ್ಟು ಇಲ್ಲಿ ಬರುತ್ತೆ ಕೆಲವು ಟೈಮಲ್ಲಿ ಬರುತ್ತೆ. ಇಲ್ಲಿ ಏನಿದೆ ಜಾಗ ಹಂಗಾರೆ ಖಾಲಿ ಇದೆಯಾ? ಅಲ್ಲ ಇದು ತುಂಗಾ ನದಿ. ಇದು ನದಿ ಪಕ್ಕನೇನಾ? ಹೌದೌದು, ಇದು ನದಿ ದಂಡೆ ನಾವಿರೋದು ಈ ಕಡೆ. ನೋಡಿ ಇದೆಲ್ಲ ನಾನು ಹಾಕೊಂಡಿರೋದು, ಇದೆಲ್ಲ ಕೆಳಗಡೆ ನಾನು 1 ಇಂಚ್ ಜಾಗ ಅದನ್ನೇ ಹೇಳಿದ್ದು, ನಾನು ವೇಸ್ಟ್ ಮಾಡಿಲ್ಲ ಅಂತ. ಕೋಕೋ ಇದೆ, ಆಮೇಲೆ ಮಾವು ಹಾಕೊಂಡಿದ್ದೀನಿ, ವೆರೈಟೀಸ್ ಮಾವುಗಳಿದೆ, ಹಲ್ಸಿದೆ, ಆಮೇಲೆ ಇದು ಅಂಟುವಾಳಕಾಯಿ ಹಾಕೊಂಡಿದ್ದೀನಿ. ಆಮೇಲೆ ನೋಡಿ ಇದೊಂದು ಬೀಟೆ ಮರ, ಇದು ನಾನು ನೆಟ್ಟಿರೋದು. ನೀವೇ ನೆಟ್ಟಿದ್ದ? ಅದು ಆ ಕಡೆದು. ಓಕೆ. ಫರ್ನಿಚರ್ ಎಲ್ಲ ಮಾಡ್ತಾರೆ ನೋಡಿ, ಕಾಸ್ಟ್ಲಿ. ಗೊತ್ತಾಯ್ತು. ಅದನ್ನ ನೀವು ನೆಟ್ಟಿದ್ರು, ಇವಾಗ ಅದನ್ನ ಕಟ್ ಮಾಡ್ಬೇಕಂದ್ರೆ ಫಾರೆಸ್ಟ್ ಲೈಸೆನ್ಸ್ ಬೇಕು. ಅದೆಲ್ಲ ಕೃಷಿ ಹೊಂಡನಾ? ಅದು ಅವ್ರಿಗೆ ಹೊಸದಾಗಿ ಮಾಡಿರೋದು. ಈಗ ನೀರಿಗೆ ಪಕ್ಕದ ತೋಟದವ್ರು ನೀರಿನ ಸಮಸ್ಯೆ ಆಗಿದೆ ಅವ್ರಿಗೆ. ನಿಮ್ದಲ್ಲ? ಅಲ್ಲ. ಓಕೆ. ಹಾಗಾದ್ರೆ ನಿಮ್ದು ಹತ್ರನೇ ಇವಾಗ ನದಿ ಇರೋದ್ರಿಂದ ನೀರಾವರಿಗೆ ಸಮಸ್ಯೆ ಇಲ್ವಾ, ಅಥವಾ ಬೋರ್ ಯಾವ ತರ ಸರ್? ಹತ್ರ ನದಿ ಇದ್ರೆ ಏನಾದ್ರೂ ಬೋರ್ ಲಾಸ್ ಆಗಲ್ವಾ? ಇಲ್ಲ ಆ ಟೈಪ್ ನಾನು ಬೋರಿಗೆ ಹೋಗಿಲ್ಲ ಇದುವರೆಗೂ. ನಾನು ಬಾವಿ ಮಾಡ್ಕೊಂಡಿದ್ದೀನಿ, ಬಾವಿಯಿಂದ ಇಂಟರ್ಲಿಂಕ್ ಆಗುತ್ತದು, ಹೊಳೆಯಿಂದ ಬರುತ್ತೆ ಬಾವಿ. ಒಂದ್ ಬೋರ್ ಕೊರ್ಸಿಲ್ಲ? ಇಲ್ಲ ಕೊರ್ಸಿಲ್ಲ. ಹೆಂಗ್ ಸರ್ ಮೇಂಟೈನ್ ಮಾಡ್ತೀರಾ ಬೇಸಿಗೆ? ನಾನು ಅದೇ ಹೇಳಿದ್ನಲ್ಲ, ಪ್ರತಿ ಇಂಚು ನೋಡಿ, ಇಲ್ಲಿ ನೋಡಿ, ಇಲ್ಲೆಲ್ಲ ಕಾಣುತ್ತೆ, ಇಲ್ಲಿ ನೋಡಿ ಬಬ್ಲರ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ನೀವು ಕೆಳಗವರೆಗೂ ನೀರು ಹೋಗುತ್ತೆ ನಂದು, ಅಲ್ಲಿವರೆಗೂ ಸ್ಪ್ರಿಂಕ್ಲರ್ ಆನ್ ಮಾಡಿದ್ರೆ. ಓಕೆ. ಎಲ್ಲಿದೆ ಸರ್ ಬಾವಿ ಹಾಗಾದ್ರೆ? ಅಲ್ಲ, ಲಾಸ್ಟ್ ಕೆಳಗಡೆ ಇದೆ. ಇಲ್ಲ ಮೆಣಸೆಲ್ಲ ಬಿಡಿಸ್ತಾ ಇದ್ದಾರೆ. ಅಡಿಕೆ ಸೀಸನ್ ಮುಗೀತಾ? ಅಡಿಕೆ ಮುಗಿದಿದೆ. ಅಡಿಕೆದು ಯಾವಾಗ ಸರ್ ಸೀಸನ್ ಸ್ಟಾರ್ಟ್ ಆಗೋದು? ಅಡಿಕೆನ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ. ಅಕ್ಟೋಬರ್ ಇಂದ ಶುರು ಆಗುತ್ತೆ, ಜನವರಿ ಫೆಬ್ರವರಿಗೆ ಕಂಪ್ಲೀಟ್ ಮುಗ್ದೋಗುತ್ತೆ ಅದು. ಅದು ಮುಗಿತಿದ್ದಂಗೆ ಹಿಂದೆ ನಂದು ಕಾಳುಮೆಣಸಿಗೆ ನೋಡಿ ಈಗ ಉಂಟು. ಕಾಳುಮೆಣಸು ಇನ್ನು ಈ ತಿಂಗಳು ಫೆಬ್ರವರಿ ಅಲ್ಲ, ಮಾರ್ಚ್ ಮುಗಿಯುತ್ತೆ. ಅಷ್ಟೊತ್ತಿಗೆ ಇನ್ನೊಂದೇನೋ ಒಂದು ಶುರು ಆಗುತ್ತೆ. ಈಗ ಅದು ಒಂದು ಬೇರೆ ಕಾಫಿ ಲೇಟ್ ಅದು. ಕಾಫಿ ಮುಗೀತು. ಓಕೆ, ಬನ್ನಿ ಸರ್ ಮುಂದೆ ನೋಡೋಣ. ನಿಮ್ದು ಇಲ್ಲೇನೋ ಮನೆ ಮಾಡ್ಕೊಬಿಟ್ಟಿದ್ರೆ ಚಿಕ್ಕದಾಗಿ. ಏನ್ ಸರ್ ಇದು? ಎಲ್ಲ ಲೇಬರ್ ಶೆಡ್ ಮೊದಲೆಲ್ಲ ಇದ್ರು, ಇತ್ತೀಚೆಗೆ ಯಾರು ನನ್ನ ಕಾಂಪೌಂಡ್ ಒಳಗಡೆ ಇಲ್ಲ. ಬಂಗಾರದ ಅಂಗಡಿಯವ್ರು ಅದನ್ನು ಯೂಸ್ ಮಾಡ್ತಾರೆ. ಸೋಪ್ ಪೌಡ್ರು, ಬಟ್ಟೆ ಒಗಿಲಿಕ್ಕೆಲ್ಲ ಅವ್ರು ಇರೋದ್ರಿಂದಾನೇ ಅರ್ಧ ನಮ್ಮ ರಥ ನಡೀತು. ಒಂದ್ ಚಕ್ರ ನಾವಾದ್ರೆ ಇನ್ನೊಂದ್ ಚಕ್ರ ಅವರು. ಹಾಗಾದ್ರೆ ಇವ್ರಿಗೆ ನಿಮ್ಗೂ ತುಂಬಾ ಸಂಬಂಧ ಇದೆ ಅಂದಂಗ ಆಯ್ತು. ನಿಮ್ ಮಿಸ್ಸಸ್ ಏನ್ ಹೆಸರು? ನಮಸ್ತೆ. ರೇಣುಕಾ ಅಂತ. ಅಲ್ಲ, ನೀವು ಮದುವೆ ಆಗ್ಬೇಕಾದ್ರೆ, ನಿಮ್ಮಪ್ಪ ಮದುವೆ ಮಾಡಿಕೊಡ್ಬೇಕಾದ್ರೆ ನಾನೊಬ್ಬ ಕೃಷಿಕಂಗೆ ಕೊಡ್ತಾ ಇದ್ದಾರೆ ಅಂತ ನಿಮ್ಗೆ ಫೀಲ್ ಆಯ್ತಾ, ಅಥವಾ ನಿಮ್ಮ ಕನಸು ಏನಿತ್ತು? ನಿಮ್ಮ ಡ್ರೀಮ್ ಬಾಯ್ ಥರನೇ ಇದ್ದಾರಾ ಇವರು? ಹೌದಾ? ಬಿಡಿ ಸರ್, ಹಂಗಾದ್ರೆ ಸಾರ್ಥಕ ಆಯ್ತು ಸರ್. ಇಷ್ಟೆಲ್ಲ ಕಷ್ಟಪಟ್ಟಿದ್ಕೆ ಮೇಡಮೇ ಓಕೆ ಅಂತ ಹೇಳ್ತಾ ಇದ್ದಾರಲ್ಲ. ಇವಾಗ ಅಲ್ಲಿ ಮೆಣಸಿನ ಗಿಡ ಅಲ್ಲಿ ಒಣಗೋಗಿದೆಯಲ್ಲ, ಅದು ಹೋದಂಗೆ ಲೆಕ್ಕನಾ? ಅದು ವಿಲ್ಟ್ ಸಿಡ್ಲು ಹೊಡಿತಿಲ್ಲ ನೋಡಿ ಮೇಡಮ್. ಇದು 8-9 ಸರಿ ಸಿಡ್ಲು ಹೊಡೆದಿದೆ ನನಗೆ. 9 ಸರಿ ನನ್ನ ತೋಟದಲ್ಲಿ ಸಿಡ್ಲು ಹೊಡೆದಿತ್ತು. 9 ಸರಿನೂ ನಾನು 32 ವರ್ಷದಿಂದ 9 ಸರಿ ಸಿಡ್ಲು ಹೊಡೆದಿದೆ. ಬಟ್ ನಾನು ಅದನ್ನೇನು ತೀರಾ ಇದಾಗ್ತಾ ಫಸ್ಟೆಲ್ಲ ಬೇಜಾರಾಗ್ತಿತ್ತು. ಈಗ ನಮ್ಗೆ ಒಂಥರ ಮಾಮೂಲಿ ಆಗಿದೆ. ಈಗ ಲಾಸ್ಟ್ ಸೀಸನ್ನಲ್ಲಿ ಹೊಡೆದಿರೋದು ಇದು. ತೆಂಗಿನ ಮರ, ಅಡಿಕೆ ಮರ ಎಲ್ಲ ಇದಾಗ್ಬಿಟ್ಟಿದೆ. ಅಲ್ಲಿಂದ ಹೊಡೆದಿದೆ ನೋಡಿ, ಆ ಕಡೆಯಿಂದ ಹೊಡೆದು ಈ ಕಡೆಗೆ ಇದಾಗಿದೆ. ಯಾವ ಟೈಮಲ್ಲಿ ಹೊಡಿತೀನಿ? ನೈಟ್ ಅಥವಾ ನಿಮ್ಗೆ ಸೌಂಡ್ ಸ್ಟಾರ್ಟಿಂಗ್ ಅಲ್ಲಿ ಮಳೆ ಮೇನಲ್ಲಿ ನೀವು ಇಲ್ಲಿ ಬಂದಾಗಲೇ ಗೊತ್ತಾಗುತ್ತಾ, ಅಥವಾ ಅಲ್ಲ ನಾವು ಅಲ್ಲಿ ಮನೇಲಿ ಇರುವಾಗಲೇ ಇಂತಲ್ಲಿ ಇದಾಯ್ತು ಅಂತ ಆಲ್ಮೋಸ್ಟ್ ಸಂಜೆ ಟೈಮು ಇದಾಗುತ್ತೆ, ಗೊತ್ತಾಗುತ್ತೆ ನಮ್ಗೆ ಇಂತಲ್ಲೇ ಹೊಡೆದಿದೆ ಅಂತ ಬಂದು ನೋಡಿದ್ವಿ. ಬೆಳಗ್ಗೆ ಹೋಗುದಲ್ಲೇನೆ. ಇವಾಗ ಮತ್ತೆ ಅಲ್ಲಿಗೆ ಹೊಸ ಗಿಡಗಳು ಹಾಕ್ಬೇಕು. ಅವತ್ತೇ ಮಾರನೇ ದಿನಾನೇ ಹಾಕಿಟ್ಟಿರ್ತೀವಿ ನಾವು. ಅದೆಲ್ಲ ಓದಂಗೆ ಲೆಕ್ಕ. ಇವಾಗ ಗಿಡಗಳೆಲ್ಲ ಹೊರಗಡೆ ತರ್ತೀರಾ ಅಥವಾ ನೀವೇ ಮಾಡ್ಕೋತೀರಾ? ಕೆಲವೊಂದು ಅಡಿಕೆ, ತೆಂಗು, ಬಾಳೆ, ಆಮೇಲೆ ಕೆಲವೊಂದು ನನ್ನ ಏನು ಒರಿಜಿನಲ್ ಏನು ಗಿಡ ಇದೆ ಅದ್ರಲ್ಲಿ ಮಾಡ್ಕೊತೀನಿ. ಇನ್ನು ಕೆಲವು ನಾನು ಜಾಸ್ತಿ ತರ್ತೀನಿ.
ತರ್ತೀರಿ ನೀವು? ಹೊರಗಡೆಯಿಂದ ಮೆಣಸೆಲ್ಲ ತರ್ತೀನಿ. ನೀವೇ ಅದೇ ನಾನು ಮಾಡ್ಕೊತೀರಾ? ಹೇಳ್ದಲ್ಲ, ಎಲ್ಲಾರು ಹೋದಾಗ ಏನಾರು ಒಂದು ಗಿಡ ತಂದು ಅದನ್ನ ಅದಾದ ಈಗ ಅನ್ಸೀಸನ್ ಹೋದ್ರು ತಂದು ಇಟ್ಕೊಂಡು ಸೀಸನ್ ನೆಡ್ತೀನಿ ನಾನು ಮಳೆಗಾಲದಲ್ಲಿ. ಅಂದಾಜು ಇಲ್ಲಿ ಎಷ್ಟು ಲಕ್ಷ ಗಿಡ ಇರ್ಬೋದು ಹಂಗಾರೆ ಎಲ್ಲ ಸೇರಿ ಕೌಂಟ್ ಮಾಡಿದಿರಾ ಯಾವತ್ತಾದ್ರೂ? ನಾನು ಮಾಡಿಲ್ಲ, ಇವತ್ತಿಗೂ ಮಾಡಿಲ್ಲ. ಅಂದಾಜು ನೋಡಿ ಇದು ಜಾಯಿಕಾಯಿ ಗಿಡ, ಇದು ಯಾವ್ದು ಎಲ್ಲ ಇದು ಇಲ್ಲಿ ಸಣ್ಣದಿದೆಯಲ್ಲ, ಇದು ಕಾಯಿ ಬಿಟ್ಟಿರೋದೇ ತೋರಿಸ್ತೀನಿ. ಇದು ಜಾಯಿಕಾಯಿ ಗಿಡ, ಇದು ನಮಗೆ ಗೊತ್ತಾಗ್ತಿಲ್ಲ ಯಾವ ಗಿಡ ಅಂತ. ಇದೆ ಕಡ್ಡಿ ಮಧ್ಯ ಇದೆಯಲ್ಲ, ಅದೇನೆ. ಹಾ, ಓಕೆ. ಏನೋ ಸ್ಮೆಲ್ ಬರುತ್ತಾ? ಇಲ್ಲ ಕುಯ್ಬೋದಲ್ಲ? ಇಲ್ಲ ಇಲ್ಲ, ಸ್ಮೆಲ್ ಅದರಿಂದ ಬರಲ್ಲ. ಅಲ್ಲಿ ತೋರಿಸ್ತೀನಿ, ಕಾಯಿ ಬಿಟ್ಟಿದೆ. ಮುಂದೆ ಇದೆಯಾ? ಇದು ಎಷ್ಟು ವರ್ಷದ ಗಿಡ ಅಂತ ಹೇಳ್ಬೋದು? ಇವಾಗ ಹಾಕಿದ್ದೀರಾ? ಇದೀಗ ಮಳೆಗಾಲದಲ್ಲಿ ನೆಟ್ಟಿರೋದು ನಾನು. ಅಂದ್ರೆ ನೀವು ಆ ಗಿಡ ನೆಡ್ಬೇಕಂದ್ರೆ ಇವಾಗ ಯೂಶುವಲಿ ಅಡಿಕೆ ತೆಂಗು ಎಲ್ಲ 1.5 ವರ್ಷದ್ದು ಈ ತರ ನೆಡ್ತೀವಲ್ಲ, ಇದನ್ನ ಯಾವ ರೀತಿ ನೆಡೋದು? ಸೇಮ್ ನಿಮ್ಗೆ ಒಂದು ವರ್ಷದ ಗಿಡನೇ. 1 ವರ್ಷದ ಗಿಡ. ಒಂದು 6 ತಿಂಗಳು ಅಥವಾ 8 ತಿಂಗಳು, 1 ವರ್ಷದ ಗಿಡ. ಸರ್, ಇಷ್ಟೊಂದೆಲ್ಲ ಬಿದ್ರಿದೆಯಲ್ಲ, ಆನೆ ಎಲ್ಲ ಬರಲ್ವಾ ಇಲ್ಲಿ? ಇಲ್ಲ, ಇಲ್ಲಿ ಬರಲ್ಲ ಇದುವರೆಗೂ. ಇದು ಆನೆ ಏರಿಯಾನೇ ಅಲ್ಲ. ಸ್ವಲ್ಪ ಇಲ್ಲಿಂದ 10 ಕಿಲೋಮೀಟರ್ ಹೋದ್ರೆ ಸಕ್ಕರೆ ಬೈಲ್ ಅಂತಿದೆಯಲ್ಲ, ಅಲ್ಲಿ ಆನೆ ಬರುತ್ತೆ. ಅದು ಆನೆ ಬಿಡಾರಗಳೇ ಇದೆ ಅಲ್ಲಿ. ಹೌದು. ಮತ್ತೆ ಇಲ್ಲಿ ಏನಾದ್ರು ಕಾಡು ಪ್ರಾಣಿಗಳ ಹಾವಳಿ ಇದೆಯಾ? ಯಾಕೆಂದ್ರೆ ಇಲ್ಲಿ ಫುಲ್ ಕಾಡು ಥರನೇ ಇದೆ. ನಾನಂದ್ರೆ ನನ್ನ ಕಾನ್ಸೆಪ್ಟೇ ತೋಟನ ಕಾಡು ಟೈಪಲ್ಲಿ ಇರಬೇಕಿತ್ತು ಅಂತ. ಈಗಲೂ ನನ್ನ ಮನಸ್ಸಲ್ಲಿ ಸಮಾಧಾನ ಇಲ್ಲ. ನಾನೊಂದು 60% ಇದ್ದೀನಿ. ಇನ್ನೂ 40% ನನಗೆ ಫುಲ್ ಕಾಡಾಗಬೇಕು. ಆವಾಗ ಅದು ನ್ಯಾಚುರಲ್ ಆಗಿರುತ್ತೆ ಅಂತ ನನ್ನ ಓನ್ ಇದು, ಅಂದರೆ ಅದೇನಂತಾರೆ, ಓನ್ ಅಭಿಪ್ರಾಯ. ಓಕೆ. ಇಲ್ಲ, ಇವಾಗಲೂ ಕಾಡು ಥರ ಇದೆ. ಆದರೆ ಮತ್ತೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಇದ್ದೀರಲ್ಲ? ಅಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಈಗ ನಾನು ಫುಲ್ ಕಾಡು ಥರ ಮಾಡ್ಲಿಕ್ಕೆ ಹೋದರೆ ನನಗೆ ಇನ್ಕಮ್ಮು ಮತ್ತು ಇದನ್ನೆಲ್ಲ ತೆಗಿಯೋದು, ಪ್ರೊಸೆಸ್ ಮಾಡೋದೆಲ್ಲ ಕಷ್ಟ. ಅದು ಬರಲ್ಲ. ಈಗ ಅಡಿಕೆ ಗೊನೆ ಇಳಿಸ್ಬೇಕು, ಇದಕ್ಕೆ ಈಗ ಸಮಸ್ಯೆ ಆಗ್ತಿದೆ. ಈಗ ಅಡಿಕೆ ಗೊನೆ ತೆಗಿಯುವಾಗ ಕಾಳು ಮೆಣಸು ನಂದು 2-3-4 ಕ್ವಿಂಟಲ್ ಬಿದ್ದೋಗುತ್ತೆ. ಅದು ಹಿಂಗೆ ಅದ್ರ ಮೇಲೆ ಬೀಳಿಸ್ತಾರೆ. ಎಷ್ಟಂತ ಅದನ್ನು ಕಷ್ಟಪಟ್ಟು ಅದನ್ನು ತೆಗಿಯೋದು ಕಷ್ಟ ಇದೆ. ನೆಲದಿಂದ ನಿಂತ್ಕೊಂಡು ಈಗ ಫೈಬರ್ ದೋಟಿ ಬಂದಿರೋದ್ರಿಂದ ತೆಗಿಯೋದು. ಮೊದಲೆಲ್ಲ ಅಡಿಕೆ ಮರ ಹತ್ತಿ, ತೆಂಗಿನ ಮರ ಹತ್ತೇ ಕಾಯಿ ಉದುರಿಸ್ತಾ ಇದ್ರು, ಬೀಳಿಸ್ತಾ ಇದ್ರು. ಮೇಯ್ನ್ ಅದೇ ಹೇಳಿದ್ನಲ್ಲ, ನೀರು ಮತ್ತು ರಸ್ತೆ ಕರೆಕ್ಟಾಗಿದ್ದರೆ ಅವ್ನು ರೈತ 50% ಅವನು ಸೇಫರ್ ಸೈಡಿಗೆ ಹೋದ ಅಂತ. ಇನ್ನು 50ನಲ್ಲಿ ನೀವು ಕ್ರಾಪ್ಗಳು ನೀವು ಹೆಂಗೆ ಯೂಸ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್. ನೀವು ಕಾಳುಗಳೇನಾದರೂ ಬೆಳಿಲಿಕ್ಕೆ ಟ್ರೈ ಮಾಡಿದ್ರೆ ಇದ್ರ ಮಧ್ಯ ಏನಾದರೂ ಮನೆಗೆ ಹೇಳಿಕ್ಕೆ ತರಕಾರಿ ಏನಾದರೂ ಬೆಳ್ಕೋತೀರಾ? ಹಾಂ, ನಮ್ಮ ಮನೆಗೆ ಆಗಷ್ಟೆಲ್ಲ ಈಗ ನುಗ್ಗೆ ಇದೆ ನನ್ನ ಹತ್ರ, ಆಮೇಲೆ ಬಸ್ಲೆ ಅಂತೀವಿ, ತೊಂಡೆ ಇದೆ, ಆಮೇಲೆ ಹಲಸು. ಅವೆಲ್ಲ ಈ ಎಳೆ ಹಲಸನ್ನ ನಾವು ಪಲ್ಯ ಮಾಡ್ತೀವಿ, ಸಾಂಬಾರು ಮಾಡ್ತೀವಿ. ಇದ್ದಾವೆ ನಮ್ಗೆ ಇಲ್ಲಿದೆ, ಸುಮಾರು ಆಗುತ್ತೆ ನಮಗೆ. ಬಾಳೆಕಾಯಲ್ಲಿ ನಾವು ಇದು ಮಾಡ್ತೀವಿ, ಪಲ್ಯ ಎಲ್ಲ ಮಾಡ್ತಾರೆ. ಆ ರೀತಿಯಾಗಿ ಮನೆಗೂ ಆಗುತ್ತೆ, ಮಾರೋದಕ್ಕೂ ಆಗುತ್ತೆ. ಒಳ್ಳೆ ಆರ್ಗ್ಯಾನಿಕ್ ಫುಡ್ ತಿಂತಾ ಇದ್ದೀರಾ ಸರ್, ನೀವೇ ಅದೃಷ್ಟವಂತರು. ಲಿಂಬು ಇದೆ ನನ್ನ ಹತ್ರ, ಮತ್ತೆ ಈ ಇಲ್ಲೇ ಇದೆಯಲ್ಲ ಇದಿದೆ ಅಂತ ಅಂದ್ರೆ ದೊಡ್ಲಿ ಅಂತ ಗೊತ್ತಾ, ಮಲೆನಾಡಿಂದ. ಅಮಟೆ ಇದೆ ನನ್ನ ಹತ್ರ. ಆಮೇಲೆ ನೋಡಿ, ಇದು ನಿಮ್ಮ ಈ ಸಿದ್ದು ಹಲಸಿನ ಗಿಡ. ಇದು ನಿಮ್ಮ ತುಮಕೂರು ಹತ್ರ ಒಬ್ರು ಮಾಡಿದಾರಲ್ಲ, ಅಲ್ಲಿಂದ ತಂದಿರೋದು ಅದು. ಇದು ಈ ಗಿಡ, ಇದು ಚಕ್ಕೋತ, ಇದು ಸಿಹಿ ಚಕ್ಕೋತ. ಇದು ಚಕ್ಕೋತ ಗಿಡ ಇವಾಗ ಹಾಕಿದ್ದೀರಾ? ಹಾಕಿದ್ದೀನಿ. ದೊಡ್ಲಿ ಬೇಕಾದ್ರೆ ಅಲ್ಲಿ ಕಾಯಿ ಬಿಟ್ಟಿದೆ, ತುಂಬಾ ತೋರಿಸ್ತೀನಿ. ಅದು ಅದನ್ನೆಲ್ಲ ಅಮಟೆ ಈ ರೀತಿ ಏನೋ ಇರುತ್ತೆ. ಇದನ್ನೆಲ್ಲ ನಾನು ಭಾರಿ ಏನು ಯೂಸ್ ಮಾಡಲ್ಲ. ಪಪ್ಪಾಯಿ ಏನೋ ಈಗ ಪಕ್ಷಿ ಗಿಕ್ಷಿಗಳಿಗೆಲ್ಲ ತಿನ್ನುತ್ತೆ, ತಿಂದು ಬಿಟ್ಟಿದ್ದು ನಮಗೆ ಸಿಗುತ್ತೆ, ಇಲ್ಲ ಅಂತಿಲ್ಲ. ಕಮರ್ಷಿಯಲ್ ಆಗಿ ನಾನು ಅದನ್ನ ಇದು ಮಾಡಿಲ್ಲ, ಸುಮ್ಮನೆ ಹಾಬಿ. ಲೇಡೀಸ್ ಕೆಲಸ ಮಾಡ್ತಾ ಇದ್ದಾರೆ. ಹೌದೌದು. ಅವರೆಲ್ಲ ಮೆಣಸು ಹತ್ತಿ ಅಲ್ಲ ಕೆಳಗಡೆ ಬಿದ್ದಿರುತ್ತಲ್ಲ, ಅದನ್ನ ಹೆರ್ಕ್ತಾ ಇದ್ದಾರೆ. ಇದು ಜಾಯಿಕಾಯಿ ಅಲ್ಲಿ ಬಿಟ್ಟಿದೆ ನೋಡಿ, ಅಲ್ಲಿ ಕಾಯಿ ಅಲ್ಲಿ ದೊಡ್ಡ ಇದೆ ಮುಂದೆ. ಇಲ್ಲೇ ಸಿಕ್ಕಿದೆ, ಬನ್ನಿ. ಅಲ್ಲ, ಅಲ್ಲಿ ತುಂಬಾ ಬಿಟ್ಟಿದೆ ಕಾಯಿ. ಅಲ್ಲೂ ಬಿಟ್ಟಿದ್ಯಾ? ಸೊಳ್ಳೆ ಬಿಡ್ತಾ ಇಲ್ಲ ಇವ್ರಿಗೆ. ಎಷ್ಟು ದಿನ ಬೇಕಾಗುತ್ತೆ ಸರ್ ಇದು ಹಣ್ಣು ಆಗೋದಕ್ಕೆ? ಇದು ಆಕ್ಚುಲಿ ಅನ್ಸೀಸನ್, ಮಳೆಗಾಲದಲ್ಲಿ ಬರುತ್ತಿದೆ. ಜೂನ್ ಜುಲೈ ಆಗಸ್ಟ್ ಅಲ್ಲಿ ಬರಬೇಕು. ಏನ್ ಸ್ಮೆಲ್ಲೇ ಗೊತ್ತಾಗ್ತಾ ಇಲ್ಲ. ಸ್ಮೆಲ್ ಏನಿರಲ್ಲ. ಈಗ ಅದು ಒಳಗಡೆ ಇದಿರುತ್ತೆ ರಾಪರ್. ಅದಕ್ಕೇನಂತೀರಿ ನೀವು, ಪೊರೆ. ಆ ಪೊರೆಗೆ 1800-1200 ರೂಪಾಯಿ ಇದೆ. ಜಾಯಿಕಾಯಿಗೆ ಅದು 10 ರೂಪಾಯಿಗೆ ಹೋಗುತ್ತೆ ಒಂದು. ನಾವೆಲ್ಲ ಯೂಶಲಿ ಅಡಿಕೆ ಅಲ್ಲ ಎಲೆ ಹಾಕ್ಬೇಕಾರೆಲ್ಲ ಯೂಸ್ ಮಾಡ್ತೀವಿ ಜಾಯಿಕಾಯಿ ಎಲ್ಲ, ಮಕ್ಳಿಗೆಲ್ಲ ಕೊಡ್ತಾರೆ. ಅದೇ ನೀವು ಅಂದ್ರೆ ಇವಾಗ ಹಾಕಿರೋದ ಇದು, ಅಥವಾ ಬೆಳೆ ತೆಗ್ದಿದ್ದೀರಾ? ತೆಗ್ದಿದ್ದೀನಿ. ನನಗೆ ಒಂದು 6-7 ವರ್ಷದಿಂದ ನನಗೆ ಬರ್ತಿದೆ. ಅಂದ್ರೆ ಅಲ್ಪ ಪ್ರಮಾಣದಲ್ಲಿ ಬರುತ್ತೆ. ಅದೇ ಹೇಳಿದ್ನಲ್ಲ, ಎಲ್ಲ ಈಗ ಪೇಟೆಗೆ ಹೋಗಾಗೆಲ್ಲ ಹಿಡ್ಕೊಂಡು ಹೋದ್ರೆ ಒಂಚೂರು ದುಡ್ಡು ಸಿಗುತ್ತೆ. ಅದರಲ್ಲೇ ಪೇಟೆ ಖರ್ಚು ಮಾಡ್ಕೊಂಡು ಬರ್ಬೋದು. ಹಂಗೆ. ಓಕೆ. ಪರ್ಟಿಕ್ಯುಲರ್ ಆಗಿ ಈ ಊರಿಗೆ ಏನು ಹೇಳ್ತಾರೆ ಸರ್ ಶಿವಮೊಗ್ಗದಲ್ಲಿ? ಈ ಏರಿಯಾ ಹೆಸರೇನು? ಕಾನೆ ಹಳ್ಳ ಅಂತ. ಇಲ್ಲೊಂದು ಹಳ್ಳ ಬಂದಿದೆ ಕೆಳಗಡೆ, ತುಂಗಾ ನದಿಗೆ ಬಂದು
ಸೇರುತ್ತೆ. ಅದಕ್ಕೆ ಕಾನೆಹಳ್ಳ ಅಂತ ಈ ಪ್ಲೇಸಿಗೆ ಪರ್ಟಿಕ್ಯುಲರ್ ಆಗಿ. ಓಕೆ. ಇದು ಆಮಟೆ ಅಂತಾರಲ್ಲ ನೀವು, ಅದನ್ನ ಇದು ಮಾಡ್ತೀವಿ, ಉಪ್ಪಿನಕಾಯಿ ಹಾಕ್ತಾರೆ. ಅದು ಮಲೆನಾಡು ವೆರೈಟಿ ಅದು. ಹೌದು, ಆಮಟೆ ಉಪ್ಪಿನಕಾಯಿ ಸಖತ್ತಾಗಿರುತ್ತೆ. ಇನ್ನು ಸ್ವಲ್ಪ ದಿನಕ್ಕೆ ಅದು ನೋಡಿ ಹೂವಾಗಿ ಕಾಯಿ ಆಗ್ತಿದೆಯಲ್ಲ, ಆ ಮೊಗ್ಗಲ್ ಉಪ್ಪಿನಕಾಯಿ ಮಾಡ್ಬೋದು, ಕಾಯಲ್ಲಿ ಉಪ್ಪಿನಕಾಯಿ ಮಾಡ್ಬೋದು, ಅದ್ರ ಎಲೆ ತಿನ್ಬೋದು, ಉಳ್ಳಿಯಾಗಿರುತ್ತೆ, ತಿಂದವ್ರಿಗೆ ಗೊತ್ತಿರುತ್ತೆ. ಅಲ್ಲಿ ದೊಡ್ಲಿಕಾಯಿ ಬೇಕಾದ್ರೆ ಅಲ್ಲಿ ಹಣ್ಣು ಆಗಿದೆ ಬೇಕಾದ್ರೆ ನೋಡಿ. ಎಳ್ಳಿಕಾಯಿ ಅದು ತುಂಬಾ ಹೆಲ್ತಿಗೆ ಒಳ್ಳೇದಲ್ಲ. ಬಟರ್ ಫ್ರೂಟ್ ಇದು. ಇದು ಬಿಟ್ಟಿಲ್ಲ ಆ ಕಡೆ ಇಲ್ಲಿ ಬಿಟ್ಟಿಲ್ಲ, ಅಲ್ಲೆಲ್ಲ ಬಿಡುತ್ತೆ, ಅಲ್ಲ ಆ ಕಡೆ ದೊಡ್ಡ ಮರ ಇದೆ, ಅದು ಅಷ್ಟೇ ಬಟರ್ ಫ್ರೂಟ್. ಓಕೆ. ಇಲ್ಲಿ ಮಂಗಗಳ ಹಾವಳಿನೂ ಇಲ್ಲ. ಇಲ್ಲಿ ಇರುತ್ತೆ, ಎಲ್ಲೋ ಬರುತ್ತೆ ಹೋಗುತ್ತೆ, ಇಲ್ಲ ಅಂತಿಲ್ಲ. ಎಷ್ಟರ ಸುಮ್ಮನೆ ಬಂದು ಹೋಗ್ತಿರ್ತಾರ ಅಷ್ಟೇ. ಬೇಸಿಗೆಯಲ್ಲಿ ಬಿಡಲ್ಲ, ಇದೊಂದು ಬೇರೆ ವೆರೈಟಿ. ಮಳೆಗಾಲದಲ್ಲಿ ಜಾಸ್ತಿ. ದಡ್ಡಿಳಿಕಾಯಿ ಎಲ್ಲ ಕೈ ಇಳಿ ಬರಲ್ಲ, ಇದು ದಡ್ಡಿಳಿಕಾಯಿ. ಉಪ್ಪಿನಕಾಯಿಗೆಲ್ಲ ಚೆನ್ನಾಗಿದೆ. ಅಲ್ಲಿ ಮೇಲೆ ಎಲ್ಲ ಕಾಣಿಸ್ತಾ ಇದೆ ನೋಡಿ, ಕೆಲವೊಂದು ಹಣ್ಣಾಗಿದೆ, ಕೆಲವೊಂದು ಕಾಯಿ ಇದೆ. ಉಪ್ಪಿನಕಾಯಿ ಅಂತ ಸಖತ್ತಾಗಿರುತ್ತೆ. ಇದನ್ನ ಬಾಣಂತಿಯರಿಗೆ ಮಲೆನಾಡಲ್ಲಿ ಮಾಡ್ಕೊಡ್ತಾರೆ, ಸಖತ್ತಾಗಿರುತ್ತೆ. ಬಾಣಂತಿನೂ ಚೆನ್ನಾಗಿರುತ್ತೆ, ಪಾಪುನೂ ಚೆನ್ನಾಗಿರುತ್ತೆ. ಇದು ಗೊಜ್ಜು ಗೊಜ್ಜು ಮಾಡ್ತಾರೆ ಅಲ್ವಾ ಮೇಡಮ್? ಹಾಂ ನೋಡಿ ರೆಡಿ ಆಗ್ತಾ ಇದೆ ಈಗ. ಜೂನಿಗೆ ಅದು ಕಾಯಿ ಬರುತ್ತದೆ. ಈಗ ಕರೆ ಬರ್ತಾ ಇದೆಯಲ್ಲ, ಕರೆ ಅಂತೀವಿ ನಾವು. ತೋರಿಸಿ. ಏಲಕ್ಕಿ ಏಲಕ್ಕಿ ನಮಗೆ ಇದು ಅಲ್ಲಲ್ಲ, ಅದೀಗ ಮತ್ತೆ ರೆಡಿ ಆಗ್ತಿರೋದು. ಓಕೆ. ನೀವೆಲ್ಲ ಕಾಯಿ ತೋರಿಸ್ತೀನಿ ಅಂದ್ರಲ್ಲ, ಅಲ್ಲಿ ಮುಂದೆ ಮನೆ ಹತ್ರ. ಇನ್ನೂ ಮುಂದೆನಾ? ಗಿಡನೂ ಆನ್ಲೈನ್ ಅಲ್ಲಿ ಕೊಡ್ತಾರಾ? ನಮ್ಮ ರೈತರು ಎಷ್ಟು ಮಟ್ಟಿಗೆ ಅಪ್ಡೇಟ್ ಆಗಿದ್ದಾರೆ ನೋಡಿ. ಹಾಗಾದ್ರೆ ಯಾವ್ದು ಸರ್? ಇದೆ ರುದ್ರಾಕ್ಷಿ. ಓಕೆ. ಆನ್ಲೈನ್ ಅಲ್ಲಿ ಹೆಂಗೆ ಟ್ರಸ್ಟ್ ಬಂತು ಸರ್? ಇವಾಗ ನರ್ಸರಿಗೆ ಹೋಗಿ ಎಲ್ಲ ತಗೊಳ್ತೀವಿ. ಇದು ಸ್ಪೆಷಲ್ ವೆರೈಟಿ, ಇದು ಎಲ್ಲೂ ಸಿಗ್ತಾ ಇಲ್ಲ ಇಲ್ಲಿ ಮಲೆನಾಡಲ್ಲಿ. ನಮಗೆ ಎಲ್ಲ ಆನ್ಲೈನಲ್ಲಿ ಹೀಗೆ ಅದು ಇದ್ರೆ ಭಾರಿ ಒಳ್ಳೇದು ಅಂತ ನಮ್ಗದೇನೋ ಮನ್ಸಿಗೆ ಹಾಗಾಗಿ ಅದ್ರ ಮೇಲೆ ಭಾರಿ ಇಂಟ್ರೆಸ್ಟ್ ಕೊಟ್ಟು ತಗೊಂಡೆ. ಒಂದ್ಸರಿ ಏನೋ ಅದೇನೋ ಒಂದು ಮೋಸ ಆಯ್ತು, ಎರಡನೇ ಸರಿ ಕರೆಕ್ಟ್ ಆಗೇ ಸಿಕ್ತು ಗಿಡ. ಫಸ್ಟ್ ಟೈಮ್ ನೀವು ಇದ್ರಲ್ಲೂ ಕೈ ಸುಟ್ಕೋಬಿಟ್ರಿ. ಅದು ಇರುತ್ತೆ ಅದು. ಓಕೆ. ವಾವ್. ನೋಡಿ ಇದೆಲ್ಲ ನಾವು ಅದೊಂದು ಸಕ್ಕರೆ ಹಣ್ಣಿನ ಇದು ಹಲಸು ಹಾಕಿರೋದು, ಇನ್ನು ಬಂದಿಲ್ಲ. ಸೀಸನ್ ಫ್ರೂಟ್ಸ್ ಅಲ್ಲಿ ಎಲ್ಲಾ ತರದ ಹಣ್ಣುಗಳು ಇಲ್ಲಿ ತಿನ್ಬೋದು. ಹೌದೌದು. ಪ್ರಾಣಿ ಪಕ್ಷಿಗಳೆಲ್ಲನೂ ನೀವು ಬೆಳಿಗ್ಗೆನೆ ಅದಕ್ಕೆ ಬನ್ನಿ ಅಂದಿದ್ದು. ತುಂಬ ನವಿಲ್ ಗಿವಿಲ್ ಎಲ್ಲ ಇರುತ್ತೆ ಇಲ್ಲಿ ಸಪೋಟ ಗಿಡದ ಕೆಳಗಡೆ. ಆಮೇಲೆ ಪಕ್ಷಿಗಳು ಸಿಕ್ಕಾಪಟ್ಟೆ ಇರುತ್ತೆ. ಇದು ನೋಡಿ ಮೇಡಮ್, ಇದು ನೋಡಿ 25 ವರ್ಷದಿಂದ ಇದು ನ್ಯಾಚುರಲ್ ಆಗಿದೆ ಜೇನ್. ನಾನು ಅದನ್ನೇನು ಡಿಸ್ಟರ್ಬ್ ಮಾಡಿಲ್ಲ. ನೋಡಿ ಅವರು ಅಲ್ಲಿ ಹುಳ ಹೋಗ್ತಿದೆ ನೋಡಿ, ಗೊತ್ತಾಯ್ತು. ಅದು ನ್ಯಾಚುರಲ್ ಆಗಿ. ಅಂದ್ರೆ ನಾನು ಏನಂದ್ರೆ, ನೀವು ನನ್ನ ತೋಟಕ್ಕೆ ಬಂದಾಗ ಅದನ್ನೇ ನೀವು ಗೊತ್ತಾಗುತ್ತೆ. ನೀವು ಏನು ನಾನು ಕೆಮಿಕಲ್ಲು ಅಥವಾ ಇನ್ಯಾವುದನ್ನು ಹೆಚ್ಚಿಗೆ ಯೂಸ್ ಮಾಡದೇ ಇದ್ರೆ ಅದು ಇರುತ್ತೆ. 35 ವರ್ಷದ ಹಿಂದೆ ಕಟ್ಟಿದ್ದ ಇದು? ಅದು ಇತ್ತು. ಹಳೆ ಓನರೇ ಇದನ್ನ ಕಟ್ಟಿದ್ರು. ಸುಮ್ಮನೆ ಹಿಂಗೊಂದು ಲಾಸ್ಟ್ ಅಲ್ಲಿ ಅವ್ರದ್ದೇನೋ ಒಂದು ಪೂಜೆ ಪುನಸ್ಕಾರ ಎಲ್ಲ ಇತ್ತು, ಹಾಗಾಗಿ. ಓಕೆ. ಅಲ್ಲೆಲ್ಲ ಜೇನ್ ಪೆಟ್ಟಿಗೆ ಇಟ್ಟಿದ್ದೀರಾ? ಅದು ಮಾರಾಟದ್ದು. ಅದು ತುಂಬಾ ಇತ್ತು, ಮೊನ್ನೆ ಎಲ್ಲ ಖಾಲಿ ಆಗಿದೆ, ಮತ್ತೆ ರೆಡಿ ಮಾಡ್ಕೊಂತೀವಿ. ನೀವ್ ಹೇಳಿದ್ದೀರಾ ಜೇನು? ಟ್ರೈನಿಂಗ್ ಎಲ್ಲ ಅಷ್ಟು ಎಕ್ಸ್ಪರ್ಟ್ ಆಗಿದ್ದೀರಾ? ನಾವು ಎಕ್ಸ್ಪರ್ಟ್ ಅಂದ್ರೆ ಮಲೆನಾಡಲ್ಲಿ ನಮಗೆ ನ್ಯಾಚುರಲ್ ಆಗಿ ಸಿಗುತ್ತೆ. ನಾವು ಈ ರೀತಿ ಪೆಟ್ಟಿಗೆನಲ್ಲಿ ಇಡೋದೇ ಇಲ್ಲ. ಈಗ ಈ ರೀತಿ ಎಲ್ಲ ಒಂದು ಹುತ್ತ ಇರುತ್ತೆ, ಮರದ ಪೊಟ್ರೆನಲ್ಲಿ ಇರುತ್ತೆ, ನಾವು ಹೋಗಿ ಕೈ ಹಾಕಿ ತೆಗಿತೀವಿ. ಅದಕ್ಕೆಲ್ಲ ನಮ್ಮ ಹತ್ರ ಎಕ್ವಿಪ್ಮೆಂಟ್ ಉಂಟು. ಇವಾಗ ನಾವು ಒಂದು ಜೇನುಳ ಬಂದ್ರೆ ಎದುರ್ಕೊಳ್ತೀವಿ. ಅಲ್ಲ, ಎಕ್ವಿಪ್ಮೆಂಟ್ ಉಂಟು ಅದು ನಮಗೆ. ಹೌದಾ? ನಮಗೆ ಮಾಸ್ಕ್ ಇದೆ, ಕೈ ಗ್ಲೌಸ್ ಇದೆ, ಆಮೇಲೆ ಅದಕ್ಕೊಂದು ಹೊಗೆ ಹಾಕ್ಲಿಕ್ಕೆ ಒಂದು ಇದಿದೆ. ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ಬೇಕಾದ್ರೆ. ನೋಡೋಣಂತೆ ಬನ್ನಿ. ಹಂಗಾರೆ ಎಲ್ಲ ಪ್ಲಾನ್ಡ್ ಆಗೇ ಮಾಡ್ತೀರಾ? ಇದನ್ನೊಂದು ಬೇಕಾದ್ರೆ ಇದು ಹತ್ತಿರದಿಂದ ಮಾಡಿ. ಆನೆತಿಯಲ್ಲಿ ಹೋಗಿದೆ 1982ರಲ್ಲಿ. ಈ ಹೊಳೆನಲ್ಲಿ 1983ರಲ್ಲಿ ಆನೆ ತೇಲ್ಕೊಂಡು ಬಂತು ಡ್ಯಾಮಿಂದ ಕೆಳಗೆ ಬಿದ್ದು. ಲಾಸ್ಟಿಗೆ ಅದು ಶಿವಮೊಗ್ಗದ ಹತ್ರ ಅಲ್ಲೆಲ್ಲ ಹೋಗಿ ಸತ್ತೋಯ್ತು. ಆ ಕಡೆ ಒಂದು 500 ಜನ, ಈ ಕಡೆ 500 ಜನ ಗನ್ನೆಲ್ಲ ಇಟ್ಕೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಮೇಲೆ ಹತ್ಲಿಕ್ಕೆ ಬಿಡಲಿಲ್ಲ ಅದನ್ನ. ಅದು ಈಜಿ ಸುಸ್ತಾಗಿ ಮೇಲಿಂದ ಡ್ಯಾಮಿಂದ ಬಿದ್ದಾಗಲೇ ಅದು ಕಾಲೆಲ್ಲ ಮುರಿದೋಗಿತ್ತಂತ ಆಮೇಲೆ ಗೊತ್ತಾಗಿದ್ದು. ಅಲ್ಲೊಂದು ಬಂಡೆ ಮೇಲೆ ಒಂದು 3 ನಿಮಿಷ ನಿಂತಿತ್ತು ಹಿಂಗೆ ಹಿಡ್ಕೊಂಡು ಇದು ಸೊಂಡ್ಲಲ್ಲಿ ಅಂತ ನೀರು ಹರಿಯುತ್ತೆ. ಆಲ್ಮೋಸ್ಟ್ ಇಲ್ಲಿ ಈ ಕಡೆ ಆ ತೋಟದಕ್ಕೂ ಈ ಲೆವೆಲ್ಗೂ ನೀರು ಬರುತ್ತೆ, ಇಲ್ಲಿವರೆಗೂ ಬರುತ್ತೆ. ಹಾಗಾಗಿ ನಾನು ಒಳಗೆ ಬರಲ್ಲ. ಬಿದಿರು ಇದೆಯಲ್ಲ, ಅದು ಅರ್ಧ ಈಗ ಏನು ಭೂಮಿನ ಕೊರಿದಿದ್ದಾಗೆ ಬಿದಿರೆಲ್ಲ ಸೇಫ್ಟಿ ಮಾಡುತ್ತದು. ಆಮೇಲೆ ತೆಂಗು ಅಷ್ಟೇ, ಅದ್ರ ಬೇರುಗಳು ಭಾರಿ ಸ್ಟ್ರಾಂಗ್. ಅದು ಈ ಕಡೆ ಪ್ಲಸ್ ಪಾಯಿಂಟ್ ಆಗ್ಲಿ ಅಂತಲೇ ಈ ಕಡೆ ಹಾಕಿರೋದಾ ನೀವು? ಬಿದ್ರು ಇನ್ಕಮ್ ಜೊತೆ ಎರಡು ಉಂಟು ನಂದು, ಡಬಲ್ ಬೆನಿಫಿಟ್. ಈಗ ಅಡಿಕೆನಲ್ಲೂ ಅಷ್ಟೇ, ನಾನು ಕಾಳುಮೆಣಸಿಗೆ ಹಾಕ್ತೀನಿ, ಒಂದ್ ವರ್ಷ ಕಾಳುಮೆಣಸು ಹೆಚ್ಚಿಗೆ ಬರಲ್ಲ, ಅದ್ರಲ್ಲೆಲ್ಲ ಇನ್ಕಮ್ ಬರ್ದಿದ್ರು ಅಡಿಕೆಯಲ್ಲೂ ಡಬಲ್ ಕ್ರಾಪ್ ಬರುತ್ತೆ. ಇಲ್ಲ ಅಡಿಕೆ ಬರಲಿಲ್ಲ ಅಂದ್ರೆ ಕಾಳುಮೆಣಸಿಗೆ ಅದು
ಆ ಗೊಬ್ಬರ ನಾನು ಹಾಕಿರೋದು ನ್ಯಾಚುರಲ್ ಆಗಿ ಹಾಕ್ತೀನಿ ಯೂಸ್ ಮಾಡೋಂಥ ಗೊಬ್ಬರಗಳಲ್ಲಿ ನನಗೆ ಇನ್ಕಮ್ ಡಬಲ್ ಬರುತ್ತೆ. ಓ ಹಾಗೆ. ಇದು ಒಂದು ವೆರೈಟಿ ಕಾವೇರಿ ಕಾಫಿ. ಇದು ನೋಡಿ, ಇದು ಹೂ ಹಾಕ್ತಿದೆ ಈಗ, ಇದು ಮೊಗ್ಗಿದೆ ನೋಡಿ. ಹೌದು ಸರ್, ಜೇನುಳ ಸೌಂಡ್ ನೋಡಿ, ಇದು ನೋಡಿ ಇಲ್ಲಿ. ಅಯ್ಯೋ ಎದ್ಬಿಟ್ಟಿದೆಯಲ್ಲ ಸರ್. ಅಲ್ಲ ಎದ್ದಿಲ್ಲ, ನೀವು ಇದನ್ನು ತಗೊಳ್ಳಿ. ನ್ಯಾಚುರಲ್ ಆಗಿ ನಾನು ಸುಮ್ಮನೆ ಅಲ್ಲಲ್ಲಿ ಇಟ್ಟಿದ್ದೀನಿ ಈ ರೀತಿ. ಅದು ಬರುತ್ತೆ, ತುಪ್ಪ ಮಾಡ್ಕೊಂಡು ಹೋಗುತ್ತೆ. ಆಮೇಲೆ ಪಾಲಿನೇಷನ್ ಆಗುತ್ತೆ ನನಗೆ ಸಿಕ್ಕಾಪಟ್ಟೆ. ಅದರಿಂದ ಡಬಲ್ ಬೆನಿಫಿಟ್ ಇದೆ. ಬರೀ ತುಪ್ಪ ಒಂದೇ ಅಲ್ಲ, ಜನ ಬರೀ ತುಪ್ಪ ನೋಡ್ತಾ ಬಿಟ್ರೆ ಅದ್ರದ್ದು ಇಂಡೈರೆಕ್ಟ್ ಇನ್ಕಮ್ಮೇ ಜಾಸ್ತಿ. ಓಕೆ. ಈಗ ನನ್ನ ಏನಾದ್ರು ಕ್ರಾಪು ಈ ರೀತಿ ಎಲ್ಲ ನ್ಯಾಚುರಲ್ ಆಗಿ ಚೆನ್ನಾಗಿದೆ ಅಂದರೆ ಜೇನು, ಜೇನು, ಎರೆಹುಳ. ಎರೆಹುಳನೂ ಯಥೇಚ್ಛವಾಗಿ ಇದೆ. ಬರ್ಮಾ ಬಿದ್ರೆ ಇದು 200 ಅಡಿ 250 ಅಡಿ ಹೋಗುತ್ತೆ ಹೈಟ್. ನಮ್ದು ಅಂದರೆ ನಮ್ಮದು ಮಳೆ ಸಾಕಾಗ್ತಿಲ್ಲ, ಬಟ್ ನೀವು ಆಗುಂಬೆನಲ್ಲೆಲ್ಲ ಇದೆ, ಇದು 250 ಅಡಿ ಹೋಗುತ್ತೆ. ಹಂಗಾರೆ ಬಿದ್ರನ್ನೇ ಬೆಳೆದ್ರೆ ಇಲ್ಲ, ಈಗ ಲಾಸ್ ಅಂತೂ ಆಗಲ್ಲ ಅದು. ಆಮೇಲೆ ನೀವು ಅನ್ನ ಬಸಿಯೋದೇನೋ ಏನು ಹೇಳ್ತಾರೆ ಅದಕ್ಕೆ, ಅದು ಸಹಿತ ಅದರಲ್ಲೇ ಮಾಡ್ತಾರೆ. ಗಂಜಿ ಬಸಿಯೋದು. ಗಂಜಿ ಬಸಿಯೋದು. ಆಮೇಲೆ ಈ ಫ್ಲವರ್ ಬುಟ್ಟಿಗಳು, ಟೊಮೊಟೊ ಬುಟ್ಟಿ ಎಲ್ಲ ಇದರಿಂದ ಮಾಡ್ತಾರೆ. ಹೌದು. ಆಮೇಲೆ ಟ್ರೀ ಗಾರ್ಡಿಗೆ ಸಿಕ್ಕಾಪಟ್ಟೆ ಹೋಗುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಪರ್ಚೇಸ್ ಮಾಡ್ತಾರೆ. ಕೆಲವು ಬ್ರೋಕರ್ಗಳು ಬರ್ತಾರೆ ಅದಕ್ಕೆ. ನೋಡಿ, ಒಂದೊಂದು ಬಿದ್ರು 50 ರೂಪಾಯಿ 100 ರೂಪಾಯಿ ಹೋಗುತ್ತೆ. ಅದು ಕಡಿಮೆ ನಮಗೆ. ಇದು ಮೇಂಟೆನೆನ್ಸ್ ಏನಾರು ಇದೆ? ಬಿದ್ರೆ ಏನೇನು ಇಲ್ಲ, ಅದಕ್ಕೆ ಏನೂ ಮಾಡಿಲ್ಲ, ನೆಟ್ಟಿರೋದು ಒಂದೇನೆ. ಬಿದ್ರಿಂದ ಅಲ್ಲಿ ಕಳಲೆ ಎಲ್ಲ ಬರುತ್ತಲ್ಲ, ಮಾಡ್ತೀರಾ? ಮಾಡ್ತೀವಿ. ಮಳೆಗಾಲದಲ್ಲಿ ಸಾಂಬಾರ್, ಉಪ್ಪಿನಕಾಯಿ ಎಲ್ಲ ಮಾಡ್ತೀವಿ. ಈ ಕಡೆ ಸರ್ ಇಷ್ಟೊಂದು ಇದೆ. ಇದು ಅದೇ ಕಾನೆಹಳ್ಳ ಅಂದ್ರೆ ಇದೇನೆ. ಓ ಇದೇನಾ? ಇದಕ್ಕೆ ಹೆಸರು ಅಷ್ಟೇ. ಇದೊಂದು ಕಾಡೊಳಗಡೆಯಿಂದ ಬರ್ತಾರ, ಒಂದು ಕಾಲುವೆನಲ್ಲಿ ಹರಿತಾ ಇರೋ ನೀರದು ನ್ಯಾಚುರಲ್ ಆಗಿ. ಈಗ ನೋಡಿ ಏಪ್ರಿಲಲ್ಲಿ ಎಷ್ಟು ನೀರಿದೆ ಅಂತ ನೀವೇ ನೋಡಿ. ಆಮೇಲೆ ಸೀಪೇಜ್ ವಾಟರ್ ಬರುತ್ತೆ. ಇದೆಯಲ್ಲ ಸರ್ ನೀರು? ಇದೆಯಲ್ಲ ನೀರು. ಓಕೆ. ಓ ಇದೇ ನೀರನ್ನ ನೀವು ಯೂಸ್ ಮಾಡೋದು ತೋಟಕ್ಕ? ಇಲ್ಲ, ನಾನು ಅಲ್ಲಿಂದ ಮಾಡ್ತಿದ್ದೀನಿ. ಇಲ್ಲಿ ಈ ಕಡೆ ಬಾವಿ ಇದೆ, ಬಾವಿಯಿಂದ ಅಲ್ಲಿಗೆ ಲಿಂಕ್ ಆಗಿದೆ ಕಾನೆಹಳ್ಳದ. ಇದಕ್ಕೆ ಡೈರೆಕ್ಟ್ ಎತ್ತಾಗಿಲ್ಲ, ಹಾಗಾಗಿ. ಓಕೆ, ಇಲ್ಲಿಂದ ಈ ಕಡೆಯಿಂದ. ಓಕೆ, ಇದೇ ಮೇನ್ ಪಂಪ್ ನಂದು. ಇಲ್ಲಿಂದ ನಾವು ಟಾರ್ ರೋಡ್ ಬರುತ್ತಲ್ಲ ಅಲ್ಲಿಗೆ, ಇಲ್ಲಿಂದ ಹೋಗುತ್ತೆ. ಓಕೆ. ನಿಮಗೆಲ್ಲ ಕುಡಿಯೋ ನೀರು ಏನು ಇದೆ? ನಮ್ಮ ಕುಡಿಯೋ ನೀರು ಬೋರ್ ನೀರಿದೆ ನಮಗೆ. ದೇವಸ್ಥಾನದ ಬೋರ್ ಇದೆಯಲ್ಲ, ಅದ್ರಲ್ಲಿ ನಾವು ಕುಡಿತಾ ಇದ್ದೀವಿ. ಅಲ್ಲಿ ಬಂದ್ವಲ್ಲ ಲೇಟೆಸ್ಟ್ ದೇವಸ್ಥಾನ ಐತಲ್ಲ, ಹಂಗೆ. ಬನ್ನಿ ಸರ್ ಹೋಗೋಣ. ಆಮೇಲೆ ಹುಣಸೆ ಇದೆ ನೋಡಿ ಮೇಡಮ್. ಈಗ ಹುಣಸೆ ಈಗ ಇದಾಗ್ತಿದ್ದಂಗೆ ನಮ್ಮವ್ರು ಹುಣಸೆ ಇದು ಮಾಡ್ತಾರೆ. ಅಲ್ಪ ಸ್ವಲ್ಪ ಇನ್ಕಮ್ ಬರುತ್ತೆ ಅದು. ಸರ್ ಹುಣಸೆ ಹೆಂಗ್ ಬಿಡಿಸ್ತಾರೆ? ಯಾಕಂದ್ರೆ ಅದು ಹುಣಸೆನ್ ಕೆಳಗಿದ್ರೆ ಕೆಳಗಡೆ ಎಲ್ಲ ಇಲ್ಲ ಇದಕ್ಕೆ ಟಾರ್ಪಲ್ ಹಾಕಂತೀವಿ ಕೆಳಗಡೆ. ಟಾರ್ಪಲ್ ಹಾಕೊಂಡು ಹಿಂಗೆ ಒಂದು ಅದೇ ಹೇಳ್ದಲ್ಲ, ಇದೆ ನಮ್ಮ ದೋಟಿನಲ್ಲೇ ಈಗ ಅಂತೀವಿ. ಅದು ಹಣ್ಣಾಗಿದ್ದೆಲ್ಲ ಉದುರು ಬೀಳುತ್ತೆ. ಒಂದು 2-3 ಸರಿಗೆ ಮುಗಿದೋಗುತ್ತೆ. ಅದು ನೋಡ್ತೀವಿ ನಾವು ಯಾವಾಗ ಬಲ್ತಿದೆ. ಇನ್ನೊಂದು 15 ದಿನದಲ್ಲಿ ಕೊಯ್ಲು ಮಾಡ್ತೀವಿ. ಅದು ಕಾಳುಮೆಣಸು ಮುಗಿತಿದ್ದಂಗೆ ಅದಕ್ಕೆ ಹೋಗ್ತೀವಿ. ಓಕೆ. ಇದೇನಿದು ಪ್ಯಾಕ್ ಮಾಡಿ ಇಟ್ಟಿದ್ರಲ್ಲ? ಅದು ಮರಳು ನಮಗೆ ಈ ಗಿಡಗಳಿಗೆಲ್ಲ ಪಾಕೆಟ್ ಮಾಡ್ಲಿಕ್ಕೆ ಬೇಕು ಮರಳು. ಅದು ಅಲ್ಲ, ಮರಳಲ್ಲಿ ಮಾಡ್ತೀರಾ? ಅಲ್ಲ, 50-60 ಇದು 30% ಮರಳು ಹಾಕೊಂಡ್ಲೇಬೇಕು ಮಣ್ಣಿಗೆ. ಗೊಬ್ಬರ 30% ಹಿಂಗೆ. ಓ ಹಂಗೆ ಕಾಂಬಿನೇಷನ್ ಡಿವೈಡ್. ಇದೊಂದು ಟಿಶ್ಯೂ ಕಲ್ಚರ್ ಬಿದ್ರು ನೋಡಿ ಮೇಡಮ್, ಹೊಸದದು. ಹೊಸದಾಗಿ ನೆಟ್ಟಿರೋದು ಅದು. ಆ ಕಡೆನೂ ಕಾಫಿ ತೋಟ, ಆ ಕಡೆ ಬೇರೆ ಅವರು. ಇದೆಲ್ಲ ನೋಡಿ ಕಾಫಿನೇ ನಮ್ದು. ಇಲ್ಲಿ ಕಾಣುತ್ತಲ್ಲ, ಇದು ರೋಬಾಸ್ಟ ಇದೆ. ನೀರು ನೋಡಿ ಸರ್, ಬೇಸಿಗೆ ಆದ್ರೆ ಎಷ್ಟಿದೆ. ಅದೇ ಮಳೆಗಾಲದವರೆಗೆ ಎಲ್ಲಿ ಬರ್ಬೋದು? ಇಲ್ಲಿ ಬರ್ಬೋದು. ಮಳೆಗಾಲ ಲಾಸ್ಟ್ ಈ ಹಲಸಿನ ಮರ ಇದೆಯಲ್ಲ, ಅದ್ರ ಬುಡಕ್ಕೆ ಬರುತ್ತೆ. ಈ ದೊಡ್ಡ ಹೊಳೆ ಜಾಮ್ ಮಾಡುತ್ತೆ, ಅಂದ್ರೆ ಇಲ್ಲಿ ನಿಧಾನ ಬಿಟ್ಕೊಡುತ್ತೆ. ಯಾವುದು ತುಂಗಾ ನದಿ. ಎಲ್ಲ ನೀರು ಅದ ಸೌಂಡ್ ಬರ್ತಿರೋದಲ್ಲಿ. ಅದೇ. ಓಕೆ. ಇದು ನೋಡಿ ಮೇಡಮ್, ಇದೊಂದು ಇದಕ್ಕೆ ಅಮೃತದ ಹಣ್ಣು ಅಂತೀವಿ. ಪಕ್ಷಿಗಳಿಗೆ ಭಾರಿ ಇಷ್ಟ. ಬೆಳಿಗ್ಗೆ ನೀವು ಬಂದ್ರೆ ಒಂದು 200 ಪಕ್ಷಿ ಗಿಡದಲ್ಲಿ ಇರುತ್ತೆ. ಈ ರೀತಿ ಇದೆ ಅಲ್ಲಿ ಮುಂದೆ. ಇದೇನು ನಾವು ತಿನ್ನಕ್ಕಾಗಲ್ವಾ? ತಿನ್ಬೋದು. ಹೌದಾ? ಪಕ್ಷಿ ಹುಳಿ ಇರುತ್ತೆ. ಓಕೆ. ಇನ್ನೂ ಹಣ್ಣು ಆಗ್ಬೇಕದು. ಚೆನ್ನಾಗಿದೆ. ಇದು ಇದ್ರ ಗಿಡ ಅಂತ ಅಂದ್ರೆ ಚಕ್ಕೆ ಗಿಡ. ಸಾಂಬಾರಿ ನೀವು ಮಟನ್ ಗಿಟನ್ನಿಗೆ ಅದಕ್ಕೆಲ್ಲ ಬಿರಿಯಾನಿಗೆ ಹೋಗುತ್ತಲ್ಲ, ಅದು ಎಲೆನೂ ಹೋಗುತ್ತೆ, ಅದು ಕಾಂಡನೂ ಬರುತ್ತೆ. ಚಕ್ಕೆ ಎಲ್ಲಿ ಬಿಡುತ್ತೆ ಸರ್? ಚಕ್ಕೆ ಅದೇ ಮರನೇ ಹಿಂಗೆ ಕಾಂಡನೇ ಕಟ್ ಮಾಡಿ ಒಣಗಿಸೋದು ಹಿಂಗೆ ಕತ್ತಿನಲ್ಲಿ. ನೀವು ಒಂದ್ಸಲ ತೆಗ್ದಿಲ್ಲ? ನಾನು ತೆಗ್ದಿದ್ದೀನಿ, ತೆಗ್ದೆಲ್ಲ ಅಲ್ಲಿ ತೋರಿಸ್ತೀನಿ ತೆಗ್ದಿರೋ ಗಿಡ. ನಾನು ಇತ್ತೀಚೆಗೆ ಕೆಲವು ಇದ್ರ ಮೇಲ್ಗಡೆ ಹೋಗ್ತಾ ಇಲ್ಲ ಕೆಲಸದ ಒತ್ತಡದಿಂದ. ಸಪೋಟ ನೋಡಿ, ಇಲ್ಲಿ ಬೇರೆ ಬೇರೆ ವೆರೈಟಿ ಸಪೋಟ.
ಆಮೇಲೆ ಇದು ಅಷ್ಟೇ, ಇದು ಚಕ್ಕೆ ಗಿಡ, ಅದು ಇದೊಂದು ವೆರೈಟಿ ಹಲಸಿನ ಗಿಡ. ಇದು ಜೀರಿಗೆ ಇದು ಅಂತ ನೆಟ್ಟಿರೋದು, ಇನ್ನು ಫಲ ಬಂದಿಲ್ಲ. ಜೀರಿಗೆ ಮಾವು. ಹಾಂ, ಇದು ನೋಡಿ, ಇದು ಕಾವೇರಿ ಕಾಫಿ ಗಿಡ, ಎಲೆನಲ್ಲೇ ಗೊತ್ತಾಗುತ್ತದೆ. ನೀವು ರೋಬಸ್ಟ ಅರೇಬಿಕ್ ಏನೂ ಹಾಕಿಲ್ಲ? ರೋಬಸ್ಟ ಇದೆ, ಈ ಸೈಡಲ್ಲಿ ರೋಬಸ್ಟ ಇದೆ. ಇದು ರೋಬಸ್ಟ, ಇದು ಹಾಕಿದ್ದೀರಲ್ಲ. ಅರಾಬಿಕಾ ಕಡಿಮೆ ಇದೆ ನನ್ನ ಹತ್ರ. ನೋಡಿ, ಈ ರೀತಿ ಮಾಡಿಕೊಂಡು ಇದು ನಾನು ಹಾಕ್ಕೊಂಡಿರ್ತೀನಿ. ಇದಕ್ಕೆ ಸ್ವಲ್ಪ ಈಗ ನೀರಿನ ಚಳೆ ಕೊಟ್ಟು, ನೀರಂದರೆ ನೀರು ಬಿಟ್ಟು ಇದನ್ನು ತಗೊಂಡೋಗಿ ಗಿಡದ ಬುಡಕ್ಕೆ ಹಾಕಿದ್ರೆ ವಿಲ್ಟ್ ಕಡಿಮೆ ಆಗುತ್ತೆ. ಟ್ರೈಕೋಡರ್ಮಾ ಸೂಡೋಮೋನಾಸ್ ಅಂತ ಅದನ್ನು ಡೆವಲಪ್ ಮಾಡಿರೋದು. ಓಕೆ, ಸೂಪರ್, ನೈಸ್. ಹೆಚ್ಚಾಗಿ ನಾನು ಇನ್ಸೆಕ್ಟಿಸೈಡ್ ಆಗಲಿ ಪೆಸ್ಟಿಸೈಡು ಯೂಸ್ ಮಾಡ್ತಾ ಇಲ್ಲ. ಬಟ್ ನಾನಂದರೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಜಾಸ್ತಿ ಕಾಳುಮೆಣಸಿಗೆ ಆಗಲಿ ಎಲ್ಲದಕ್ಕೂ ಯೂಸ್ ಮಾಡ್ತಿದ್ದೀನಿ. ಸಿಸ್ಟಮಿಕ್ ಆ್ಯಂಡ್ ಕಾಂಟ್ಯಾಕ್ಟ್ ಫಂಗಿಸೈಡ್ ಅಂತ ಕೊಡ್ತಾರೆ. ಅದು ಕೆಲವು ಟೈಮ್ ಅದು ನಡೀಲಿ, ಅದಕ್ಕೆ ಔಷಧಿನೇ ಇಲ್ಲ. ಇದು ವಿಲ್ಟ್, ಇದು ಕ್ವಿಕ್ ವಿಲ್ಟ್ ಅಂತ ಬರುತ್ತೆ ಕಾಳುಮೆಣಸಿಗೆ. ಅದು ಕ್ಯಾನ್ಸರ್ ಇದ್ದಂಗೆ. ಆ ಗಿಡ ನೋಡಿ, ಕಾಯಿ ಬಿಟ್ಟಿರೋದು, ಕಾಯೆಲ್ಲ ಜೋತಾಡ್ತಿದೆ ನೋಡಿ, ಒಣಗೋಗ್ಬಿಟ್ಟಿದೆಯಲ್ಲ. ಕಾಯಿ ಬಿಟ್ಟರ ಮೇಲೆ ಬರೋದು ಆ ರೋಗ. ಇದು ವೇಸ್ಟ್, ಹೋಯ್ತದು, ಮರನೇ ಹೋಯ್ತು, ಕಾಯಿ ಹೋಯ್ತದು. ಇಲ್ಲಲ್ಲ, ಇಲ್ಲ, ಅದೆಲ್ಲ ಪುಡಿಯಾಗಿ ಹೋಗಿದೆ, ಅದು ಬರ್ತಲೇ ಇಲ್ಲ. ಒಳ್ಳೆ ರೋಗ ಬಂದ ಕೆಲವೊಂದು ಕಾಯಿಲೆಗಳಿಗೆ ಔಷಧಿ ಇವತ್ತಿಗೂ ಇಷ್ಟೆಲ್ಲ ಮುಂದುವರೆದ್ರು ಸಹ ವಿಜ್ಞಾನ ಕಂಡುಹಿಡ್ದಿಲ್ಲ. ನೋಡಿ, ನಾವು ಬೋರ್ಡೋ ಅಂದ್ರೆ ಕೋಲ್ಮನ್ ಅಂತ ಬ್ರಿಟಿಷರು ಕಂಡುಹಿಡಿದಿದ್ದು ಬಿಟ್ಟರೆ ಅದ್ರ ಮೇಲೆ ನಮ್ಮವ್ರು ಏನೂ ಮಾಡಿಲ್ಲ. ಕಾಫಿ ಗಿಡಕ್ಕೆ ಕೊಳೆ ರೋಗ ಬಂದ್ರೂ 400 ಇಂಚ್ ಮಳೆ ಆಗಲ್ಲಿಗೂ ಅದು ಇಲ್ಲಿಗೂ ಅದೇನೇ, ಬೋರ್ಡೋನೇ 1:1 ಹೊಡೀರಿ ಅಂತಾರೆ. ಆಮೇಲೆ ಈ ಇತ್ತೀಚಿನ ಇವರು ಸೈಂಟಿಫಿಕ್ಕಾಗಿ ಏನೇನೂ ಮಾಡಿಲ್ಲ ರೈತರಿಗೆ. ಅದೊಂದು ವಿಪರ್ಯಾಸ, ನಿಜವಾಗ್ಲೂ ಹೌದು. ಅಲ್ಲ ಸರ್, ಕೃಷಿ ಇಲಾಖೆ ಇದೆ, ತೋಟಗಾರಿಕೆ ಇಲಾಖೆ ಇದೆ, ಒಂದೊಂದು ಬೆಳೆಗಳಿಗೂ ಒಂದೊಂದು ಡಿಪಾರ್ಟ್ಮೆಂಟ್ ಇದೆ. ಅಲ್ಲ, ಅದನ್ನ ಹೇಳಕ್ ಹೋದ್ರೆ ನಮ್ಮ ಮಲೆನಾಡು ಕಡೆ ಒಂದು ಗಾದೆ ಇದೆ, ಉರೇಕೋಳಿ ತಗೊಂಡು ತಲೆ ತುರ್ಸ್ಕೊಳ್ಳೋದು ಅಂತಾರೆ. ಈಗ ಏನಾಗಿದೆ ಅಂತ ಉರೇಕೋಳಿ ತಗೊಂಡು ತಲೆ ತುರ್ಸಿದ್ರೆ ಏನಿನ ಜೊತೆಗೆ ತಲೆನೂ ತೂತಾಗುತ್ತೆ. ಓಕೆ, ವಾವ್ 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 ವಾವ್, ಏನ್ ಸರ್ ನಿಮ್ಮ ಮನೆನೇ ಸ್ವರ್ಗ ಅಲ್ಲ ಸರ್? ಅದಕ್ಕೆ ನನ್ಗೆ ಗೊತ್ತಾಯ್ತು ನೀವು ಯಾಕೆ ಬೆಂಗಳೂರು ಬಿಟ್ಟು ಇಲ್ಲಿಗೆ ಬಂದಿದ್ರ ಅಂತ ಇವಾಗ ಗೊತ್ತಾಗ್ತದೆ. ಅಲ್ಲ, ನನಗೆ ಗೊತ್ತಿರ್ಲಿಲ್ಲಲ್ಲ, ನಾ ಬಂದ್ರ ಮೇಲೆ ಅದನ್ನ ಈ ಲೆವೆಲಿಗೆ ತಂದ್ರ ಮೇಲೆ ಗೊತ್ತಾಗಿರೋದು. ಮೊದಲು ಖಾಲಿ ಜಾಗ ಮೇಡಮ್, ಇಲ್ಲಿಂದ ಅಲ್ಲಿವರೆಗೆ ಬರಡು ಭೂಮಿ, ಕಬ್ಬಿಂದು 12-16 ತಿಂಗಳಾದರೂ ಕಬ್ಬು ತಗೊಂಡು ಹೋಗ್ತಿರ್ಲಿಲ್ಲ. ಕಬ್ಬು ನನ್ಗೆ ಹೊಸ ಬೆಳೆ. ಆಮೇಲೆ ನೀವೇ ತಿಳ್ಕೊಳ್ಳಿ, ನೀವು ಡಿಗ್ರಿ ಮುಗಿಸ್ದಂಗೆ ನಿಮ್ಗೆ ಏನ್ ಮಾಡ್ಬೇಕನ್ನೋದೇ ಗೊತ್ತಿರಲ್ಲ. ತಂದೆ ಜಸ್ಟ್ ಲೈಕ್ ಹ್ಯಾಂಡ್ ಪೋಸ್ಟ್, ಅವರು ಈ ದಿಕ್ಕಲ್ಲಿ ಹೋಗು ಒಳ್ಳೇದುಂಟು ಅಂತ ನಿಮ್ಮನ್ನ ಕರ್ಕೊಂಡೇನು ಹೋಗಲ್ಲ. ಹೌದು, ಹಾಗಾಗಿ ಸಖತ್ತಾಗಿದೆ ನೇಚರ್. ಇದಕ್ಕೇನು ಕರವೀರ ಅಂತೀವಿ, ಇದು ಔಷಧಿಗೆ ಬರುತ್ತೆ. ಹೂ ಬಿಡುತ್ತಲ್ಲ. ಓಕೆ, ಹೌದಾ? ಏನು ಔಷಧಿಗೆ ಬರುತ್ತೆ ಸರ್ ಇದು? ಏನೇನೋ ಇದಕ್ಕೆ ಬರುತ್ತೆ. ಯಾರೋ ಬಂದು ಅಂದ್ರೆ ಪಾಪ ಇಲ್ಲಿ ಯಾರೋ ಮಗುಗೇನೋ ಹುಷಾರಿಲ್ಲ ಅಂತ ಹೇಳಿ ತಗೊಂಡು ಹೋಗ್ತಾರೆ. ಅಲೋವೆರಾ ಇದೆ ನನ್ನ ಹತ್ರ, ಸೀತಾಫಲ ಇದೆ, ನೀರು ಬರುತ್ತೆ ಅಂತ. ನಲ್ಲಿಕಾಯಿ. ಆಮೇಲೆ ಎಷ್ಟು ವರ್ಷ ಆದ್ರೂ ಕೊಳೆಯಲ್ಲ ಅದು. ಹೌದಾ? ಬಾವಿನಲ್ಲೇ ಇರುತ್ತೆ ಅದು, ಬೆಟ್ಟದಲ್ಲಿ. ಅದೊಂದು ಸ್ಟಾರ್ ಫ್ರೂಟ್ ನೋಡಿ, ಇದು ಈ ಕಡೆದು ನೀವು ನಿಂತಿದ್ರಲ್ಲ ಅದು. ಇದು ಚಕ್ಕೆ ಗಿಡ. ಇದು ನೋಡಿ, ಅದನ್ನು ತಿಂದು ನೋಡಿ, ಅದು ತೊಟ್ಟ ಖಾರ ಆಗಿರುತ್ತೆ. ಆಮೇಲೆ ಇದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಇದಕ್ಕೆ. ಇದು ತಮಿಳ್ನಾಡು ವೆರೈಟಿ. ಇದು ಸ್ಮೆಲ್ ಅದೇ ತರ ಬರ್ತಾ ಇದೆ. ಆಮೇಲೆ ಇದು ಮಟನ್ ನಾನ್ ವೆಜ್ಗೆ ಯೂಸ್ ಮಾಡ್ತಾರೆ. ಆಮೇಲೆ ಬೇರೆ ಪಲಾವ್ ಗಿಲಾವ್ಗಳಿಗೆಲ್ಲ ಭಾರಿ ಮಾಡ್ತಾರೆ. ಎಲೆಗೂ ಉಂಟು, ಇದು ಕಾಂಡಕ್ಕೂ ಬೆಲೆ ಇದೆ ಇದಕ್ಕೆ. ಎನಿ ಟೈಮ್ ರೇಟ್ ಇರುತ್ತೆ ಇದು? ಎನಿ ಟೈಮ್ ರೇಟ್ ಇರುತ್ತೆ. ಓಕೆ, ಸೂಪರ್. ಅದರಲ್ಲೇ ಇದೊಂದು ಬೇರೆ ವೆರೈಟಿ ನೋಡಿ, ಖಾರ ಇರುತ್ತೆ. ಅದು ಹಿಪ್ಪಲಿ ಗಿಡ ನೋಡಿ, ಅದು ಹಿಪ್ಪಲಿ, ಅದು ಏನು ಕರಿ ಮಕ್ಕಳಿಗೆ ಎಲ್ಲ ಉಪಯೋಗಿಸ್ತಾರಲ್ಲ ಅದು. ಇದು ಅಷ್ಟೇ. ಇದು ಒಣಗಿಸ್ಬೇಕು ಅಂದ್ರೆ ಈ ಹಸಿದೆ ಕುಯ್ಸಿ ಒಣಗಿಸ್ತಾರ? ಅಲ್ಲ, ನೋಡಿ ಅಲ್ಲಿದೆಯಲ್ಲ ಆ ಕಾಂಡಗಳಿದಾವಲ್ಲ, ಅದನ್ನು ಕಟ್ ಮಾಡ್ತೀವಿ ನಾವು ಕತ್ರಿನಲ್ಲೆಲ್ಲ ಉಂಟಲ್ಲ, ಕಟ್ ಮಾಡಿ ಬಿಸಿಲಿಗೆ ಹಾಕ್ತೀವಿ ಒಂದಿಷ್ಟು ಪೀಸ್ ಮಾಡಿ. ಇದ್ರ ಚಕ್ಕೆನೂ ತೆಗಿತೀವಿ ಹಿಂಗೆ ಕೆತ್ತಿ, ಮತ್ತೆ ಅದು 2-3 ವರ್ಷದ ಮೇಲೆ ಮತ್ತೆ ನೋಡಿ ಇಲ್ಲಿ ಕೆತ್ತಿದ್ದೀವಿ, ಮತ್ತೆ ವಾಪಸ್ ಸರಿಯಾಗಿದೆ. ಅದು ಸ್ಕಿನ್ ಔಟ್ ಮಾಡಿದ್ವಿ. ಬುಡದ ಹತ್ರ ಮಾಡಿದ್ರೆ ಗಿಡ ಸಾಯುತ್ತೆ ಆದಷ್ಟು ಮೇಲೆ. ಆಮೇಲೆ ಎಲೆನೂ ಅಷ್ಟೇ, ಆ ಎಲೆನೂ ಒಣಗಿಸಿ ಕೊಟ್ಟರೆ ಅದಕ್ಕೆ ರೇಟ್ ಇದೆ.
ಓಕೆ, ಇವಾಗ ಈ ಹಸಿ ಎಲೆನೇ ಒಣಗ್ಸಕ್ಕಾಗಲ್ಲ. ಅಲ್ಲ, ಬಿಸಿಲಿಗೆ ಹಾಕಬೇಕು. ಇದು ಒಣಗುತ್ತೆ. ಒಣಗುತ್ತೆ. ಇದಕ್ಕೆ ರೇಟ್ ಇದೆ. ಓಕೆ, ಬನ್ನಿ ಸರ್. ನೋಡಿ, ಇದೊಂದು ಹಲ್ಸ್ ವೆರೈಟಿ, ಇದು ಅದೊಂದು ವೆರೈಟಿ, ಅದೊಂದು ವೆರೈಟಿ. ಓಕೆ, ತುಂಬಾ ವೆರೈಟೀಸ್ ಇಲ್ಲಿ ನೋಡ್ಬೋದು ನಾವು. ಇದು ನೋಡಿ, ಇದು ಅದೇ ಹೇಳ್ದಲ್ಲ, ಆ ಹಣ್ಣಿನ ಗಿಡ ಇದು. ಅಮೃತ ಹಣ್ಣು. ನಾ ಟ್ರಿಮ್ ಮಾಡಿ ಈ ಲೆವೆಲಿಗೆ ತಂದಿದ್ದೀನಿ. ಅರ್ಧ ಎಕರೆಗೆ ಹೋಗುತ್ತಿದ್ದು. ಓಕೆ. ಆಹಾ, ಉಳಿ. ಇದು ಡ್ರೈಯರ್ ಮೇಡಮ್. ಇದು ಅಂದರೆ ಓಲ್ಡ್ ಮೆಥಡಿನ ಡ್ರೈಯರು. ಈಗೆಲ್ಲ ಲೇಟೆಸ್ಟ್ ಬಾರಿ ಬಂದಿದೆ. ನಾನು ಬಂದಾಗ ಮಾಡ್ಕೊಂಡಿದ್ದು. ಏಲಕ್ಕಿ ಇದು ಕೋಕೋಗೆಲ್ಲ ಮಳೆಗಾಲದಲ್ಲಿ ಇದನ್ನು ಉಪಯೋಗಿಸ್ತೀವಿ. ಓ, ಹೌದಾ? ಬಿಸಿಲು ಟೆಂಪ್ರೇಚರ್ ಎಷ್ಟು ಬೇಕಾದ್ರೆ ಅಷ್ಟನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು ಅದರಲ್ಲಿ. ಅದೇ ನೀವು ಕೇಳ್ತಿದ್ರಲ್ಲ ಗಿಡಗಳನ್ನು. ಪಾತಿ ಮಾಡಿದ್ದೀರಾ? ಈಗ ಮೆಣಸು. ಆಮೇಲೆ ಆ ಕಡೆ ನೋಡಿ, ಲವಂಗ ಮಾಡ್ಕೊಂಡಿದ್ದೀನಿ, ಏಲಕ್ಕಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಅಡಿಕೆ ಎಲ್ಲ ಗ್ಯಾಪಿಗೆ ಎಲ್ಲೆಲ್ಲಿ ಹೋಗಿರುತ್ತೆ ಅಲ್ಲಿಗೆ. ಅದು ಜಾಯಿಕಾಯಿ ಗಿಡ. ಏನು ಬೇಕೆಲ್ಲ. ನಮಗೇನು ಬೇಕೋ ನಾವು ನಮಗೆ ಇಂಪಾರ್ಟೆಂಟ್ ಇರೋದು ಮಾಡ್ಕೊತೀವಿ. ಇದು ಜೀವಾಮೃತ. ಇದು ವೇಸ್ಟ್ ಡಿಕಾಂಪೋಸರ್. ಜಾಯಿಕಾಯಿ ಗಿಡ ನೋಡಿ, ಇಲ್ಲಿ ಇದ್ರೊಳಗಡೆ ಏನಾದ್ರು ಇದ್ರೆ ನಿಮಗೆ. ಸರ್ ನೋಡ್ದು ಜಾಯಿಕಾಯಿ ಅಲ್ಲಲ್ಲ, ಹಣ್ಣು ಈ ರೀತಿ ಎಲ್ಲ ಡಬ್ಬ ಗಿಬ್ಬದಲ್ಲಿ ಯಾವುದೋ ಒಂದು ಟೈಮಲ್ಲಿ ಜೇನು ಬಂದು ಕೂರುತ್ತೆ. ಇನ್ನೂ ರ್ಯಾಪರ್ ಇದೆಲ್ಲ ಎಳೆದು. ಈ ರ್ಯಾಪರಿಗೆ ಜಾಸ್ತಿ ರೇಟು. ಇದಕ್ಕೆ ಅದು ಕಾಯಿ ಕಡಿಮೆ. ಓಕೆ, ಏನು ಸರ್ ಇದ್ರಲ್ಲಿ ಅಷ್ಟೊಂದು? ಇದು ಏನಕ್ಕೆ ಯೂಸ್ ಮಾಡ್ತಾರೆ ಇದನ್ನೆಲ್ಲ? ಅದೇ ಮಸಾಲಾ ಪದಾರ್ಥಗಳಿಗೆ ಯೂಸ್ ಮಾಡ್ತಾರೆ. ಇದನ್ನ ನಾವು ಯೂಸ್ ಮಾಡ್ತೀವಲ್ಲ ಎಲೆ ಅಡಿಕೆಗೆ. ಅದನ್ನು ಎಲೆ ಅಡಿಕೆಗೂ ಬರುತ್ತೆ. ಓ, ಇದಕ್ಕಿಂತ ಇದು ರೇಟ್ ಜಾಸ್ತಿನಾ? ಹೌದಾ, ಮೇಲ್ಗಡೆ ರ್ಯಾಪರಿಗೆ ರೇಟ್ ಜಾಸ್ತಿ. ಅದು ಪತ್ರೆ ಅಂತೀವಿ ಅದಕ್ಕೆ, ಪತ್ರೆ ಅದು ವೇಸ್ಟ್. ಓಕೆ, ನೀವು ಹಂಗಾರೆ ಇದು ಬಿಡಿಸಿನೇ ಮಾರದಾಯಿತು? ಇದನ್ನೇ ಬೇರೆ ಮಾಡ್ತೀವಿ, ಇದನ್ನೇ ಬೇರೆ ಮಾಡ್ತೀವಿ. ಅಲ್ಲಿ ತೋರಿಸ್ತೀವಿ, ಅಲ್ಲಿ ಇದೆ ಮನೆಯಲ್ಲಿ. ಬನ್ನಿ ಸರ್, ಹೋಗೋಣ. ನೋಡಿ, ಆ ಕಡೆ ಗಿಡದಲ್ಲಿ ಒಂದೇ ಗಿಡದಲ್ಲಿ ನೋಡಿ 2,500, 3,000, 5,000ದವರೆಗೂ ಸಿಗುತ್ತದು. ಓ, ಅಷ್ಟು ಬಿಡುತ್ತದು. ನೀವೆಲ್ಲ ಹೇಳಿದ್ರಿ. ಓಕೆ, ಲಾಭ ಎಷ್ಟು ನಷ್ಟ ಎಷ್ಟು ಅಂತ ಹೇಳ್ಬೇಕು ಸರ್. ನೀವು ಇಷ್ಟೊಂದೆಲ್ಲ ಹೇಳಿ ನಮ್ಮ ರೈತರಿಗೆ. ಲಾಭ ಏನಂದ್ರೆ ನಮ್ದು ಲಾಭನ ನೀವು ಲೆಕ್ಕ ಹಿಡಿಲಿಕ್ಕಾಗಲ್ಲ. ಯಾಕೆ ಅಂದ್ರೆ ನನಗೆ ಒಂದು 10 ಲಕ್ಷ ರೂಪಾಯಿ ನನಗೆ ಇನ್ಕಮ್ ಬಂದ್ರೆ ನಾನು 7 ಲಕ್ಷ ರೂಪಾಯಿ ವಾಪಸ್ ಲಿಬರಲ್ ಆಗಿ ಹಾಕ್ತೀನಿ ಜಮೀನಿಗೆ. ಹೌದಾ? ಹಾಗಾಗಿ ನಾನು ಅದು ಲಾಭ ನಷ್ಟ ನೋಡಕ್ಕೆ ಹೋಗಲ್ಲ. ಈಗ ಬೇಕು ಏನೋ, ಈಗ ಮಣ್ಣು ನನಗೆ 20 ವರ್ಷದಿಂದ ಸಿಕ್ಕಿರ್ಲಿಲ್ಲ, ಈ ಸರಿ ಸಿಕ್ತು ಕಾಡು ಮಣ್ಣು. ಅದೊಂದು ಸುಮಾರು ಹಾಕಿದೆ. ಆಮೇಲೆ ಏನೋ ಕುರಿ ಗೊಬ್ಬರ ಬಂದು ಇದೊಂಥರ ರಸ್ತೆ ಸೈಡ್ ಆಗಿದೆ, ನಮ್ಮನ್ನು ಟೆಂಪ್ಟ್ ಮಾಡ್ತಾರೆ ಬಂದು, ಹಣ ತಗೊಳ್ಳಿ ಹಾಗಿದೆ ಹೀಗಿದೆ ಅಂತ. ನಮಗೆ ಅದ್ರ ಬೆಲೆ ಗೊತ್ತಿರೋರಿಗೆ ಅದ್ರದ್ದು ಏನು ಟೇಸ್ಟ್ ಅಂತ ಗೊತ್ತಿರುತ್ತೆ. ಹಾಗಾಗಿ ನಾನು ಲಿಬರಲ್ ಆಗಿ, ಈಗ ನೀವು ಇದನ್ನು ನೋಡ್ತಿದ್ದೀರಲ್ಲ, ನಾನು ದುಡ್ಡನ್ನೇ ಒಂದು ವರ್ಷದ ಇಟ್ಕೊಂಡ್ರು ನನಗೆ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ. ಮುಟ್ಟೋದು ಮನ್ಸು ಕೇಳಲ್ಲ. ಅದರೊಳಗಡೆ ನಾವು ಈ ಕಾಯಕದಲ್ಲಿ ನಾವು ಒಳಗೆ ಹೋಗಿರ್ತೀವಿ, ವಾಪಸ್ ಹೊರಗೆ ಬರೋಕ್ಕಾಗಲ್ಲ. ಪ್ರಾಂಪ್ಟಾಗಿ ಮಾಡ್ತಿದ್ದೀವಿ, ದೇವ್ರಿಗೆ ಕರೆಕ್ಟಾಗಿ ಮಾಡ್ತಿರೋದ್ರಿಂದ ನಾನು ಈ ಲೆವೆಲಿಗೆ ತಲುಪಿರೋದು. ಇಲ್ಲಾಂದ್ರೆ ನನ್ನ ಜೀವನ ಅಲ್ಲೋಲ ಕಲ್ಲೋಲ. ಹೌದು. ಯಾಕೆಂದ್ರೆ 100 ರೂಪಾಯಿ ಇನ್ಕಮ್ ಇದೊಂದು 10 ರೂಪಾಯಿ ಇನ್ಕಮಿಗೆ ಬಂದರೆ ಹೆಂಗೆ ಬದುಕಕ್ಕೆ ಸಾಧ್ಯ? 15 ವರ್ಷದ ಹಿಂದೆ ಅದೇ ಹೆಂಗೆ ಸಂಭಾಳಿಸಿದ್ರಿ ಆ ಟೈಮಲ್ಲಿ? ನನ್ನ ಹತ್ರ ತೆಂಗಿನಲ್ಲಿ ನನ್ನ ಸಿಂಪಲ್ ಜೀವನ ಇತ್ತು. ನಾನು ಈಗೇನು ಆಡಂಬರ ಜೀವನದಲ್ಲಿ ಏನು ಇಲ್ಲ. ಮನೆ ಸಹಿತ ಇರಲಿಲ್ಲ ನನಗೆ ಹೇಳಬೇಕು ಅಂದರೆ. ನಾನು ಒಂದು ಲೇಬರ್ ಶೆಡ್ಡಲ್ಲಿ ವಾಸ ಮಾಡ್ತಾ ಇದ್ದೆ. ಈಗ ನಾನು ಹೊಸ ಮನೆ ಕಟ್ಟ 7ನೇ ವರ್ಷ ಇದು. ಓಕೆ, ಹೊಸ ಮನೆ ನೋಡೋಣ ಬನ್ನಿ ಸರ್. ಶ್ರದ್ಧೆಯಿಂದ ಮಾಡಿದ್ರೆ, ಭಕ್ತಿಯಿಂದ ಮಾಡಿದ್ರೆ ಯಾವುದೇ ಕೆಲಸ, ನೀವು ಇದು ಅಂತಲ್ಲ, ಕಾಯಕ ಅದೇ ಬಸವಣ್ಣವ್ರು ಹೇಳಿರೋದು ಅದೇನೆ. ಮಾತ್ರ ಒಂದೇ ಅಂದರೆ ಇದು ಒಂಥರ ಇಟ್ ಈಸ್ ಎ ಬ್ಯೂಟಿಫುಲ್ ರಿಲೇಶನ್ಶಿಪ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಅರ್ತ್ ಅಂತ. ಭೂಮಿದು ಮತ್ತೆ ಮನುಷ್ಯನ ಸಂಬಂಧ ಹೇಗಿದೆ, ಅದ್ರ ಮೇಲೆ ನಿಮ್ಮ ಇನ್ಕಮ್ ಇದಾಗುತ್ತೆ. ನೀವು ಅಲ್ಲಿಂದ ಬಂದಿದ್ದು ಪೂರ್ತಿ ಎಕ್ಸ್ಪ್ಲಾಯ್ಟ್ ಮಾಡಿ ನಾವು ಒಂಥರ ಮಜಾ ಉಡಾಯಿಸ್ಕೊಂಡು ಕೂತ್ರೆ ಆಗಲ್ಲ. ಅದು ಒಂಥರ ಈಗ ಹಸು ಇದ್ದಂಗೆ, ಈ ಕಡೆ ಹಾಕಿದ್ರೆ ಹಾಲು ಕೊಡುತ್ತಿಲ್ಲ ಅಂದ್ರೆ ಹಾಲು ಕೊಡಲ್ಲ. ಅದು ಆ ರೀತಿಯಾಗಿ ಡೆವಲಪ್ ಮಾಡ್ತಲೇ ಇರಬೇಕು. ನೀವು ಇನ್ಕಮ್ ಲಾಭ, ಈಗ ಯಾವುದೋ ಒಂದು ಲಾಸಲ್ಲಿ ನಡೀತಾ ಇರುತ್ತೆ, ಇನ್ನೊಂದು ಲಾಭದಲ್ಲಿ ಬರ್ತಿರುತ್ತೆ. ಓಕೆ, ಯಾವುದು ಸರ್ ನೀವು ಇದ್ದಿದ್ದು ಹಳೆ ಮನೆ? ಇದೇನೆ ನನ್ನ ಎದುರುಗಡೆ ಕಾಣ್ತಿದ್ಯಲ್ಲ, ಹಂಚಿನ ಮನೆ. ಇದಾದ್ರು ಆಲ್ಟ್ರೇಷನ್ ಮಾಡ್ಕೊಂಡಿದೀವಿ. ಮೊದಲು ಆಲ್ಟ್ರೇಷನ್ ಇರಲಿಲ್ಲ. ಓಕೆ, 90ನಲ್ಲಿ ನಾನು ವಾಸಕ್ಕೆ ಈ ಶೆಡ್ ಒಳಗಡೆ ಇದ್ದೆ, ಈ ಕಡೆ ಈ ಶೀಟಿಂದು.
ಇದು ನಾನು ಅಡಿಕೆನ ನಾವು ಅಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತೀವಿ. ಈಗೆಲ್ಲ ಕಮರ್ಷಿಯಲ್ ಆಗಿದೆ, ಸುಮ್ಮನೆ ನೆಲದ ಮೇಲೆ ಹಾಕ್ತಾರೆ. ಅದು ಒಣಗಿಸ್ಲಿಕ್ಕೆ ಮಾಡ್ಕೊಂಡಿರೋ ಟ್ರೇಗಳು ಮೇಡಮ್, ಅದು ಡೆಡ್ ಇನ್ವೆಸ್ಟ್ಮೆಂಟ್ ಅದು. ಆಮೇಲೆ ನೋಡಿ, ನಾನು ಇದನ್ನೆಲ್ಲ ಫುಲ್ಲು ಲೋಕಲ್ ನನ್ನ ವೆರೈಟಿಲೇ ನಾನು ಮಾಡ್ಕೊಂಡಿರೋದು. ಬಿದ್ರು ನಮ್ಮದೇ ಬಿದ್ರು ನಮ್ಮದೇ ಅಲ್ಲದು. ಸೂಪರ್ ಅಲ್ಲ. ಲೈಟ್ ಹಾಕು. ಇದು ಕಾಳೇನ ಹಾಳಾಗಲ್ಲ? ಇಲ್ಲ ಇದೇನು ಹಾಳಾಗಲ್ಲ. 3-4-5 ದಿನದವರೆಗೆ ಇಟ್ಟರು ಏನಾಗಲ್ಲ. ಓಕೆ. ಅಲ್ಲ, ಇದು ಬಿಡಿಸ್ಬೇಕಾದ್ರೆ? ಇಲ್ಲ ಇದರಲ್ಲಿ ಆಗಲ್ಲ. ಓಕೆ, ನೋಡೋಣ ಹೆಂಗೆ ಬಿಡಿಸ್ತಾರೆ ಅಂತ. ಮೆಣಸನ್ನ ಈ ಮಿಷನ್ ನಾವೇ ಹೋಗಿ ಇದ್ರೊಳಗಡೆ ಲೇತಲ್ಲಿ ಕುತ್ಕೊಂಡು ಮಾಡ್ಕೊಂಡು ಬಂದಿರೋದು. ರೆಡಿಮೇಡು ಸಿಗುತ್ತೆ, ನನ್ನ ಟೇಸ್ಟಿಗೆ ಕರೆಕ್ಟಾಗಿ ನಾನು ಮಾಡ್ಕೊಂಡಿದ್ದೀನಿ. ಮುಂಚೆ ಮೆಣಸನ್ನು ಬಿಡಿಸ್ಬೇಕು ಅಂತ ಹೇಳಿದ್ರೆ ಕೈಯಿಂದ ಹೆಂಗ್ ಬಿಡಿಸಿ ಕೈಯೆಲ್ಲ ಕರೆ ಆಗ್ತಾ ಇತ್ತು, ಕಾಲಲ್ಲೆಲ್ಲ ಹೆಂಗ್ ಹೊಡಿಯೋರು, ಮತ್ತೆ ಎಷ್ಟು ಕರೆಗಳು ಹೋಗ್ತಾ ಇರಲಿಲ್ಲ, ಉರಿತಾ ಇತ್ತು. ಈ ಮಷಿನ್ ಬಂದಾಗಿ ವೇಸ್ಟ್ ಅಲ್ಲಿ ಬಂದು ನಿಂತಿದೆ, ಓ ವೇಸ್ಟ್ ಬೇರೆ ಕಡೆ ಬರುತ್ತಾ? ವೇಸ್ಟ್ ಬೇರೆ ಎಲ್ಲ ಕಡೆ ಲೇಟೆಸ್ಟ್ ಬಂದಿದೆ. ಅದು ವಾಪಸ್ ಉಯ್ಯುತ್ತೆ ನೋಡಿ, ವಾಪಸ್. ಓ, ಈ ಕಡೆ ಈಸಿ ಆಯ್ತು. ನಮ್ಮ ಕಂತ್ರಿ ಕೋಳಿನ ಒಂದು ಅಲ್ಪ ಪ್ರಮಾಣದಲ್ಲಿ ಮಾಡೋಣ ಅಂತಿದ್ದೀನಿ. ಟ್ರಯಲ್ ಈಗಾಗ ಅಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಏನ್ ಕೋಳಿ? ಕೋಳಿಗಳು, ನಾಟಿ ಕೋಳಿ. ಓಕೆ, ಮಾಡಿ ಸರ್, ಮಾಡಿ. ಲಾಸ್ಟ್ ಅದು ಒಂದೇ ನಮ್ಮ ಆಸೆ ಅಷ್ಟೇ. ಎರೆಹುಳ ತೊಟ್ಟೆ ಇದು. ಓಕೆ, ಈ ಕಡೆ ಇದೆ ನೋಡಿ. ನಿಮ್ಗಲ್ಲಿ ಎರೆಹುಳ ತೋರಿಸ್ತಿದ್ದೆ ನಾನು. ಇದು ಅಡ್ಕಿದೆಲ್ಲ ಹಾಕ್ಬಿಟ್ಟಿದ್ದೀರಾ? ಮನು ಒಂಚೂರು ಬಾರೋ ಅಲ್ಲೇ ಅದೊಂದು ಒಂಚೂರು ತಗೊತೀರಾ ಎರೆಹುಳ. ಮೇಯ್ನ್ ನಾನು ಎಲ್ಲೆಲ್ಲಿ ಬೇಕೋ ಮಳೆಗಾಲದಲ್ಲಿ ಅಲ್ಲಲ್ಲೆಲ್ಲ ಸ್ಪ್ರೆಡ್ ಮಾಡಿ ಬಿಡ್ತೀನಿ ಅದನ್ನು. ಇದ್ರೊಳಗಡೆ ಎರೆಹುಳ ಫುಲ್ ಇದೆ, ಇದರಲ್ಲೂ ಇದೆ. ಒಂಚೂರು ಬಾರೋ ಇಲ್ಲಿ. ಇನ್ನೆಲ್ಲಿ ಸರ್? ಅಲ್ಲ ಅದ್ರೊಳಗಡೆ ಎರೆಹುಳ ಬೇರೆ ಯಾವುದೋ ಒಂದು ವೆರೈಟಿ ಸಿಕ್ಕಿದೆ ನನಗೆ. ಅದನ್ನು ವೆರೈಟಿ ನೇಮ್ ಹೇಳ್ಬೇಕು ನೀವು. ನಾನು ನ್ಯಾಚುರಲ್ ಆಗಿ, ನಂಗೆ ಅದ್ರ ಹೆಸರೇ ಗೊತ್ತಿಲ್ಲ. ನ್ಯಾಚುರಲ್ ಆಗಿ ಈಗೆಲ್ಲ ಹೊಳೆ ಸೈಡಲ್ಲಿ ಬೇರೆ ಟೈಪಲ್ಲಿ ಸಿಕ್ಕಿದೆ. ಅದು ನಾನು ತಂದು ಡೆವಲಪ್ ಮಾಡ್ಕೊತೀನಿ. ನಾನೇ ಒಂದು ಸುಳ್ಳು ಹೆಸರು ಕೊಡ್ಬೇಕಷ್ಟೇನೆ. ಓ, ಆ ಥರ ನಾನು ಈ ಥರದ್ದು ತೋರಿಸಿದ್ರಲ್ಲ ಇಲ್ಲಿ ಯಾವುದೋ ಏನು? ಅಲ್ಲ ನೀವು ಹೈಬ್ರಿಡೇ ಬೇಕು ಅಂತೇನಲ್ಲ. ನೋಡಿ ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ. ಇವು ಬೇರೆ ಆ್ಯಕ್ಟಿವ್ ಆಗಿರಲ್ಲ, ಕಾಣುತ್ತಾ? ಇಲ್ಲ, ಇದು ನಿಮ್ಮ ತೋಟದಲ್ಲಿ ಸಿಗೋದನ್ನೇ ನೀವು? ಹೌದು, ನನ್ನ ತೋಟದಲ್ಲಿ ಸಿಕ್ಕಿರೋದು. ಓಕೆ, ನೈಸ್. ಬೇಕಾದಾಗ ಯೂಸ್ ಮಾಡ್ಕೊಳ್ತೀರಾ ನೀವು? ಹೌದು, ಈ ಮಳೆಗಾಲದಲ್ಲಿ ನಾನು ಅಲ್ಲೆಲ್ಲ ನೋಡಿ, ಮಳೆಗಾಲದಲ್ಲಿ ಎಲ್ಲ ಆಯ್ತಾ ಅಲ್ಲದನ್ನು ತಗೊಂಡೋಗಿ ನನ್ನ ಕುರಿ ಗೊಬ್ಬರ ಇರಲಿ ಅಥವಾ ಹಸುವಿನ ಗೊಬ್ಬರ ಇದ್ದಲ್ಲಿ ಹಾಕ್ತೀನಿ. ಅದೆಲ್ಲ ಡೆವಲಪ್ ಆಗುತ್ತೆ. ಸರ್, ಅದೇನು ಸರ್ ಕೆಳಗಡೆ ನೀರು? ಕೆಳಗಡೆ ಇದು ಜೀವಾಮೃತ ಇದು. ಓಕೆ, ಓ, ಇದಕ್ಕೂ ಜೀವಾಮೃತ ಇಟ್ಟಿದ್ದೀರಾ? ಬನ್ನಿ. ಅದು ಆಲ್ಮೋಸ್ಟ್ 100 ಮರಕ್ಕೆ ಬರುತ್ತೆ ಅದಷ್ಟು ನೀರು. ಡೈಲ್ಯೂಟ್ ಮಾಡ್ಕೊಳ್ಬೇಕು. ಇದು ಜಾಯಿಕಾಯಿ ಗಿಡ ಇದೆ, ಇದೊಂದು. ಆಮೇಲೆ ಇದೊಂದು ನೇರಳೆ, ಅದೇ ನಿಮ್ಮ ಎಂತ ಅಂದರೆ ಕೋಲಾರದ ಹತ್ರ ಬರುತ್ತೆ ನೋಡಿ, ಜಂಬು ನೇರಳೆ ಅಂತ, ಅದು ಇದು. ನಿಮ್ಮ ತಂದೆಯವ್ರು ಕೊಂಡ್ಕೊಂಡಾಗ ಈ ಜಮೀನು ವ್ಯಾಲ್ಯೂ ಎಷ್ಟಿತ್ತು ಸರ್? ಅವಾಗೆಲ್ಲ 16 ಲಕ್ಷ, ಟೋಟಲ್ 18 ಲಕ್ಷದಲ್ಲಿ ಮುಗ್ದೋಗಿತ್ತು ವ್ಯವಹಾರ. ಇದು ಆಲ್ ಸ್ಪೈಸ್ ಅಂತ ಮೇಡಮ್ ನೋಡಿ, ಅದೊಂದು ವೆರೈಟಿ. ಅದು ನೀವು ಆಲ್ ಸ್ಪೈಸ್ ಅಂತ ಎಲ್ಲ ವೆರೈಟಿ ಇದು ಅದರೊಳಗೆ ಗುಣ ಇದೆ. ಅದು ಎಲೆಗೂ ಅದು ಎಲೆ ತಗೊಂಡು ಬಾ. ಆಲ್ ಸ್ಪೈಸ್ ಅಂತ? ಆಲ್ ಸ್ಪೈಸ್ ಅದೇ ಪಲಾವ್ಗೆಲ್ಲ ಯೂಸ್ ಮಾಡ್ತಾರೆ, ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ನಾನ್ ವೆಜ್ಗಳಿಗೆ ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆ, ಅದನ್ನೊಂಚು ತಿಂದು ನೋಡಿ ನೀವು. ತೊಟ್ಟು ತಗೊಳ್ಳಿ, ಎಲೆನೇ ತಗೊಳ್ಳಿ, ಪೂರ್ತಿ ತಗೊಳ್ಳಿ. ಬಿಡಿ ಅವರಿಗೂ ಕುಡಿಬೇಕಾರೆ. ಸೊಪ್ಪನ್ನು ತಿಂದು ನೋಡಿ. ಮಸಾಲೆ ತರ ಸ್ಮೆಲ್. 6-7 ಇದು ಚಕ್ಕೆ, ಲವಂಗ, ದಾಲ್ಚಿನ್ನಿ ಎಲ್ಲ ಫ್ಲೇವರ್ ಬರುತ್ತೆ. ಅದು ನಾಯಿಗಳು ಎಷ್ಟಿದಾವೆ ಸರ್? ನಾಯಿಗಳು 3-4 ಇದಾವೆ. ಒಂಟಿ ಮನೆ ಎಲ್ಲ ಬೇಕಾಗುತ್ತೆ? ಬೇಕಾಗುತ್ತೆ. ಓ, ಮೆಣಸು ಒಣಗಾಕಿದ್ದೀರಾ? ಇದು ಅಲೋವೆರಾ ನೋಡಿ ಮೇಡಮ್, ಇದು
ಏನ್ ಮಾರ ಹಾಕೊಂಡಿದ್ದಾರೆ ಸರ್ ಇಷ್ಟೊಂದು? ಇಲ್ಲ ಸುಮ್ಮನೆ ಹಾ ಅದೊಂದು ಇದು ವಾಟರ್ ಫ್ರೂಟ್ ಅಂತಾರೆ ಏನದಕ್ಕೇನು ನೀರು ಸೇಬು ಹಾ ಹಾ ಓಕೆ. ಅದು. ವಾಟರ್ ಆಪಲ್. ಹಾಂ ಮೆಣಸೆಲ್ಲ ಒಣಗಕ್ಕೆ ಇಟ್ಬಿಟ್ಟಿದ್ದೀರಾ ಆಲ್ರೆಡಿ? ಹೌದು ಹೌದು. ಈ ಮೆಣಸು ಮುಗಿತಾ ಬಂತು ಅದು ಹೇಳ್ದಲ್ಲ ಒಂದು 3 ದಿನ ಉಬ್ಬೆ ಹಾಕ್ತೀವಿ ತಂದು ಕೊಯ್ದು ಈಗಲ್ಲೇ ಹಸಿ ಬಿಡಿಸಿದ್ರಲ್ಲ ಅದನ್ನು. ಆಮೇಲೆ ಈ ಕಲರ್ ಬರುತ್ತೆ, ಈ ಕಲರ್ ಬಂದ ತಕ್ಷಣ ಹರಡ್ತೀವಿ. ಓಕೆ. ಇನ್ನು ಅದನ್ನ ಒಂಚೂರು ತೋರಿಸ ಒಂಚೂರು ಓಪನ್ ಮಾಡಿ. ಇವಾಗ ಎಷ್ಟಿದೆ ಸರ್ ಇಲ್ಲಿ ವ್ಯಾಲ್ಯೂ? ನಿಮ್ಮ ಅಪ್ಪ ತಗೊಂಡಾಗ 16 ಲಕ್ಷ ಇತ್ತು, ಇವಾಗ ತಗೊಂಡ್ಕೋತೀನಿ ಅಂದ್ರೆ ಎಷ್ಟಿರ್ಬೋದು ಎಲ್ಲ ಸರ್? ಅಡಿ ಲೆಕ್ಕ ಮೇಡಮ್ ಈಗ. ಓ ಎಲ್ಲೂ ವ್ಯಾಪಾರನೂ ನಡೀತಾನೂ ಇಲ್ಲ, ಯಾರು ಕೊಡೋರು ಇಲ್ಲ, ತಗೊಳೋರು ಇದ್ದಾರೆ, ಕೊಡೋರಿಲ್ಲ. ಇವಾಗ 15 ಎಕರೆ ತಗೋಬೇಕಂದ್ರೆ ಎಷ್ಟಾಗ್ಬೋದು ಸರ್ ಅಂದಾಜು? ಏನೋ ಕೋಟಿಗಟ್ಟಲೆ ಆಗುತ್ತೆ ಮೇಡಮ್. ಲೆಕ್ಕನೇ ಇಲ್ಲ. ಆ ರಿಯಲ್ ಎಸ್ಟೇಟ್ ಅವರಿಗೆ ಕೇಳ್ಬೇಕು ನೀವು. ಅಂದಾಜ್ ಕೇಳಿದೆ ಸರ್ ಇಲ್ಲ ಮೇಡಮ್, ಅದು ಇಲ್ಲೊಂದು ಹೈವೇ ರಿಂಗ್ ರೋಡ್ ಬಂತಲ್ಲ, ಹಾಗಾಗಿ ಇನ್ನೂ ಅದೇ ರೇಟ್ ಅದು ಎಷ್ಟಂತಾನೇ ಗೊತ್ತಾಗ್ತಿಲ್ಲ. ಓ ಒಂದು 20 ಲಕ್ಷ ಇರ್ಬೋದಾ ಒಂದು ಎಕರೆಗೆ? ಜಾಸ್ತಿ ಇದೆ ಅವರಿಗೆ ಪರಿಹಾರನೇ ಜಾಸ್ತಿ ಬಂದಿದೆ. ಖಾಲಿ ಸೈಟು ಖಾಲಿ ಖಾಲಿ ಜಾಗ. ಹಂಗಾರೆ ಈ ತರ ಒಂದು ಎಲ್ಲ ತೋಟ ಎಲ್ಲ ಮಾಡಿರೋದು ಲೆಕ್ಕ ಹೇಳಕ್ಕೆ ಆಗಲ್ಲ, ನೀವು ಹೇಳೋ ಲೆಕ್ಕಾಚಾರದಲ್ಲಿ. ಇಲ್ಲ ಕೋಟಿ ಇದ್ರೇನೆ ತಗೋಬೇಕು. ಇವಾಗ ಹೌದು ಸಣ್ಣ ಪುಟ್ಟವ್ರು ಬಂದು ಇಲ್ಲಿ ಜೀವನ ಮಾಡ್ತೀನಿ ಅಥವಾ ಇಲ್ಲ, ಕೃಷಿ ಮಾಡ್ತೀನಿ ಅಂದ್ರೆ ಇಲ್ಲ ಕೃಷಿ ಅಲ್ಲ. ಯಾರೋ ನಿಮ್ಮ ಅಂತವ್ರು ಬಂದವ್ರು ಹೇಳಿದ್ರು ನಾನಾಗಿದ್ದರಿಂದ ರೆಸಾರ್ಟ್ ಮಾಡ್ತಿದ್ದೆ ಅಂದರು. ನಮ್ಗೊಂಥರ ನಮ್ಮ ಕಣ್ಣು ಎದುರನೇ ಒಂಥರ ಏನೋ ಅನಿಸ್ತದೆ. ನಾವೇನು ಮಾತಾಡೋಕೆ, ಯಾಕೆಂದ್ರೆ ರೆಸಾರ್ಟ್ ಅಂತ ಹೇಳಿದ್ರೆ ಪಕ್ಕ ಈಸಿ ಜೀವನ ಅಂತ ಬೇರೆ ಏನಲ್ಲ. ಇದು ಮೆಣಸು. ಓ ಸ್ಮೆಲ್ ಬಂದಿದ್ದಿಲ್ಲ ಸರ್? ಏನಾಗಲ್ಲ? ಅದಾದ ಮೆಣಸಿನ ಸ್ಮೆಲ್ ಬರ್ತಾ ಇರೋದು. ಹೌದು. ಓ ಇದು ಇದನ್ನ ಕೋಕೋ ಬೀಜನು ಸೇಮ್ ಇದೇ ಮೆಥಡಲ್ಲೇ ನಾವು ಹಾಕ್ತೀವಿ. ಆಮೇಲೆ ಇದೇ ರೀತಿ ಹಿಂಗೆ ಗೋಣಿ ಚೀಲ ಪ್ಲಾಸ್ಟಿಕ್ ಎಲ್ಲ ಮುಚ್ಚಿ 3-4 ದಿನ 5 ದಿನ 8 ದಿನ ಹೆಂಗೆ ಬರುತ್ತೆ ಟೆಂಪ್ರೇಚರ್ ಮೇಲೆ ಅದು ಡಿಸೈಡ್ ಆಗುತ್ತೆ. ಹಂಗಾರೆ ಇದೆಲ್ಲ ಮಳೆಗಾಲ ಒಳಗಡೆನೆ ಎಲ್ಲ ಒಣಗಿಸ್ಕೋಬಹುದು. ಹೌದು. ಮಳೆಗಾಲದಲ್ಲಿ ಆದ್ರೂ ನಮ್ಗೆ ಡ್ರೈಯರ್ ಇದೆಯಲ್ಲ, ಏನು ಸಮಸ್ಯೆ ಆಗಲ್ಲ. ಇದು ನೆಲದಿಂದ ಒಂದು ಅಡಿ 2 ಅಡಿ ಹೈಟಿಂದ ಹಿಂಗೆ ಅದೇನೋ ಮಾಡ್ಕೊತೀವಿ ನಾವು. ಈ ಅಡಿಕೆ ದೆಬ್ಬೆ ಅಥವಾ ಟ್ರೇಗಳ ಮೇಲೆ ಹಾಕಿ ಇದು ಮಾಡ್ಬೋದು. ಆ ಜ್ಯೂಸ್ ಇಳಿದು ಹೋಗ್ಬೇಕು ಅದು ಕೋಕೋದಲ್ಲಿ. ಇದು ಬ್ಲಾಕ್ ಬರ್ಬೇಕು ಅಷ್ಟೇ. ಇದು ಬ್ಲಾಕ್ ಬರುತ್ತಲ್ಲ, ಅಲ್ಲ ಒಣಗಾಕಿದ್ರೆ ಸಾಕು. ಇದು ಒಣಗಿದ್ದಲ್ವಾ? ಇದು ಒಣಗಿರೋದು. ಇದು ಆಲ್ಮೋಸ್ಟ್ ಅಲ್ಲಿ ಒಣಗಿದ್ಯಾ? ಇದು ಒಣಗಿದೆ. ಅದನ್ನ ರೆಡಿ ಮಾಡಿ ಅದನ್ನ ತೂರಿ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಓಕೆ. ವಾವ್, ಒಣಗಿದೆ ಸರ್. ಇದನ್ನ ತಿಂದ್ರೆ ಖಾರ ಆಗುತ್ತಾ ಇವಾಗ? ನೋಡಿ ಟೇಸ್ಟ್ ನೋಡಿ, ಏನು ಸಿಹಿ ಇದ್ರೂ ಇರ್ಬೋದು ಕೆಲವು ಕಾಳು. ಮಹೇಶ್ ಹೆಗ್ಡೆ ಅವರು ಲಕ್ಷ ದುಡಿದ್ರನ್ನ ದುಡ್ಡು ಏನ್ ಮಾಡ್ತಾ ಇದಾರೆ? ವಾಪಸ್ ಭೂಮಿಗೆ ಹಾಕ್ತಿದ್ದಾರೆ. ಉದಾಹರಣೆಗೆ ನೋಡ್ಬೋದು, ನೋಡಿ ಟ್ರೇ ತಂದಿದ್ದಾರೆ ಅಡಿಕೆ ಮತ್ತೆ ಮೆಣಸನ್ನ ಒಣಗ್ಸೋದಕ್ಕೆ, ಮತ್ತೆ ಬೇರೆ ಬೇರೆ ಗಿಡಗಳನ್ನ ನೆಡ್ತಾ ಇರ್ತಾರೆ. ಗಮ್ಲೆಸ್ ಇದು ಹಲ್ಸು ಮೇಡಮ್. ಅಂಟಿ ಬರಲ್ಲ, ಮೇಣನೇ ಇರಲ್ಲ ಇದು. ಅದೇ ಹಲ್ಸು ಸರ್? ಇದೊಂದು ಇದೆ, ಅದು ಎಲ್ಲ ಕಡೆನೂ ಸಿಗುತ್ತೆ ಅದು. ಹೌದಾ? ಹೌದು. ನಾ ತಿಂದಿಲ್ಲ ಆ ತರದ್ದು. ತಿಂದಿಲ್ಲ. ಈ ಸರಿ ಬನ್ನಿ, ನಾನು ಫೋನ್ ನಂಬರ್ ಇರುತ್ತಲ್ಲ ಆ ಟೈಮಲ್ಲಿ ಬನ್ನಿ ಕೊಡ್ತೀನಿ. ಬ್ಯಾಂಗ್ಳೂರಿಂದ ನಾವು ಅವಾಗ ಎಲ್ಲಿರ್ತೀವೋ ಏನೋ ಎಲ್ಲ. ಈಗ ನೆಕ್ಸ್ಟ್ ಈಗ ನಂದು ಜೇನ್ ಮೇಲೆ ಹೋಗ್ತೀನಿ ನಾನೀಗ. ಅದೇ ಹೇಳ್ದಲ್ಲ, ಏನು ಮಾಡ್ತೀನಿ ನೀವು ಎಲ್ಲೂ ಹೋಗಲ್ಲ. ಯಾಕೆ ಅಂದರೆ ಈಗ ಕೆಲಸದ ಒತ್ತಡ ಯಾವ ರೀತಿ ಇದೆ ಅಂದರೆ ಕಾಳ್ಮೆಣ್ಸು ಮುಗಿತಿದ್ದಂಗೆ ಜೇನ್ ಇದೆ, ಜೇನ್ ಹಿಂದ್ಗಡೆನೆ ಹುಣಸೆ ಮರಕ್ಕೆ ಹೋಗಬೇಕು. ಹಾಗೆ ಇದೆಲ್ಲ ತೋಟ ಎಲ್ಲ ಮಾಡಿದಾಗ ನಿಮ್ಮ ಅಪ್ಪ ಇದ್ರ? 10 ವರ್ಷ ಇದ್ರು. ಖುಷಿ ಪಟ್ಟಿರ್ತಾರೆ ಹಾಗಾದ್ರೆ. ಅವಾಗ ಸಣ್ಣ ಗಿಡ, ಇವಾಗ ಈ ಕಡೆ ನಿಂತ್ರೆ ಆಚೆ ಕಡೆ ಕಾಣಿಸ್ತಿತ್ತು ಅವಾಗ ಫುಲ್. ಓಕೆ. ಅಪ್ಪನ ಕನ್ಸಿದಾಗಿತ್ತಾ? ಹೌದು. ಒಬ್ನೇ ಮಗನ ನೀವು? 3 ಜನ. 3 ಜನ. ಅವ್ರಿಬ್ರು ನೌಕರಿಲಿದ್ರು. ಮೂಲ ಕಸುಬು ಅಂತ ನನ್ನ ಇದಕ್ಕೆ ಹಾಕಿದ್ರು. ಓಕೆ. ಖುಷಿ ಇದೆಯಲ್ಲ? ಬನ್ನಿ, ನಿಮ್ ಖುಷಿನ ನಾವು ನೋಡ್ತಾ ಇದೀವಿ ಇವಾಗ. ಜಾಸ್ತಿ ಮಾತಾಡ್ಸಿರ ಎಮೋಷನ್ ಆಗ್ಬಿಡ್ತೀರ. ಬನ್ನಿ. ಒರಿಜಿನಲ್ ಇಂಗು ಇದು, ನಿಮ್ದು ಸಿಂಥೆಟಿಕ್ ಈಗೇನೋ ಬರುತ್ತೆ ಕೆಮಿಕಲ್ ಅಲ್ಲಿ ಮಾಡೋದು ಇಂಗನ್ನ. ಇದು ನಿಮಗೆ ಇದೊಂದು 10 ವರ್ಷದ ಮೇಲೆ ಫಲ ಬರುತ್ತೆ. ಸೀಬೆಹಣ್ಣಿನ ಗಿಡ ತರ ಅದು ಅದನ್ನ ಹಿಂಗೆ ಸ್ವಲ್ಪ ಮರ ಕಾಂಡ ಇಷ್ಟು ದಪ್ಪ ಆದ ತಕ್ಷಣ ಹಿಂಗೆ ಕಲ್ಲಲ್ಲಿ ಕುಟ್ಟಿದ್ರೆ ಅದರಲ್ಲಿ ಬೆಳಗಾಗೋದ್ರೊಳಗೆ ಒಂದು ಇದು ಬರುತ್ತೆ, ಹಿಂಗೆ ಆ ಇಂಗು ಬಂದಿರುತ್ತೆ, ಹಾಲು ಬಂದು ಅದು ಗಟ್ಟಿ ಆಗೋದು. ನಂದು ಆನ್ಸಿಸ್ಟರ್ ಪ್ರಾಪರ್ಟಿ ಅದ ಊರಲ್ಲಿ ಅಂದಲ್ಲ, ಅಲ್ಲಿದೆ ಅದು, ಅಲ್ಲಿ ಪಕ್ಕದ ಮನೆಯಲ್ಲಿ. ಅಲ್ಲಿ ನಾನು ನೋಡಿರೋದು ಅದನ್ನ. ಇದು ವೆಸ್ಟ್ ಬೆಂಗಾಲಿಂದ ತರಿಸಿರೋದು. ಯಾವ್ಯಾವ ರಾಜ್ಯದಿಂದ, ಯಾವ ದೇಶದಿಂದ, ತರಿಸ್ತಿದಾರೆ ಗೊತ್ತಾ ಸರ್ ಗಿಡಗಳನ್ನ? ಇಂಥದ್ದು ಬೇಕಂದ್ರೆ ತರಿಸ್ತಾ ಇದಾರೆ ಅಷ್ಟೇ. ನೀವು 21 ಗಿಡನ ಕೇಳಿ. ಮೊನ್ನೆ ತಂದೆ ನಾನು ಲಿಂಬು, ಗಜಲಿಂಬೆ ಟೈಪಲ್ಲಿ ಮಾಮೂಲಿ ಲಿಂಬೆ ಹಣ್ಣಿನ ಗಿಡ. ಅದು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ 1 ತಿಂಗಳು ಯೂಟ್ಯೂಬಲ್ಲಿ ನೋಡ್ಕೊಂಡ್ರಿ ಅದನ್ನ ಆಮೇಲೆ ತರಿಸಿರೋದು. ಇದೊಂದು ಎರೆಹುಳದ ತೊಟ್ಟಿ ಮಾಡ್ಕೊಂಡಿದ್ದೀನಿ. ಇದು ಲೇಟೆಸ್ಟ್ ಮೆಥಡ್ ಇಂದು.
ಸರ್ ನೀವು ಇದಕ್ಕೆಲ್ಲ ಯೋಜನೆಗಳು ಬರ್ತಾವಲ್ಲ ಕೃಷಿ ಇಲಾಖೆಯಿಂದ ಅದೇನಾದ್ರು ನಾ ತಗೊಂಡಿರ್ತೀರಾ? ಯಾವುದು PM ಎಂಥದ್ದು ಒಂದು ಬರ್ತಾ ಇದೆಯಲ್ಲ ಅದ್ರೊಳಗೆ ಒಂದು 2,000 ರೂಪಾಯಿ ಬರ್ತಾ ಇದೆ. ಅದು ನಾನೇನು ಅಪ್ಲಿಕೇಶನ್ ಹಾಕಿರೋದಲ್ಲ, ಅದು ಲಿಂಕ್ ಆಗಿ ಬರ್ತಿದೆ. ಬಿಟ್ಟರೆ ನಾನು ಯಾವುದೇ ಲೋನ್ಗಳನ್ನು ಇದುವರೆಗೂ ತಗೊಂಡಿಲ್ಲ. ದೇವ್ರನ್ನ ನಡೆಸಿ ನಾನು ಅದರಲ್ಲೇ ಜೀವನ ಮಾಡ್ಕೊಂಡು ಸರಿ ಎರೆಹುಳದ ಜೀವನ ಇದ್ದಂದು. ಇದರೊಳಗಡೆನೆ ಬರುತ್ತೆ, ಇದೇ ಮತ್ತೆ ಮೇಲೆ ಕೆಳಗೆ, ಇದೇ ನೀರು, ಇದೇ ಗೊಬ್ಬರ ಅಷ್ಟೇ, ಇದೇ ಇನ್ಕಮ್. ಇಲ್ಲೇ ದುಡಿ, ಇಲ್ಲೇ ಹಾಕು, ಅಷ್ಟೇ. ಇಲ್ಲೇ ಲಾಭ ಪಡು. ಇದು ನೋಡಿ, ಇದು ಲವಂಗ ಪ್ರತಿ ಹಿಂಗೆ 2 ಕಡೆ ಲವಂಗದ್ದು ಏನಾದ್ರು ಬಿಟ್ಟಿದ್ಯಾ? ನೋಡೋಣ, ಮುಂದೆ ನೋಡೋಣ. ಎಷ್ಟು ಗಿಡಗಳು ಹಾಕಿದ್ರ ಲವಂಗ? 120 ಗಿಡ ಇದೆ ಮೇಡಮ್. ಓಕೆ, ಎಷ್ಟು ಲಾಭ ಮಾಡಿದ್ರಿ ಲವಂಗದಿಂದ? ಅದನ್ನ ಹೇಳಲ್ಲ ನೀವು, ಗೊತ್ತು. ಲಾಭ ಎಷ್ಟು ನಷ್ಟ ಆಯ್ತು ಲವಂಗದಿಂದ, ಅದನ್ನ ಹೇಳಲ್ಲ ನನಗೆ. ಮೇಡಮ್ ಅದೇನ ನಾನು ಒಂದು ಬಿಲ್ ಇಟ್ಕೊಂಡು ಅಥವಾ ಎಲ್ಲೋ ಒಂದು ಇದಕ್ಕೆ ಕೊಡೋದಲ್ಲ. ಇದು ಯಾವುದೋ ಒಂದು ಅಂಗಡಿಗೆ ಹೋಗುತ್ತೆ, ಈಗ ಅಲ್ಲಿ ಕೊಡ್ತೀನಿ, ತೋರಿಸ್ತೀನಿ ನೋಡಿ. ಅದೆಲ್ಲ ಚಿಲ್ಲರೆ ಅದು. ಸರ್ ನಿಮ್ದೆಲ್ಲ ಆರ್ಗ್ಯಾನಿಕ್ ಅಲ್ಲ? ಹೌದೌದು, ಆರ್ಗ್ಯಾನಿಕ್. ಅಂದ್ರೆ ಎಷ್ಟು demands 90% ಇವಾಗ? ಆರ್ಗ್ಯಾನಿಕ್. ನಾನು ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ಯಾರಿಗೂ ತಗೊಂಡೋಗಿ ಮಾರಾಟ ಮಾಡಿಲ್ಲ. ಇದನ್ನ ಆಯಿಲ್ ತೆಗಿಲಿಕ್ಕೆ ನನಗೆ ಗೊತ್ತಿಲ್ಲ, ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ನಂಗೆ. ಓಕೆ, ಡೈರೆಕ್ಟ್ ನಿಮ್ಗೆ ಅಂಗಡಿನಲ್ಲಿ ಸಿಗೋದು ಚರಟ. ಈಗ ಕಾಫಿ ಪುಡಿ ಏನು ವೇಸ್ಟ್ ಬರುತ್ತೆ ಅಥವಾ ಟೀ ಪುಡಿ ವೇಸ್ಟ್ ಇದ್ದಂಗೆ ನಿಮಗೆ ಸಿಗ್ತಾ ಇರೋದು. ಬಟ್ ಇದು ಒರಿಜಿನಲ್ ಇದೆ ನನ್ನ ಹತ್ರ. ಲವಂಗ ಅಲ್ಲಿ ಕೊಡ್ತೀನಿ, ನೋಡಿ ನೀವು. ಒರಿಜಿನಲ್ ಲವಂಗ ಅಂದ್ರೆ ಆಯಿಲ್ ತೆಗಿದೇ ಇರೋಂಥದ್ದು. ನಾವಿವಾಗೆಲ್ಲ ಅಂಗಡಿಲಿ ತಗೊಳ್ತೀವಲ್ಲ, ಅದೆಲ್ಲ ಆಯಿಲ್ ತೆಗ್ದಿರೋದು. ಸ್ಮೆಲ್ ಬರ್ತಾ ಇದೆ. ಹಾ, ನೀವು ಇದನ್ನ ಸುಮ್ಮನೆ ಈಗ ಒಂದು ನೋಡಿ ನೀವು. ಓಕೆ, ಯಾವಾಗ ಸರ್ ಲವಂಗ ಸೀಸನ್? ಇದೆ ಈಗ ಮೊನ್ನೆ, ಈಗ ಸೇಮ್ ಕಾಳು ಮೆಣಸೋದು ಹೊಟ್ಟೆ ಬಂದ್ಬಿಡುತ್ತೆ. ಓಕೆ, ಎಷ್ಟಕ್ಕೆ ಫಸಲು ಕೊಡುತ್ತೆ ಇದೆಲ್ಲ? ಎಲ್ಲ ಅಲ್ಲಿ ಮೇಲ್ ಕಾಣುತ್ತೆ ನೋಡಿ, ಎಲ್ಲ ಚೂರು. ಅದೇ ನಾವು ಈಗಿನ ಸ್ವಲ್ಪ ದಿನಕ್ಕೆ ಅದು ಅರಳು ಬಿದ್ದೋಗುತ್ತೆ, ಅದು ಕೆಳಗಡೆ ಬೀಳುತ್ತೆ, ವೇಸ್ಟ್ ಆಗುತ್ತೆ ಅವಾಗ. ಅಲ್ಲಿ ಬಿಡ್ಸೋದು ಯಾವಾಗ? ವೇಸ್ಟ್ ಆದ್ರೆ ಆ ವೇಸ್ಟನ್ನೇ ತಗೊಂಡ್ ಮಾರದ ಹೆಂಗೆ ಸರ್ ಇದು ಪ್ರೋಸೆಸ್? ಪ್ರೋಸೆಸ್ ಹೇಗೆ ಅಂದ್ರೆ, ಅದು ಮೊಗ್ಗಿರಾಗ್ಲೇನೆ 2-3 ಕೊಯ್ಲು ಮಾಡ್ತೀವಿ ನಾವು. ಓಕೆ, ಅದು ಫುಲ್ ಅರಳಿಕ್ ಬಿಡಬಾರ್ದು ಅಷ್ಟೇ. ಒಂಥರ ಕೇಸರಿ ಕಲರಿಗೆ ತಿರುಗುತ್ತದು. ಈಗ ವೈಟ್ ಕಾಣ್ತಾ ಇದೆ, ಒಂಥರ ಈಗ ಎಲ್ಲೋ ಇಷ್ಟ ಕಾಣುತ್ತೆ. ನೆಕ್ಸ್ಟ್ ಆಮೇಲೆ ಫುಲ್ ಕೇಸರಿ ಆಗ್ತಿದ್ದಂಗೆ ಬಿಡಿಸ್ಬೇಕು, ಗಂಟ್ಲೆನೆ ಕೊಯ್ಬೋದು. ಓಕೆ, ಅದಿನ್ನೂ ಅರಳಿರಲ್ಲ. ಅರಳೋದು ಯಾವಾಗ? ನೀವು ತಗೊಬಂದು ಒಣಗಿಸ್ತಾಗ್ದ? ಇಲ್ಲ, ಅದು ಅರಳಲೇಬಾರ್ದು. ಅದು ಗಿಡದಲ್ಲಿ ಅರಳುತ್ತರ ಅಂದ್ರೆ ಅದಕ್ಕೆ ಬೆಲೆನೇ ಇಲ್ಲ. ಮಾರ್ಬೇಕಾರೆ ಹಂಗೆ ಮಾರೋದು? ಮೊಗ್ಗುನೇ ಮಾರ್ಬೇಕು. ಓಹೋ, ಹೌದಾ? ಮತ್ ನಮಗ್ ಸಿಗುತ್ತಲ್ಲ, ಅದು ಯಾವಾಗ ಹೆಂಗ್ ಪ್ರೊಸೆಸ್ ಮಾಡಿ ಮಾರ್ತಾರೆ? ಅವ್ರ ಪ್ರೋಸೆಸ್ ಅಂದ್ರೆ ಇದನ್ನೇ ಕೊಯ್ದು ಇದನ್ನ ಆಯಿಲ್ ತೆಗಿತಾರೆ. ಅವರು ಆಯಿಲ್ ತೆಗೆದು ಅದನ್ನು ವೇಸ್ಟನ್ನು ನಿಮಗೆ ಕೊಡ್ತಾರೆ. ಆಯಿಲಿಗಿರೋ ಬೆಲೆನೇ ಬೇರೆ, ಇದಕ್ಕಿರೋ ಬೆಲೆನೇ ಬೇರೆ. ನೋಡಿದ್ರಾ ನಾವೆಷ್ಟು ಬಕ್ರಗಳು ಅಂತ ಹೇಳಿದ್ರೆ, ವೇಸ್ಟ್ ಅಂತ ತಿಂತಾ ಇದ್ದೀವಿ. ಅದ್ರಲ್ಲಿ ಏನು ಸತ್ವ ಇಲ್ಲ. ಸತ್ವ ಇರೋದು ನಾನು ತೋರಿಸ್ತೀನಿ ಬನ್ನಿ ಸರ್. ಅಷ್ಟು ಸಾಕಾಗಲ್ಲ ಅಂತ ಇಲ್ಲೂ ಪಾರ್ಟ್ ಮಾಡಿ ಹಾಕಿದ್ದೀರಲ್ಲ ಸರ್? ಇದೆಲ್ಲ ಬೇರೆ ಬೇರೆ ವೆರೈಟಿಗಳಿದೆ ಇದರಲ್ಲಿ. ಓಕೆ, ಸಿಗಂದಿನಿ ಅಂತ ಒಂದು, ಶಾಂಭವಿ ಅಂತ, ಆಮೇಲೆ ಪಣಿಯೂರು 2 ಅಂತ. ಏನೇನು ಹುಡುಗಿರ ಹೆಸರು ಇಡ್ತಾರಪ್ಪ ನಮ್ಮ ಮೆಣಸಿನ ಬಳ್ಳಿಗಳಿಗೆಲ್ಲ? ಅವ್ರು ಇಟ್ಟಿರೋದು ಮೇಡಮ್. ಈಗ ಅವ್ರದ್ದೇ ಅಲ್ಲ ಜಮಾನ, ನಿಮ್ದೇ ನಮ್ದಾ? ಓ ಹಂಗೆ, ಹೆಣ್ಮಕ್ಳ ಸ್ಟ್ರಾಂಗ್ ಅಂತ ಹೆಣ್ಮಕ್ಳಿಗೆ ಖುಷಿ ಪಡಿಸಿದ್ರೆ, ಹೆಣ್ಮಕ್ಳನ್ನ ಖುಷಿ ಪಡಿಸಿದ್ರೆ, ಅದೇನೋ ಒಂದು ಗಾದೆ ಇದೆ, ಯಾವ ದೇಶದಲ್ಲಿ ರೈತ ಕಣ್ಣೀರ್ ಹಾಕ್ತಾನೆ ಆ ದೇಶ ಉದ್ಧಾರ ಆಗಲ್ಲಂತೆ. ಯಾರ ಮನೆ ಹೆಣ್ಮಕ್ಳು ಕಣ್ಣೀರ್ ಹಾಕ್ತಾರೋ ಅವ್ರ ಮನೆ ಉದ್ಧಾರ ಆಗಲ್ಲಂತೆ. ಮಲ್ನಾಡು ಇದರಲ್ಲಿ. ಹೌದಾ? ಅದೇನು ಸತ್ಯ. 2-3 ಥರದ್ದು ಕಮಲನಾ ತಾವ್ರೇನಾ? ತಾವ್ರೆ. ಇದು ನನ್ನ ಮಗಳದ್ದು. ಅದು ಇದೇನಾ ಸರ್ ಮನೆ? ಹಾ, ಇದೇ ಮನೆ ನಂದು. ವಾವ್, 2015ರಲ್ಲಿ ಕಟ್ಟಿರೋದು. 2015. ನಿಮ್ದಾ ಡ್ರೀಮ್ ಹೌಸ್ ಇದು? ಇರುತ್ತಲ್ಲ ಸಂಸಾರ ಅಂದ್ರ ಮೇಲೆ ಎಲ್ಲರದು ಡ್ರೀಮ್ ಹೌಸ್. ಅದ್ರಲ್ಲಿ ಹೆಚ್ಚಿಗೆ ನನ್ನ ಮಗಳದ್ದು. ವಾವ್, ಪ್ಯಾಲೇಸ್ ಇದ್ದಂಗೆ ಇದೆಯಲ್ಲ ಸರ್ ಮನೆ. ಓ, 2024 ಜಿಲ್ಲಾ ಮಟ್ಟದ ಸಾಧಕ ರೈತ ಪ್ರಶಸ್ತಿ. ಹೆಂಗ ಅನಿಸ್ತಾ ಇದನ್ನ ಇಟ್ಕೊಂಡಾಗ ನಿಮಗೆ ಫೀಲು? ಯಾಕೆಂದ್ರೆ ನೀವೆಲ್ಲೇ ತರಬೇತಿ ತಗೊಂಡಿಲ್ಲ, ಯಾವುದೇ ಗಾಡ್ ಫಾದರ್ಗಳಿಲ್ಲ. ಇಲ್ಲ. ಬಟ್ ನನ್ನಂತ ಎಲೆಮರೆ ಕಾಯಿನ ಹುಡುಕಿ ಅವರು ನನಗೆ ಇದನ್ನ ಸನ್ಮಾನ ಮಾಡಿದ್ದಕ್ಕೆ ನಾನು ಚಿರಋಣಿ. ಹಾಗೂ ನಿಮ್ಮ ಡಿಜಿಟಲ್ ಮಾಧ್ಯಮದವರಿಗೂ ಸಹಿತ ನನ್ನಂತ ಒಂದು ಹುಡ್ಕೊಂಡು ಬಂದ್ರಲ್ಲ, ಅದು ನನಗೆ ಭಾರಿ ಖುಷಿ. ಮತ್ತೆ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮಗೆ ಯಾಕೆ ಸರ್ ಅಭಿನಂದನೆ? ಅಲ್ಲ, ನನ್ನ ಹಿತೈಷಿಗಳು ತುಂಬಾ ಜನ ಇದ್ದಾರೆ, ಬೇಕಾದ್ರೆ ಮೇಲ್ಗಡೆ ತೋರಿಸ್ತೀನಿ. ಅವ್ರನ್ನೂ ಒಂಚೂರು ನೀವು ತೋರಿಸೋದು ಒಳ್ಳೇದು. ಯಾಕೆಂದ್ರೆ ಈ ಸ್ಟೇಜಿಗೆ ಬಂದು ನಿಲ್ಲಕ್ಕೆ ನೀವೇ ಎಲ್ಲ ಕಾರಣ ಅಷ್ಟೇ. ಹೌದು, ಬನ್ನಿ. ವಾವ್, ಈ ಕಡೆ ಯಾವುದು ಏನು ತಳ ಅಂತ ಹೊಳಿತಾ ಇದೆಯಲ್ಲ ಸರ್? ಅದೆಲ್ಲ ಅದೆಲ್ಲ ನನ್ನ ಮಗಳದ್ದು. ಓಕೆ, ರೈಟ್ ಹಾಕ್ರಿಯಾ? ನೋಡೋಣ. ಇದು ಬೆಡ್ರೂಮು, ಇದು ಅಡುಗೆ ಮನೆ. ಆ ಕಡೆ ಮಲೆನಾಡು ಸ್ಟೈಲಿಂದ ನಮ್ಮದು ವೆಜ್ಜು ನಾನ್ ವೆಜ್ ಅಂತ 2 ಟೈಪ್ ಮಾಡ್ಕೊತೀವಿ ನಾವು. ಹೌದು, ಅದು ಮಾಡಿದ್ದೀನಿ. ಹಿಂದ್ಗಡೆ ವೆಜಿಟೇರಿಯನ್ ಅಲ್ಲ, ನಾನ್ ವೆಜ್ ಅದು. ಇದು ವೆಜ್ಜು. ಇದು ಡೈನಿಂಗ್ ಹಾಲ್. ಓಕೆ,
ಇದೊಂದು ಬೆಡ್ರೂಮ್ ಈ ಕಡೆ, ಮೇಲ್ಗಡೆ 2 ಬೆಡ್ರೂಮ್ ಇದೆ. ಯಾರು ಸರ್ ಇರ್ತೀರಾ ಯೂಶಲಿ? ನಿಮ್ಗೆ ಎಷ್ಟು ಜನ ಮಕ್ಕಳು? ನನಗೆ ಒಬ್ಳೇ ಮಗಳು. ಓ, ಮುದ್ದಿನ ಮಗಳು. ಏನ್ ಮಾಡ್ತಾ ಇದ್ದಾರೆ? ಅವಳು M.Com ಮಾಡಿದ್ದಾಳೆ, ಯಾವುದೋ ಹೊರದೇಶದ ಕಂಪ್ನಿನಲ್ಲಿ ಇದ್ಲು. ಈಗ ಸದ್ಯಕ್ಕೆ ಬಿಟ್ಟಿದ್ದಾಳೆ ಅವಳು ಆ ಕೆಲಸನ. ಸರ್ ಇವರೆಲ್ಲ ಪ್ರಜಾವಾಣಿ, ಕನ್ನಡಪ್ರಭ, ವಿಜಯವಾಣಿ, ಎಲ್ಲ ಪೇಪರ್ಗಳು ಇಲ್ಲ ಇದೆಯಲ್ಲ. ಅವರೆಲ್ಲ ಸಪೋರ್ಟಿಂದ ಹೌದು ನಾನು ಈ ಸ್ಟೇಜಲ್ಲಿ ಬಂದು ನಿಂತಿರೋದು. ಸಾಧನೆಯ ಸಂಭ್ರಮ, ತೋಟವನ್ನೇ ನಂದನವಾಗಿಸಿದ ಸಾಧಕ. ವಾವ್. ಓ, ಉಪನ್ಯಾಸ ಹುದ್ದೆ ತೊರೆದ ಕೃಷಿಯಲ್ಲಿ ಖುಷಿ ಕಂಡ ಮಹೇಶ್ ಹೆಗ್ಡೆ ಅವರೇ ಇವರು. ಇದೊಂದು ಬೆಡ್ರೂಮು, ಆ ಕಡೆ ನನ್ನ ಮಗಳ ರೂಮು. ಏನು ದೊಡ್ಡ ಬೆಡ್ರೂಮ್ ಮಾಡಿದ್ದೀರಾ ಸರ್? ಇದು ನನ್ನ ಅಗ್ರಿಕಲ್ಚರ್ ಪರ್ಪಸ್ಸಿಗೆ ಮಾಡ್ಕೊಂಡಿರೋದು ಭಾಗ. ಇದು ನಾನು ಅಂದರೆ ಈಗ ಕಾಳುಮೆಣಸು ಗಿಳ್ಮೆಣಸು ಎಲ್ಲ ಇಟ್ಕೊಳ್ಲಿಕ್ಕೆ, ಪ್ರಿಸರ್ವ್ ಮಾಡೋಕ್ಕೆ ಎಲ್ಲ ಇಟ್ಕೊಂಡಿದ್ದೀನಿ. ನಾವೇನು ಹೊರಗೆ ಹೋಗಲ್ಲ ಮೇಡಮ್. ನಾನು ತಿಂಗಳಿಗೆ ಒಂದ್ಸರಿನೂ ಪೇಟೆಗೆ ಹೋಗಲ್ಲ. ನಾನು ಜಿಮ್ ಎಲ್ಲ ಮಾಡ್ತೀರಾ ನೀವು? ಮಾಡ್ತೀನಿ. ಮೊದಲು ಹೋಗ್ತಾ ಇದ್ದೆ ಸಿಟೀಲಿ. ಈಗೆಲ್ಲ ಇಲ್ಲೆಲ್ಲ ಕೆಲವು ಸಣ್ಣ ಪುಟ್ಟದೆಲ್ಲ ಇಟ್ಕೊಂಡಿದ್ದೀನಿ. ಪುರ್ಸತ್ ಇದ್ದಾಗ ಮಾಡ್ತೀನಿ. ಓಕೆ. ಅದು ಲವಂಗ ತೋರಿಸ್ತೀನಿ ಅಂದ್ರೆ ತೋರಿಸ್ತೀನಿ. ಅಲ್ಲಿ ಗಿಡದಲ್ಲಿ ನೋಡಿದ್ರಲ್ಲ ಅದರದ್ದೇ ಏಲಕ್ಕಿ ನೋಡಿ, ಇಷ್ಟೆಲ್ಲ ಇಲ್ಲೇದಾ? ನಮ್ದೇ. ಅಯ್ಯೋ, ಜಾಸ್ತಿ ಆಗುತ್ತೆ ಮೇಡಮ್. ಇದೇನು ನಮ್ಮ ಮಾರ್ತೀವಿ, ಮನೆಗೆ ಇಟ್ಕೊಂಡಿರೋದು ಇದೀಗ ಸ್ವಂತ ಯೂಸಿಗೆ. ಓಕೆ. ಸ್ಮೆಲ್ಲು ಸಖತ್ತಾಗಿದೆ ಸರ್, ಸ್ಮೆಲ್ಲು. ಈ ಸ್ಮೆಲ್ ಬರದೇ ಇಲ್ವಲ್ಲ ಸರ್? ಅಂಗಡಿನಲ್ಲಿ ಬರಲ್ಲ, ಅದು ಬಲ್ತಿರಲ್ಲ, ಎಳೆದು ಕೊಯ್ತಾರೆ. ಆಮೇಲೆ ಪ್ರೋಸೆಸ್ ಮಾಡುವಾಗ ಸರಿ ಮಾಡಿರಲ್ಲ, ಒಣಗಿಸಿರಲ್ಲ. ಇದು ಎಷ್ಟು ದಿನ ಇಟ್ಟರು ಏನಾಗಿಲ್ಲ ನೋಡಿ. ಇದು ಮಳೆಗಾಲದಲ್ಲಿ ಕೊಯ್ದಿಟ್ಟಿರೋದು. ಇದಕ್ಕೇನು ಕೆಮಿಕಲ್ ಏನು ಹಾಕಲ್ಲ ನಾವು, ಹಾಗೇನೆ ಡ್ರೈ ಮಾಡೋದು ಅಷ್ಟೇ. ಇದು ಲವಂಗ ನೋಡಿ, ಒರಿಜಿನಲ್ ಲವಂಗ. ಕೇಳಿದ್ರೆ ಈ ರೀತಿ ಮೊಗ್ಗು ಇರಬೇಕು, ಅದು ಓಪನ್ ಆಗಬಾರ್ದು. ಈ ರೀತಿಯಾಗಿ ಜಾಯಿಕಾಯಿ ತಗೊಂಡು ಸರ್ ಹೊಳಿತಾ ಇದೆಯಲ್ಲ. 3-4-5 ಇದೆ. ಲವಂಗನೇ ಹೊಳಿತಾ ಇದೆ ನನಗೆ. ಬಾಯಿಗೆ ಹಾಕೊಂಡು ನೋಡಿ. ಒಂದು ಖಾರ ಆಗುತ್ತೆ ಸರ್? ಇಲ್ಲ, ಆ ಲೆವೆಲ್ ಅಲ್ಲ ಖಾರ. ಸುಮ್ಮನೆ ನೀವು ಅಂಗಡಿಗೆ ಲವಂಗಕ್ಕೂ ಇದಕ್ಕೂ ನೋಡಿ ವ್ಯತ್ಯಾಸ. ಸ್ಮೆಲ್ಲು ಸಖತ್ತಾಗಿದೆ, ಸ್ಮೆಲ್ ಮಾತ್ರ ಸಖತ್ತಾಗಿದೆ. ಇವಾಗ ಮಹೇಶ್ ಸರ್ ಹೇಳಿದ್ರು ಹೂವಾದಾಗ ಕುಯ್ಯೋಕ್ಕಾಗಲ್ಲ ಅಂತ. ನಾನು ಲವಂಗ ತಿನ್ನಲ್ಲ, ಅದಕ್ಕೋಸ್ಕರ ನೋಡಿ ಹೂವಾದರೆ ಈ ಥರ ಬರುತ್ತೆ. ಈ ಥರ ಮಾರ್ಕೆಟಲ್ಲಿ ತೊಗೊಳಕ್ಕಾಗಲ್ಲ, ಲಾಸು ಬೆಳೆಗಾರರಿಗೆ. ಹಾಗಾಗಿ ಮೊಗ್ಗಲ್ಲಿದ್ದಾಗಲೇ ಕುಯ್ದಾಗ ಒಣಗಿಸ್ತಾರಲ್ಲ ನೋಡಿ, ಈ ಥರ ಪ್ರೊಸೆಸ್ ಬರುತ್ತೆ. ಮೊಗ್ಗಿಗೂ ಹೂಗಿನೂ ಡಿಫ್ರೆನ್ಸ್ ಹೇಗಿದೆ ಅಂತ ಇಲ್ಲೇ ನೋಡ್ಬೋದು ನೀವು. ನಾವು ಯೂಶ್ವಲಿ ಮಾರ್ಕೆಟಿಂಗ್ ತರ್ತೀವಲ್ಲ, ಅದು ಯಾವತ್ತೂ ಈ ಥರ ಇರುತ್ತೆ, ಈ ಥರ ಇರಲ್ಲ. ಹಂಗಾಗಿ ಅಲ್ಲಿ ಈ ಥರ ತಗೊಂಡೋಗಿ ಎಣ್ಣೆ ಎಲ್ಲ ತೆಗೆದು ಮಾರ್ತಾ ಇದ್ದಾರೆ. ಅದರಲ್ಲಿ ಏನು ಸತ್ವ ಇರಲ್ಲ, ಸುಮ್ಮನೆ ಲವಂಗ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ಆದರೆ ಒರಿಜಿನಲ್ ಲವಂಗ ಯಾವ ರೀತಿ ಇರುತ್ತೆ ಟೇಸ್ಟು ಅಂತ ಹೇಳಿ ಒಂದ್ಸಲ ಮಹೇಶ್ ಹೆಗ್ಡೆ ಅಥವಾ ಯಾರಾದರೂ ಆರ್ಗ್ಯಾನಿಕ್ಕಾಗಿ ಈ ಥರ ಬೆಳೆದಿರೋರು ಮನೆಗೆ ಹೋಗಿ ಟೇಸ್ಟ್ ಮಾಡಿದಾಗಲೇ ಗೊತ್ತಾಗುತ್ತೆ. ಯಾಕೆ ನಮ್ಗೆ ಇದ್ರ ಬಗ್ಗೆ ಐಡಿಯಾಸ್ ಇರಲ್ಲ, ನಾಲೆಡ್ಜ್ ಇರಲ್ಲ. ಶೇಪ್ ಎಲ್ಲ ಒಂದೇ ರೀತಿ ಇರುತ್ತೆ, ನೋಡಲಿಕ್ಕೆ ಲವಂಗನೇ ಅಪ್ಪ ಅಂತ ಹೇಳ್ತೀವಿ. ಆದರೆ ಇದರಲ್ಲೂ ಕೂಡ ಎಣ್ಣೆ ಎಲ್ಲ ತೆಗೆದು ಸತ್ವ ಎಲ್ಲ ತೆಗೆದು ಮಾರಾಟ ಮಾಡ್ತಾ ಇದ್ದಾರೆ. ನೀವಾದರೂ ಎಚ್ಚರಿಕೆಯಿಂದ ಇರಿ. ಆದ್ರೂ ಇನ್ನೇನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಎಲ್ಲ ಕೆಮಿಕಲ್ ಆಗಿದೆ, ಎಲ್ಲ ಸಿಗ್ತಾ ಇರೋದೇ ಆ ಥರದ್ದು. ಅಳಿದುಳಿದಿದ್ದೇನೆ ನಾವು ಇವಾಗ ಬಾಚ್ಕೊಂಡು ತಿನ್ನೋ ಪರಿಸ್ಥಿತಿ ಇದೆ ಅಷ್ಟೇ. ಇದು ನೋಡಿ ಕಾಳುಮೆಣಸು ಇದೆ, ಈ ರೀತಿ ನಾವು ಪ್ರೋಸೆಸ್ ಮಾಡಿರೋದು. ಇದು ಫಸ್ಟ್ ಕ್ವಾಲಿಟಿ. ಇದು ಅದರ ಸ್ಮೆಲ್ಲೇ ನೋಡಿ ಸರ್. ಕಾಳುಮೆಣಸು ಹೆಂಗೆ ಡೂಪ್ಲಿಕೇಟ್ ಮಾಡೋಕ್ಕಾಗುತ್ತೆ? ಅದೆಂಗೆ? ಲಂಟಾನ್ ಗಿಡ ಅಂತ ಬರುತ್ತೆ ಈ ಹೊಳೆ ಸೈಡಲ್ಲೆಲ್ಲ. ಲಂಟಾನ ಗೊತ್ತು, ಅದ್ರದ್ದು ಬೀಜನ ಇದಕ್ಕೆ ಮಿಕ್ಸ್ ಮಾಡ್ತಾರೆ ಅಂತೆ, ನನಗೆ ಗೊತ್ತಿಲ್ಲ, ಮಾಡ್ತಾರೆ. ಓಕೆ. ಮೆಣಸು ಒಳ್ಳೆ ರೀತಿ ಇವರು ಶೈನಿಂಗ್ ಪಾಲಿಶಿಂಗ್ ಕೊಡ್ತಾರಲ್ಲ ಫುಡ್ಡಿಗೆ, ನಾವು ಅಕ್ಕಿಗಳಿಗೆಲ್ಲ ಪಾಲಿಶ್ ಕೊಡ್ತಿಲ್ಲ, ಆ ರೀತಿಯಾಗಿ ಪಳಪಳ ಅಂತ ಹೊಳಿತಾ ಇದೆ. ಲವಂಗ ಇರ್ಬೋದು, ಮೆಣಸು ಇರ್ಬೋದು, ಏಲಕ್ಕಿ ಅಂತ ಸುವಾಸನೆ ಅಂತ ಸಖತ್ತಾಗಿದೆ. ಹಿಂಗೆ ಇದಾದಾಗ ಇದಾಗಬೇಕದು. ಓಕೆ. ಫುಲ್ ಸ್ವಲ್ಪ ಅದ್ರದ್ದು ಆಯಿಲ್ ಕಂಟೆಂಟ್ ಇದೆ ಅಂದರೆ ಅದು ಸುತ್ಕೊಳತ್ತೆ. ಓಕೆ. ಇದಕ್ಕೆ ಏನೆಲ್ಲ ಯೂಸ್ ಮಾಡ್ತಾರೆ? ಇವಾಗ ಐಸ್ ಕ್ರೀಮ್ ಇರುತ್ತೆ, ಐಸ್ ಕ್ರೀಮ್ಗಳಿಗೆ ಪಾಯಸ, ಫ್ಲೇವರ್, ಇದು ಸ್ವೀಟ್ಗಳಿಗೆ ಯೂಸ್ ಮಾಡ್ತಾರೆ. ಓಕೆ. ಇವಾಗ ನೀವು ಡೈರೆಕ್ಟಾಗಿ ಮನೇಲಿ ಏನಾದ್ರು ಪಾಯಸ ಮಾಡಿದ್ರೆ ಹಾಕ್ಬೋದಾ ಈ ಥರ? ನೀವು ಕಾಫಿಗೆ, ಟೀಗೆ ಇದೊಂದು ಸ್ವಲ್ಪ ಡಿಪ್ ಮಾಡಿದ್ರೆ ಭಾರಿ ಸ್ಮೆಲ್ ಬರುತ್ತೆ, ವೆನಿಲಾ ಸ್ಮೆಲ್ ಬರುತ್ತೆ ಟೀ ಪುಡಿ, ಟೀನೇ. ಓ ಹೌದಾ, ನೀವು ಅದಕ್ಕೋಸ್ಕರ ಇಟ್ಕೊಂಡಿದ್ದೀರಾ? ಇಟ್ಕೊಂಡು ತುಂಬ ಬೆಳೆದಿದ್ನಲ್ಲ ಹಾಗಾಗಿ. ಓಕೆ. ಹೇಗಿತ್ತು ಸರ್ ನಮ್ಮ ಇಂಟರ್ವ್ಯೂ? ಖುಷಿ ಕೊಡ್ತು ನನಗೆ. ನನ್ನಂಥ ಎಲೆಮರೆಕಾಯಿನ ನೀವು ಹುಡುಕಿದ್ದಕ್ಕೆ ನಿಮಗೆ ಧನ್ಯವಾದ, ಅದು ಬೆಂಗಳೂರಿಂದ ಬಂದು. ಥ್ಯಾಂಕ್ ಯು ಸರ್. ನಮ್ಮ ಉದ್ದೇಶ ಇಷ್ಟೇ, ಏಕೆಂದರೆ ಇವಾಗಿನ ಇತ್ತೀಚಿನ ದಿನಗಳಲ್ಲಿ ಕರೋನಾ ಆದಮೇಲೆ
ಏನು ಪಟ್ಟಣದಲ್ಲಿದ್ದಂಥ ಯುವಕರೆಲ್ಲ ಹಳ್ಳಿ ಸೇರಿದ್ರು. ಹಳ್ಳಿ ಆದ್ಮೇಲೆ ಯಾವ್ಯಾವ ರೀತಿ ಬೆಳೆಗಳನ್ನ ಬೆಳಿಬಹುದು? ಇವಾಗ ಒಂದೇ ಬೆಳೆನ ಬೆಳೆದು ನೀವು ಹೇಳ್ದಾಗ ಒಂದೇ ವರ್ಷದಲ್ಲಿ ನಾನು ಲಾಭ. ಪ್ರಶಸ್ತಿಗಾಗಿ ಬೆಳೆಗಳನ್ನು ಬೆಳೆದಿದ್ದಲ್ಲ, ನನ್ನ ಬದುಕಿಗಾಗಿ ನಾನು ಬೆಳೆದಿರೋದು ಅಷ್ಟೇನೆ. ಇದು ಅದು ನೀವು ಪ್ರಶಸ್ತಿ ಕೊಡ್ತೀರ ನಮ್ಗೆ ಕಾಣಲ್ಲ. ನಾನು ಅದಕ್ಕೆ ನಿಮ್ಗೆ ಪದೇ ಪದೇ ಕೇಳ್ತಿದ್ದೀನಿ, ಏನಾದ್ರು ನಿಮ್ಗೆ ಖುಷಿ ಕೊಡ್ತಾ ಇದ್ರಲ್ಲಿ ಅಂತ. ಖಂಡಿತ ಖುಷಿ ಕೊಡ್ತೀವಿ ಸರ್. ಇದೊಂಥರ ತಪಸ್ಸು ಇದು. ಹೌದು, ಈ ತಪಸ್ಸೆ ಸರ್. ಒಂದು ತಪಸ್ಸೆ ಅಲ್ವಾ, ಒಂದು ವಿದ್ಯೆನ ಆಮೇಲೆ ನನ್ನಂತ ತುಂಬ ಜನ ಎಲೆಮರೆ ಕಾಯಿಗಳು ಇನ್ನೂ ಇದಕ್ಕಿಂತ ಚೆನ್ನಾಗಿ ಮಾಡಿದವ್ರು ಇದ್ದಾರೆ. ಈ ಪ್ರಶಸ್ತಿನ ಅವ್ರಿಗೆ ನಾನು ಡೆಡಿಕೇಟ್ ಮಾಡ್ತೀನಿ. ಗ್ರೇಟ್ ಗ್ರೇಟ್. ನೋಡಿ ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.